ಅನ್ಕೊಂಡಿದ್ದೀರಾ? ಕಣ್ಕಾಣಿಸಲ್ವೇನ್ರಿ ನಿಮ್ಗೆ? ಮೊದಲು ನಿಮಗ್ ಕಾಣಿಸ್ತಾ ಇಲ್ವಾ ಹೇಳ್ರಿ? ಅಡ್ಡಾದಿಡ್ಡಿಯ ಕಾರ್ ಓಡಿಸಿದ್ದೆ ಅಲ್ದೆ ನನ್ ಮೇಲೆ ರೂಪ ಹಾಕ್ತೀರಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ರಿ ಮಾಡ್ತಿದ್ರಿ? ರೋಡ್ ನಿಮ್ಮ ಅಪ್ಪಂದ ಅಡ್ಡಾದಿಡ್ಡಿಯ ಗಾಡಿ ಓಡಿಸಿ ನೋಡಿ ನನ್ ಕಾರಿಗೆ ಗುದ್ದಿದ್ದೀರಾ. ಹ್ಯಾಕ್ ಸ್ಕ್ರಾಚ್ ಆಗಿದೆ ನೋಡಿ, ಕಟ್ಕೊಡಿ ಈಗ. ಮಾತಾಡ್ತಾ ಇರೋ ನೀವು ಆಕ್ಸಿಡೆಂಟ್ ಮಾಡಿದಲ್ದೆ ನನ್ನ ಹತ್ರನೇ ವಾದ ಮಾಡ್ತಿದ್ದೀರಾ. ಫಸ್ಟ್ ಏಡ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡ ನಿಮ್ಗೆ? ನಾನ್ ಯಾಕೆ ಮಾಡ್ಲಿ ಫಸ್ಟ್ ಏಡ್? ಬೆಳಗ್ಗೆನೆ ನೀವು ನನ್ನ ಟೈಮ್ ವೇಸ್ಟ್ ಮಾಡಿದೀರಾ, ನನ್ ಕೆಲಸ ಹಾಳು ಮಾಡಿದೀರಾ. ಅಲ್ಲಿ ನೋಡಿ ನನ್ ಕಾರ್ ಹ್ಯಾಕ್ ಸ್ಕ್ರಾಚ್ ಮಾಡಿದೀರಾ ನೋಡಿ. ಸುಮ್ನೆ ತಲೆ ತಿನ್ಬೇಡಿ. ನಿಮ್ ಡಬ್ಬಾ ಗಾಡಿ ನಿಲ್ಸ್ಕೊಂಡು ಬಾಯ್ ಮುಚ್ಕೊಂಡು ಹೋಗ್ರಿ ಇಲ್ಲಿಂದ. ಯಾರದ್ರಿ ಡಬ್ಬಾ ಗಾಡಿ? ನಿಮ್ದು ಡಬ್ಬಾ ಕಾರು, ನೀನೊಬ್ಬ ಡಬ್ಬಾ ಮನುಷ್ಯ. ಆಕ್ಸಿಡೆಂಟ್ ಆಗಿದೆ ಅಂತ ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ಒಂದು ಒಳಗ್ ಹಾಕ್ಬಿಡ್ತಾರೆ ನಿನ್ನ. ಬಾಯ್ ಮುಚ್ಕೊಂಡು ಹೋಗಲ್ಲ. ಹೋಗೆ ನಿನ್ನಂತವ್ರ ದಿನಕ್ಕೆ 100 ಜನ ಕಂಡಿದ್ದೀನಿ. ಏನ್ ನಾನ್ ಕಂಡಿರೋ ಪೊಲೀಸ್ ಬಾಯ್ ಮುಚ್ಕೊಂಡು ಹೋಗಲ್ಲ. ನಿನ್ನ ಅಜ್ಜಿ ಇನ್ನೊಂದ್ಸಲ ಸಿಕ್ಕು ನೀನು ನನ್ ಗಾಡಿಯಿಂದ ಗುದ್ದದ ಅಂದ್ರೆ ಸ್ಟ್ರೈಟ್ ಶಿವನ್ ಪಾದ ಸೇರ್ಕೋಬೇಕು ನೀನು. ಕಣ್ಬಿರಿ ಹೋಗಲ್ಲ. ಹೋಗೆ ನಿನ್ ಗಾಡಿಯಿಂದ ಏನು ಮಾಡ್ಕೊಳಕ್ ಆಗಲ್ಲ. ನನ್ ಗಾಡಿಯಿಂದ ಒಂದ್ಸತಿ ಗುದ್ದ ಅಂದ್ರೆ ಒಟ್ಟಿಗೆ ಹೊಗೆ ಹಾಕೊಂಡ್ಬಿಡ್ತೀಯ. ಹೋಗಲ್ಲ ಹೋಗೆ. ಏನ್ ಪೂರ್ವಿ ಅವರೇ, ನನ್ನ ಕೈನೆಟಿಕ್ ಹೊಂಡ ತಗೊಂಡು ಹೋಗಿದ್ದೀರಾ. ನನಗೆ ಇವತ್ತು ಮುಖ್ಯವಾದ ಕೆಲಸ ಇತ್ತು. ಹೀಗೆಲ್ಲ ಮಾಡಿದ್ರೆ ಹೇಗೆ ರೀ? ಕೈನೆಟಿಕ್ ನಿಮ್ದ? ನಮ್ ತಾತಂದು ಈ ಎಷ್ಟೇದ್ದು ಬಂದ್ಬಿಟ್ರು ದೊಡ್ಡದಾಗಿ ಹೇಳಕ್ಕೆ. ಛೇ, ನನ್ ಟೆನ್ಷನ್ ನನಗೆ ಅಂದ್ರೆ ಇವ್ರು ಬೇರೆ. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ನನಗೆ ಇವತ್ತು ಮುಖ್ಯವಾದ ಕೆಲಸ. ಅಲ್ಲಿ ಕೆಲಸಗಾರರೆಲ್ಲ ಕಾಯ್ತಿರ್ತಾರೆ. ಅವ್ರನ್ನೆಲ್ಲ ಕಾಯ್ಸಕ್ಕಾಗತ್ತಾ? ಎಲ್ಲೂ ಓಡೋಗೋದಿಲ್ಲ. 10 ನಿಮಿಷ ತಡವಾಗಿ ಹೋದ್ರೆ ಕೆಲಸಗಾರರೇನು ದಂಡ ಹಾಕಲ್ಲ. ಸುಮ್ನೆ ಕತೆ ಕಟ್ಬೇಡಿ. ನೋಡಿ ಪೂರ್ವಿ ಅವರೇ, ನಾವು ಹಾಗೆಲ್ಲ ಮಾಡಕ್ಕಾಗಲ್ಲ. ಅದು ಅಲ್ಲದೆ ನಮ್ಮ ಎಸ್ಟೇಟು ಸಮಯದಲ್ಲಿ ಯಾವತ್ತೂ ತಪ್ಪಿಲ್ಲ. ಇದು ನಿಮ್ಗೆ ಗೊತ್ತಿರ್ಲಿ. ಹೌದೌದು, ಹೋಗ್ರಿ. ಅಲ್ಲಿ ಯಾವನ್ ಜೊತೆನೋ ಜಗಳ ಆಡ್ಕೊಂಡ್ ಬಂದಿದ್ದೀನಿ. ನೀವ್ ಬೇರೆ ನನ್ ತಲೆ ಕೆಡ್ಸ್ಬೇಡಿ. ಸುಮ್ನೆ ನನ್ನ ಹತ್ರ ಬೈಸ್ಕೋಬೇಡಿ. ಹೋಗ್ರಿ. ರೀ, ಯಾವ್ದೋ ಟೆನ್ಷನ್ ತಂದು ನನ್ ಮೇಲೆ ಯಾಕ್ರಿ ಹಾರಾಡ್ತೀರಾ? ಇನ್ಯಾರ ಮೇಲೆ ಹಾರಾಡ್ಲಿ? ಅವ್ನ್ ಯಾವನ ಆಕ್ಸಿಡೆಂಟ್ ಮಾಡ್ದ ಅಂತ ಅವನ ಗ್ರಹಚಾರ ಬಿಡ್ಸ್ ಬಂದಿದ್ದೀನಿ. ಈಗ ನೀವ್ ಗ್ರಹಚಾರ ಬಿಡ್ಸ್ಕೋಬೇಡಿ. ಯಾರು ಅಂತ ಹೇಳಿ ಒದ್ದು ಹೇಳ್ಕೊಂಡ್ಬರ್ತೀನಿ. ಇಲ್ಲ ಕೈಯೋ ಕಾಲೋ ಮುರಿದು ಹಾಕ್ಬಿಡ್ತೀನಿ. ಅದೇನು ಬೇಕಾಗಿಲ್ಲ, ಹೋಗಿ. ಕೀ ಕೊಡಿ. ತಗೊಳ್ಳಿ. ಥ್ಯಾಂಕ್ಸ್. ಇದು ನಮ್ಮ ಎಸ್ಟೇಟ್ದು, ನಿಮ್ದಲ್ಲ. ಮೇಡಮ್, ನಾನು ಇದೇ ಎಸ್ಟೇಟ್ನವನು. ತಾತ ತಾತ, ಈ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ನಾವು ಹುಟ್ಟಿರ್ಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಇರ್ಬೇಕೋ ಇದು. ಅಲ್ಲ, ಮಲೆನಾಡು ಅಂದ್ರೆ ಭೂಮಿ ಮೇಲಿರೋ ಸ್ವರ್ಗ ಅಂತ ಜನ ಕರೀತಾರಲ್ಲ, ಅದ್ ನಿಜಾನೋ? ಇದು ನಾವು ಮಾಡಿರೋ ಪುಣ್ಯ ಅಲ್ಲ ಕಣೋ. ಮತ್ತೆ ತಲಾಂತರದಿಂದ ನಮ್ ಹಿರಿಯರು ಮಾಡಿರೋ ಪುಣ್ಯ ಅಂತ ನಮ್ಗೆ ಕಾಣುತ್ತಪ್ಪ. ಹೌದೌದು ಶಿವರಾಮ, ಇನ್ನೊಂದೆರಡು ಸುತ್ತ ಹೊಡಿಯೋಣ ಕಣ. ಇಲ್ಲೇ ಎಂಥ ಒಳ್ಳೆ ಗಾಳಿನೋ, ಎಂಥ ಪ್ರಶಾಂತ ವಾತಾವರಣ ಕಣೋ ಇದು. ಬೆಂಗಳೂರಿಗೆ ಹೋಗಿದ್ದೆ ಕಣ ಮೊನ್ನೆ. ಅದು ಗಬ್ಬೆದ್ದು ಹೋಗ್ಬಿಟ್ಟಿದೆ. ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ವಾತಾವರಣ ಇಲ್ಲ. ಇಲ್ಲಿ ನೋಡು, ಪ್ಯೂರ್ ಆಕ್ಸಿಜನ್, ತುಂಬಾ ಶುದ್ಧವಾದ ಗಾಳಿ ಕಣ. ಇಲ್ಲೇ ಇದ್ಬಿಡ್ಬೇಕು ಅನ್ಸುತ್ತಪ್ಪ. ನಡೆಯ ಸಾಕು. ಮೊದ್ಲೇ ಪೂರ್ವಿ ಗೊತ್ತಲ್ಲ, ನನ್ನ ಈಗಾಗಲೇ ಎಷ್ಟು ಬೆದಿರ್ತಾಳೋ ಏನೋ. ವಾಕ್ ಮಾಡಿ ಸಾಕು, ಸುಮ್ನೆ ನಡಿ. ಅವಳೇನು ಅನ್ನಲ್ಲ ಕಣ. ಸುಮ್ನಿರಯ್ಯ. ಆ ಮುದಿ ಶಿವರಾಮ್ ಬರ್ತಾನೆ, ತಾತನ್ನ ಕರ್ಕೊಂಡು ಹೋಗ್ತಾನೆ. ಹೆಚ್ಚು ಕಡಿಮೆ ಆಗತ್ತೆ, ಹಾಗಾಗತ್ತೆ, ಹೀಗಾಗತ್ತೆ ಅಂತ ನನ್ನನ್ನ ಮುದಿ ಗೋಬೆ ಬಾಣ್ಲಿ ಅಂತ ನನ್ನನ್ನ ಈಗಾಗಲೇ ಎಷ್ಟೋ ಸರ್ತಿ ಬೈದಿರ್ತಾಳೆ. ನೋಡ, ನಿನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಡ್ತೀನಿ. ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು. ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊ. ಶಿವರಾಮ, ಪೂರ್ವಿ ಹೇಳೋದು ಸತ್ಯ ಕಣ. ಅದಕ್ಕೆ ನೀನಾಗಿ ಬೇಜಾರು ಮಾಡ್ಕೋತೀಯ? ಎಲ್ರಿಗೂ ಗೊತ್ತು ನೀನ್ ಬಾಣ್ಲಿ ಅಲ್ಲ. ಟೋಪಿ ಹಾಕಿದ್ಯಾ, ಬಾಣ್ಲಿ ಕಾಣಲ್ಲ. ಟೋಪಿ ತೆಗೆದ್ರೆ ಸಖತ್ ಬಾಣ್ಲಿ ಕಾಣ್ತೀಯ. ಎಣ್ಣೆ ಹಾಕ್ಬಿಟ್ಟು ಆಮ್ಲೆಟ್ ಮಾಡ್ಬಿಡ್ಬೋದು. ರೇಗಿಸ್ಬಿಡ ನನ್ನ. ನೋಡ, ನಿನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ರೆ ನಾಳೆ ಬೆಳಿಗ್ಗೆಯಿಂದ ನಾನು ನಿನಗೆ ಸಿಗಲ್ಲ. ಸಾಯಂಕಾಲ ಹರಟೆ ಹೊಡಿಯೋ ಕಂಪ್ನಿ ಬೇಕಲ್ಲ. ಮತ್ತೆ ಜಾಸ್ತಿ ರೌಂಡ್ ಹೊಡೆದಿದೆಯಲ್ಲ. ರೌಂಡ್ ಅಂದ ತಕ್ಷಣ ನೆನಪಾಯ್ತು, ಇನ್ನೊಂದೆರಡು ರೌಂಡ್ ಹೊಡಿಯೋಣವಾ? ಸುಮ್ಮನೆ ಬಾರಯ್ಯ. ಯಾಕೆ ಮಗು ತರ ಹಠ ಮಾಡ್ತೀಯ ನೀನು? ಅಯ್ಯ ರಾಮ, ನಿನ್ನ ಹತ್ರ ಹಠ ಮಾಡ್ದೆ ಇನ್ಯಾರ ಹತ್ರ ಹಠ ಮಾಡ್ಲೋ? ಏನೋ ಒಳ್ಳೆ ಸ್ನೇಹಿತ ಸಿಕ್ಕಿದ್ಯಾ ಅಂತ ನನಗೆ ಒಂಟಿ ಅಂತ ಅನ್ಸೋದೇ ಇಲ್ಲ. ನೋಡ, ದೇವ್ರು ನನಗೆ ಒಳ್ಳೆ ಸ್ನೇಹಿತ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಸಂತೋಷವಾಗಿದ್ದೀನಿ. ಹೌದಪ್ಪ, ನನ್ಗೂ ಅಷ್ಟೇನೆ. ನೀನಿರೋದಕ್ಕೆ ನನಗೂ ಖುಷಿ ಇದೆ. ಈ ವಿಶ್ವಾಸಕ್ಕೆ ನಾನು ಬರ್ತಾ ಇರೋದು. ನೀನ್ ತಪ್ಪಾಗಿ ಹೇಳ್ತಾ ಇದೀಯಾ. ದೇವ್ರು ನನ್ನನ್ನ ನಿನ್ನ ಕೊಟ್ಟಿಲ್ಲ, ನಿನ್ನನ್ನ ನಾನು ಕೊಟ್ಟಿದ್ದಾರೆ. ಅದೆಲ್ಲ ಇರ್ಲಿ ಬಿಡ, ಬಾ ಹೋಗೋಣ. ಅಲ್ಲಿ ಅಂತಕ್ಕನ ಹೋಟ್ಲ್ ಕಾಣ್ತಾ ಇದೆ. ಟೀ ಸೂಪರ್ ಆಗಿ ಮಾಡ್ತಾಳೆ. ಬಾ ಹೋಗೋಣ. ಅವಳು ಪೂರ್ವಿ ಕಣ್ಣಿಗೆ ಬಿದ್ರೆ ಜೀವ ತೆಗಿತಾಳೆ ಅಷ್ಟೇನೆ. ಇನ್ ಟೀ ಕುಡಿದಿದ್ಯಾ ಅಂತ ಗೊತ್ತಾದ್ರೆ ಕತೆ ಮುಗಿದೋಯ್ತು. ಮೊದ್ಲೇ ಅಪ್ಟ ಸಿಹಿ ನೀನು. ಬಾಡ್ಲಿ ನನ್ ಮಗನೇ.
ನಂಗೆ ಶುಗರ್ ಇದೆ ಅಂತ ಜ್ಞಾಪಿಸ್ಬೇಡ ಕಣೋ. ಪೂರ್ವಿಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಬಾರಲ್ಲ. ಅಂತೂ ಏನೋ ಗತಿ ಕಾಣಿಸ್ತೀಯ. 9 ಗಂಟೆ ಆಯ್ತು, ಈ ತಾತ ಇನ್ನೂ ಬರ್ಲಿಲ್ಲ. ಆ ಬಾಣ್ಲಿ ಕಲೆ ಶಿವರಾಮ್ ಅಂಕಲ್ ಕೂಡ ಇನ್ನೂ ಬಂದಿಲ್ಲ. ಇಬ್ರು ಒಳ್ಳೆ ಗಂಡ ಹೆಂಡತಿ ತರ ಆಗ್ಬಿಟ್ಟಿದ್ದಾರೆ. ಬರ್ಲಿ ಇವತ್ತು. ಇವ್ರಿಬ್ರು ಮಧ್ಯೆ ಏನಾದ್ರು ಫಿಟ್ಟಿಂಗ್ ತಂದಿಡ್ಬೇಕು, ಆವಾಗ ಸರಿ ಹೋಗುತ್ತೆ. ಹೇ ಶಿವರಾಮ, ಏನು ಅಲ್ಲಿ ನೋಡು, ಬಾಂಬು ಸಿಡಿಯೋದಕ್ಕೆ ಸಜ್ಜಾಗಿ ನಿಂತು ಬಿಟ್ಟಿದೆ. ಏನೋ ಮಾಡೋದು ಇವಾಗ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನಡಿ, ಏನಾದ್ರೂ ಆಗ್ಲಿ. ನಿಂತ್ಕೊಳ್ಳಿ. ಟೈಮ್ ಎಷ್ಟು ಇವಾಗ? ಟೈಮ್ 9 ಗಂಟೆ. 9 ಗಂಟೆ. ಹೌದಾ? ವಾಕಿಂಗ್ ಮುಗಿಸ್ಕೊಂಡ್ ಬರೋ ಟೈಮ್ ಇದು. ಕರೆಕ್ಟ್ ಆಗಿ ಹೇಳ್ದೆ ಕಣಮ್ಮ. ನೋಡಮ್ಮ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಾನು ಇವ್ನ್ಗೆ ಹೇಳ್ದೆ, ನೋಡ ಪೂರ್ವಿ ಮನೇಲಿ ಕಾಯ್ತಾ ಇರ್ತಾಳೆ, ಬೇಗ ಹೋಗೋಣ ಅಂತ. ಇವ್ ನನ್ ಮಾತೆ ಕೇಳಿಲ್ಲ. ನನ್ನ ಮಗನೇ ಹಾಕ್ಬಿಡ್ತೀನಿ ನೋಡು. ಪೂರ್ವಿ ನಂಬೇಡ, ಇವ್ನ ಮಾತು ನಂಬೇಡ, ನನ್ ಮಾತು ಕೇಳು. ಏಯ್, ಪೂರ್ವಿ ಮನೇಲಿ ಒಬ್ಳೇ ಇದ್ದಾಳೆ, ನಂಗೋಸ್ಕರ ಕಾಯ್ತಾ ಇರ್ತಾಳೆ, ನಡಿ ಮನೆಗೆ ಹೋಗೋಣ ಅಂದ್ರೆ ಏನಾದ್ರು ಗೊತ್ತಾ ಇವನು? ಒಂದೇ ಒಂದ್ ಸುತ್ತು ಕಣೋ, ಇನ್ನೊಂದೇ ಒಂದ್ ಸುತ್ತು ಕಣೋ ಅಂತ ಸುಮ್ಮನೆ ಸುತ್ತಿಸ್ಬಿಟ್ಟ. ಪೂರ್ವಿ, ಪೂರ್ವಿ ನನ್ನ ಮಾತು ನಂಬು, ಇವನ್ ಸುಳ್ಳುಗಾರ. ಏನೋ ನನ್ ಮೇಲೆ ತಪ್ಪಾಗ್ತಾ ಇದೀಯಾ? ನೋಡಮ್ಮ, ಆ ಅಂತಕ್ಕನ ಹೋಟ್ಲಲ್ಲಿ ಟೀ ಕುಡಿಬೇಕು ಅಂತ ಆಟ ಆಡಿದ್ದು ಇವನೇ. ಬಾಂಡ್ಲಿ ನನ್ನ ಮಗನೇ, ನೀನ್ ಬಾಂಡ್ಲಿಗೆ ಬಿಸ್ನೀರ್ ಕಾಯಿಸ್ಬಿಡ್ತೀನಿ. ಇಷ್ಟೆಲ್ಲ ಆಟ ಆಡಿದ್ದು ಅಲ್ದೇನೆ ಹೋಟ್ಲಿಗೆ ಹೋಗಿ ಟೀ ಬೇರೆ ಕುಡ್ದ್ಬಿಟ್ಟು ಬಂದಿದ್ದೀರಾ? ಒಂದ್ ಬಂಡಿ ಸಕ್ಕರೆ ಬೇರೆ ಹಾಕಿಸ್ಕೊಂಡು ಕುಡ್ದಿರ್ತೀರಾ. ಅಲ್ಲ, ಇಷ್ಟು ಜವಾಬ್ದಾರಿ ಇಲ್ದೇ ಇದ್ರೆ ಹೇಗೆ ಹೇಳಿ? ಶುಗರ್ ಇದೆ, ಅದು ನಾರ್ಮಲ್ ದಾಟಿದೆ ಅಂತ ಸ್ವಲ್ಪನಾರು ಜ್ಞಾನ ಇದೆಯಾ ನಿಮ್ಗೆ? ಮಾತ್ರೆ ತಗೋಬೇಕು, ಇಂಜೆಕ್ಷನ್ ತಗೋಬೇಕು. ಈಗ ಜವಾಬ್ದಾರಿ ಇಲ್ದೆ ಹೋದ್ರೆ ನಾಳೆ ನಿಮ್ ಗತಿ ಏನಾಗ್ಬೋದು ಹೇಳಿ? ಗಂಗಿ, ಮಾತ್ರೆ ಎಲ್ಲಿದೆ ತಗೊಂಬಾ. ಬಾಂಡ್ಲಿ ಸುಮ್ಮನೆ. ಪೂರ್ವಿ, 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 ಆ ಮಾತ್ರೆ ತುಂಬಾ ಕಹಿ ಪೂರ್ವಿ. ಮಾತ್ರೆ ನುಂಗಿ ನುಂಗಿ ನನ್ನ ನಾಲ್ಗೆ ಮರಗೊಟ್ಟೋಗಿದೆ. ಅಯ್ಯೋ, ಇನ್ಸುಲಿನ್. ಅಬ್ಬಬ್ಬಾ, ಆ ಇನ್ಸುಲಿನ್ ನೆನೆಸ್ಕೊಂಡ್ರೆ ನನ್ನ ಮೈ ಮೇಲೆ ಸುನಾಮಿ ಬಂದ ಹಾಗಾಗುತ್ತೆ. ಪೂರ್ವೆ, ಪೂರ್ವೆ, ಇವತ್ತೊಂದ್ ದಿವಸ ತಗೊಳ್ದಿದ್ರೆ ಏನು ಆಗಲ್ಲ ಪೂರ್ವೆ. ಹೌದಾ? ಏನು ಆಗಲ್ವಾ? ಇಲ್ಲಿ ಇಂಜೆಕ್ಷನ್ ತಗೊಳ್ಳೋದು, ಅಲ್ಲಿ ಬಾಣ್ಲಿ ಅಂಕಲ್ ಜೊತೆ ಹೋಟ್ಲಿಗೆ ಹೋಗಿ ಜಿಲೇಬಿ ಜಾಂಗೀರ್ ಅಂತ ತಿನ್ನೋದು. ಚೆನ್ನಾಗಿದೆ ನಿಮ್ಮಿಬ್ಬರು ಜೋಡಿ, ಹಕ್ಕ ಬುಕ್ಕರ್ ತರ. ಅದಕ್ಕೆ ನಾನು ಅವ್ರನ್ನ ಡಕಾಯ್ತ್ ಅಂಕಲ್ ಅಂತ ಕರೆಯೋದು. ನಾನ್ ಡಕಾಯ್ತಾನ? ಏನಮ್ಮ ಇದು? ನಂದೇನು ತಪ್ಪಿಲ್ಲ, ನನ್ನೇ ಡಕಾಯ್ತ ಅಂತೀಯಲ್ಲ. ನೋಡ, ಈ ಪೂರ್ವಿ ನನ್ನನ್ನೇ ಡಕಾಯ್ತ ಅಂತಿದ್ದಾಳೆ. ನೋಡ, ಇವತ್ತಿಂದ ನಿನ್ ಮನೆಗ್ ಬರೋದಿಲ್ಲ, ಈ ಮನೆ ಹೊಸ ತುಳಿಯೋದಿಲ್ಲ. ಬಾಂಡ್ಲಿ, ಹಂಗ ಅನ್ಬೇಡ ಕಣೋ. ಲೇ, ನೀನ್ ಬರ್ದೇ ಇದ್ರೆ ಸಾಯಂಕಾಲ ನಾನು ಟೈಮ್ ಪಾಸ್ ಮಾಡೋದು ಹೆಂಗೋ? ಓಹೋ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಟೈಮ್ ಪಾಸ್ ಮಾಡಕ್ಕೆ ನಾನೇ ನಿನ್ ಟೈಮ್ ಪಾಸ್ ಸರ್ಕ? ನೋಡ, ನಾಳೆಯಿಂದ ತಿಮ್ರಾಯ್ ಜೊತೆ ಟೈಮ್ ಪಾಸ್ ಮಾಡ್ತೀನಿ, ಗೊತ್ತಾ? ಬರ್ತೀನಿ. ಹಾಗ ಅನ್ಬೇಡ ಬಾಂಡ್ಲಿ, ಕೇಳೋ. ಬಾಂಡ್ಲಿ, ಬಾಂಡ್ಲಿ ಹೋಗೇ ಬಿಟ್ಟ. ಪೂರ್ವಿ ಸೆಟ್ ಮಾಡ್ಕೊಂಡು ಹೋದ. ಹೋಗ್ಲಿ ಬಿಡಿ ತಾತ, ಆ ಮನುಷ್ಯನಿಂದ ಹಾಳಾಗ್ತಿದ್ದೀರ ಹೊರತು ಉದ್ಧಾರ ಅಂತೂ ಆಗ್ತಿಲ್ಲ. ನೋಡ್ತಾ ಇರಿ, ಸಾಯಂಕಾಲ ಬಂದೇ ಬರ್ತಾರೆ ಹ್ಯಾಪ್ ಮೊರೆ ಹಾಕೊಂಡು. ಅದು ಹಾಗಲ್ಲಮ್ಮ. ನೀವೇನು ಹೇಳ್ಬೇಡಿ ತಾತ, ನಿಮಗ್ ಮದುವೆ ಒಂದಾಗಿಲ್ಲ ಅಷ್ಟೇ, ಆದ್ರೆ ಗಂಡ ಹೆಂಡತಿ ತರನೇ ಬಂದೇ ಬರ್ತಾರೆ. ಸುಮ್ನೆ ಇರಿ ತಾತ. ಪೂರ್ವಿ, ಪೂರ್ವಿ, ಹೊಟ್ಟೆ ತುಂಬಾ ಹಸಿತಾ ಇದೆ. ತಿಂಡಿ ಏನ್ ಮಾಡಿದ್ಯಮ್ಮ? ತಿಂಡಿ ತಿಂಡಿ ರಂಗಿ, ತಾತನ್ ತಿಂಡಿ ಅಂತೆ, ತಗೊಂಬಾರ ಬೇಗ. ಪೂರ್ವಿ, ನಾನ್ ತಿಂಡಿ ಕೇಳಿದ್ರೆ ನೀನು ಇನ್ಸುಲಿನ್ ತಗೋತಾ ಇದ್ಯಾ? ಮತ್ತೆ ಇಂಜೆಕ್ಷನ್ ಕೊಡ್ಲೇಬೇಕಲ್ಲ? ಬೇಡಮ್ಮ, ನಾನ್ ತಿಂಡಿ ಕೇಳಿದ್ದು. ಮೊದ್ಲು ನಾನು ಇಂಜೆಕ್ಷನ್ ಕೊಡ್ಲೇಬೇಕು. ನನಗೆ ತಿಂಡಿ ಬೇಕು. ಬೇಡ ಬೇಡ, ನಂಗೆ ಇಂಜೆಕ್ಷನ್ ಬೇಡ. ನನ್ಗೆ ಇನ್ಸುಲಿನ್ ಬೇಡ. ಬೇಡ ಬೇಡ, ನಂಗೆ ಇನ್ಸುಲಿನ್ ಬೇಡ. ಬೇಡ ಬೇಡ, ನನಗೆ ಬೇಡ. ನಂಗೆ ತಿಂಡಿ ಬೇಕು, ನಂಗೆ ತಿಂಡಿ ಬೇಕು. ತಿಂಡಿ ತಿಂಡಿ ಯಾರಾದ್ರೂ ಹತ್ರ ಬಂದ್ರೆ ನೋಡ್ರಿ, ಸುಮ್ನೆ ಇರೋದಿಲ್ಲ ನಾನು. ಅದೇ ಬಿಡ್ರಿ ಬಿಡ್ರಿ, ನನ್ ಕೈ ಬಿಡ್ರಿ, ನನ್ ಕೈ ಬಿಡ್ರಿ. ಅಯ್ಯೋ, ಯಾಕೆ ಇಷ್ಟೊಂದು ಬಲವಂತ? ಅಯ್ಯೋ,
ರಜೆ ಏನಾದ್ರು ಹಾಕಿದೀನಪ್ಪ? ಇಲ್ಲ ಬುದ್ಧಿ. ತಗೋ. ಬರ್ತೀನಿ ಬುದ್ಧಿ. ನೀನು? ಜಜ್ಜನಿಕ ಜನಾರ ದೇವಮ್ಮನವ್ರೆ. ಸಾಲ ಕೇಳೋಕ್ ಬಂದಾಗ ಹಲ್ಲಿ ಗಿಂಜ್ತೀರಾ? ದುಡ್ಡು ಕೇಳಿದ್ರೆ ಮಕ ಯಾಕಲ ಹಂಗ್ ಮಾಡ್ಕೊಂಡಿದ್ದಿ? ಹೋಗ್ಲ ಮಕ ನಡ್ತಾನೆ. ಎಷ್ಟಪ್ಪ? ಓಹೋ, ಇನ್ನೊಬ್ಬ ಮಹಾರಾಜ ಬತ್ತವನೆ. ದೇವಮ್ಮನವ್ರೆ, ಅದು ಎಲ್ಲ ಈ ವಾರ ಕೊಡಗಾಕಿಲ್ಲ. ಯಾಕಲ? ನನ್ನ ಹೆಂಡ್ರಿಗೆ ಹುಷಾರಿಲ್ಲ. ಅಯ್ಯೋ ಮೂದೇವಿ, ನಂತಾವೇ ಬಿಡ್ತಾ ಇದ್ದೆಲ್ಲೋ. ಅಲ್ಲ ಕಣ್ಲ, ಒತಾರನೆ ನಿನ್ನ ಹೆಂಡ್ರು ಬಾವಿ ತವ ಸರ ಅಂತ ನೀರು ಸೇರ್ತಾ ಇದ್ಲು. ನನಗೆ ಸುಳ್ಳು ಹೇಳ್ತೀಯ? ಕೊಡ್ಲ ಇಲ್ಲಿ. ಎಲ್ಲ ಬಂದ ನೋಟೆ ತಂದವನೇ. ತಗ ಇದು, ಈ ವಾರದ ಬಡ್ಡಿ ಚುಕ್ತಾಯ್ತು, ಹೋಗ್ಬಿಟ್ ಬಾ. ಯಾಕೋ ನಿಂತಿದ್ದೀಯಾ? ಹೋಗ್ಲಾ? ತಗೋ. ಏನ್ ಸ್ವಾಮಿ 500 ರೂಪಾಯಿ ಕೊಡ್ತಾ ಇದೀರಾ? ಸಾವುಕಾರಿಗೆ ಹೇಳಿದೀನಿ ಸಂಬಳ ಜಾಸ್ತಿ ಮಾಡಿ ಅಂತ, ನೀವು ನೋಡಿದ್ರೆ ಇಷ್ಟೇ ಕೊಡ್ತಾ ಇದೀರಾ? ನೀವ್ ಈ ರೀತಿ ಕೊಟ್ಬಿಟ್ರೆ ನಮ್ಮ ಹೆಂಡ್ರ ಮಕ್ಕಳನ್ನ ಸಾಕದ್ ಹೆಂಗೆ ಸ್ವಾಮಿ? ಮಕ್ಕಳೆಲ್ಲ 2 ಹೊತ್ತು ಗಂಜಿ ಸಾವ್ಕಾರ ಹತ್ರ ಕುಡಿಯೋದು. ಮಾತಾಡಿದ್ಯಲ್ಲ, ನಾನು ಸಾವ್ಕಾರ ಹತ್ರ ಮಾತಾಡ್ತೀನಿ, ಹೋಗು. ಏನಯ್ಯ ನಾರಾಯಣ, ವಾರ ಪೂರ್ತಿ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಬಹುಶಃ ಸೂರ್ಯ ಬೇರೆ ಕಡೆ ಹುಟ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ತಗೋ, 700 ರೂಪಾಯಿ ಇದೆ. ಕಳ್ನಾರಾಯಣ ಜಜ್ಜನಿಕ ಕಳ್ನಾರಾಯಣ ಜಜ್ಜನಿಕ ಜನರೇ, ಮಗನೇ ನೀನು ಬಿಟ್ಟೆನ ಬಂದೆ ತಾಳು. ಜಜ್ಜನಿಕ ಜನರೇ, ಲೇ ಕಳ್ನಾರಾಯಣ, ನನ್ ಕಣ್ಣೆ ತಪ್ಸಿ ಹೋಗ್ಬೇಕು ಅಂತಿದ್ದೀಯಾ? ನಾನ್ ಯಾರ್ ಗೊತ್ತೇನ್ಲ? ಬಡ್ಡಿ ದೇವಮ್ಮ. ಕೊಡ್ಲಾ ದುಡ್ಡು? ಈ ವಾರ ಕೊಡಕ್ಕಾಗಲ್ಲ ದೇವಮ್ಮ. ಯಾಕಲ? ನನ್ನ ಹೆಂಡ್ರು ಬಸ್ರು. ಅದಕ್ಕೆ ನಾನೇನ್ ಮಾಡ್ಲಿ? ನಿನ್ನೆಂಡ್ರು ಬಸ್ ಕಷ್ಟ ಆಗುತ್ತೆ. ಕಷ್ಟ ಆದ್ರೆ ಬಡ್ಡಿ ದುಡ್ಡು ಕೊಡೋದಕ್ಕೆ ನಾನಿಲ್ವಾ? ಕೊಟ್ಲಾ? ಏನ್ಲ ಮಕ ನೋಡ್ತಾ ಇದ್ಯಾ? ಕೊಡ್ತೀಯ ಇಕ್ಲ? ದೇವಮ್ಮ, ಏನಿದೆಲ್ಲ? ಏನಿಲ್ಲ ಕಣಪ್ಪ, ನನ್ ತಾವ್ ಬಡ್ಡಿ ಕಾಸಿಸ್ಕೊಂಡು ಕೇಳಿದ್ರೆ ಕಣ್ ತಪ್ಸಿ ಓಡೋಗ್ತಾವನಲ್ಲ ಈ ಕಳ್ಳನ್ ಮಗ, ಅದಕ್ಕೆ ಇಕ್ಕಲ ಅಂದೆ. ನೀನು ನಾ ಕಿಕ್ಕು ಇವನ್ಗೆ. ಏನಯ್ಯ ನಾರಾಯಣ ಇದೆಲ್ಲ? ಅವನ್ ಹೆಂಗ್ ಹೇಳ್ತಾನೆ? ಅವನ್ ಮುಸುಡಿ ನೋಡು, ಹಿಂಗ್ ತಿಂದ್ ಮಂಗನಂಗೈತೆ. ಅಲ್ಲ ಕಣಪ್ಪ, ಮದ್ವೆ ಮಾಡ್ಕೊಂಡ, ಪ್ರಸ್ತಾವ ಮಾಡ್ಕೊಳಕ್ಕೆ 500 ರೂಪಾಯಿ ಸಾಲ ಬೇಕು ಒಂದ. ಕೊಟ್ನಾ? ಈಗ ನೋಡಿದ್ರೆ ಅವನ್ ಹೆಂಡ್ರು ಬಸ್ರು. ಈಗ ಅದಕ್ಕೆ ಬಡ್ಡಿ ಏರ್ಕೊಂಡ್ಬಿಟ್ಟೈತೆ. ಅದನ್ನ ಕೇಳಿದ್ರೆ ಕಳ್ಳನ್ ಮಗ ಓಡೋಗ್ತಾವನಲ್ಲ. ನೀನೇ ಹೇಳು, ಈ ನನ್ನ ಮಗನ್ಗೆ ಇಕ್ಬೇಕೋ ಬೇಡವಾ? ಅದಕ್ಕೆಲ್ಲ ಹೀಗೆ ಗಲಾಟೆ ಮಾಡಿದ್ರೆ ಹೇಗೆ? ಏಯ್, ಸ್ವಲ್ಪನಾದ್ರೂ ಜ್ಞಾನ ಬೇಡ ನಿನ್ಗೆ? ದೇವಮ್ಮ ಬೇರೆ ಅವ್ರ ದುಡ್ಡಲ್ಲಿ ನಿನ್ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ ಅಂತ ಆರೋಪ ಮಾಡ್ತಿದ್ದಾಳೆ. ಅವ್ಳ ದುಡ್ಡು ಕೊಡ್ಬೇಕೋ ಬೇಡವೋ? ನಾಚಿಕೆ ಆಗಲ್ಲ ನಿಂಗೆ? ಏನ್ ಮಾಡ್ಲಿ ಸರ್, ಬರೋ ಸಂಬಳ ಜೀವನ ಮಾಡಕ್ಕೆ ಸಾಕಾಗ್ತಾ ಇಲ್ಲ. ದೇವಮ್ಮ, ಅವ್ನ್ ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ರೆ ಅವ್ನ್ ಜೀವನ ಮಾಡ್ಬೇಕೋ ಬೇಡವಾ? ಕೊಡ್ತಾನೆ ಇರಮ್ಮ. ಅಯ್ಯ, ಅದೆಲ್ಲ ಆಗೋದಿಲ್ಲಪ್ಪ. ಇವತ್ತು ನನ್ ಕೈಗೆ ದುಡ್ಡು ಮಡಗ್ಲೇಬೇಕು. ನೋಡು, ನೀನ್ ಹೀಗೆಲ್ಲ ಗಲಾಟೆ ಮಾಡಿದ್ರೆ ನಡೆಯಲ್ಲ. ನೀನ್ ಈ ರೀತಿ ಗಲಾಟೆ ಮಾಡಿದ್ರೆ ಇನ್ನೊಂದ್ಸರಿ ಗೇಟ್ ಇಂದ ಒಳಗಡೆ ಬಿಡಲ್ಲ. ಅಲ್ಲ, ಈ ಸಾಲದ ವ್ಯವಹಾರ ಎಲ್ಲ ಇಲ್ಲಿ ಮಾಡು ಅಂತ ಯಾರು ಹೇಳಿದ್ದು? ಏಯ್ ಕೊಡೋ. ನೋಡಮ್ಮ, ಇದರಲ್ಲಿ 100 ರೂಪಾಯಿ ಇದೆ. ಇವನ್ ಮೇಲೆ ವಾರಕ್ಕೆ 100 ರೂಪಾಯಿ ಇವ್ನು ಕೊಡ್ತಾನೆ. ಇವನ್ ಮೇಲೆ ಗಲಾಟೆ ಮಾಡಬಾರ್ದು. ಅಪ್ಪ, ನೀನ್ ಈ ತರ ನ್ಯಾಯ ಮಾಡ್ತಾ ಇರು. ನಾನ್ ಗಂಟು ಮುಟ್ಟೆ ಕಟ್ಕೊಂಡು ದೇಶಾಂತರ ಹೊರಟೋಗ್ತೀನಿ. ಲೇ ಕಳ್ನಾರಾಯಣ, ವಾರ ನೀನು ಕರೆಕ್ಟ್ ಆಗಿ ದುಡ್ಡು ತಂದು ಕೊಟ್ರೆ ಸರಿ. ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತೇನೋ? ಸರಕ್ ಮಾಡಿ ಕಚ 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 ಅಂತ ಕೊಚ್ಚಾಕ್ಬಿಡ್ತೀನಿ. ಹುಷಾರು. ಸರ್, ನೀವು ಬರ್ಲಿಲ್ಲ ಅಂದಿದ್ರೆ ನನ್ ಕತೆ ಅಷ್ಟೇನೆ. ನಾಚಿಕೆ ಆಗಲ್ವ ನಿಂಗೆ? ಈಸ್ಕೊಂಡು ದುಡ್ಡು ಕೊಡ್ಬೇಕು ತಾನೆ? ಅಲ್ಲಯ್ಯ, ಆ ಹೆಂಗ್ಸು ಹಣದಾಯಿ, ಅವಳ ಹತ್ರ ಹೋಗಿ ಸಾಲ ಮಾಡಿದೀಯಲ್ಲ, ಬುದ್ಧಿ ಇಲ್ವಾ ನಿಂಗೆ? ತಗೋ, ನಡೆಯಲಿಂದ. ಯಾಕೆ ಬಂದೆ? ಒಳಗ್ ಬರಬಹುದಾ? ಬಂದಿದ್ದಾಯ್ತಲ್ಲ, ಕೇಳೋದೇನಿದೆ? ಏನ್ ವಿಷಯ? ಸಾರಿ ರೀ, ಬೆಳಿಗ್ಗೆ ನಾನೇನೋ ಟೆನ್ಷನ್ ಅಲ್ಲಿದ್ದೆ, ನಿಮ್ ಮೇಲೆ ರೇಗಾಡ್ಬಿಟ್ಟೆ. ಅದೇನಾಯ್ತು ಅಂದ್ರೆ, ಪಕ್ಕದೂರಿನ ಜಮೀನ್ದಾರನ್ ಮಗ ಇದಾನಲ್ಲ, ಅವ್ನ್ ನನ್ ಕೈನೆಟಿಕ್ ಡಿಕ್ಕಿ ಹೊಡ್ದ.
ಅವನ್ ಜೊತೆ ಜಗಳ ಬೇರೆ ಆಯ್ತು, ನನ್ ಪಿತ್ತ ನೆತ್ತಿಗೇರಿತ್ತು, ಅದಕ್ಕೆ ನಿಮ್ಮನ್ ಬೈದ್ಬಿಟ್ಟೆ. ಸಾರಿ ರೀ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಪಶ್ಚಾತ್ತಾಪ ಪಟ್ರೆ ಏನ್ ಪ್ರಯೋಜನ? ನಿನ್ನೆ ನಾನ್ ಬೇರೆ ಬಟವಾಡೆ ಕೊಡೋ ಟೆನ್ಷನ್ ಅಲ್ಲಿದ್ದೆ, ನೀನ್ ಬೇರೆ ಚೆನ್ನಾಗಿ ಬೈದ್ಬಿಟ್ಟೆ. ನೀನೇನಂದ್ರು ನಾನು ಹಸ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಸಾರಿ ಅಂತ ಹೇಳದ್ನಲ್ಲ, ನಿಮ್ ಟೆನ್ಷನ್ ಏನು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇದನ್ನೆಲ್ಲ ಮರ್ತ್ಬಿಡೋಣ ಪ್ಲೀಸ್. ನೀನ್ ಮರಿಬಹುದು, ಕೆಲಸದವ್ರ ಮುಂದಾದ ಅವಮಾನನ ನಾನ್ ಮರೆಯೋಕ್ಕಾಗತ್ತಾ? ನೋ ಚಾನ್ಸ್. ಸಾರಿ ಅಂತ ಕೇಳಿದ್ರು ನಿನ್ ಬಿಗುಮಾನ ಜಾಸ್ತಿ ಆಗ್ತಾ ಇದೆ. ಬರ್ತೀನಿ. ಗುಡ್ ನೈಟ್ ದೂರ್ವಾಸ್ ಮುನಿ. ಏಯ್, ಇದನ್ನ ಹೇಳೋಕೆ ಇಲ್ಲಿವರೆಗೂ ಬಂದ್ಯಾ? ಹೌದು. ಅಷ್ಟೇನಾ? ಅಷ್ಟೇ. ಇಲ್ಲ, ವಿಷಯ ಬೇರೆ ಏನೋ ಇದೆ. ನೀನ್ ಸುಳ್ಳು ಹೇಳ್ತಾ ಇದೀಯ. ಹೇಳೆ. ಹೇಳಲ್ಲ. ಪರವಾಗಿಲ್ಲ ಹೇಳೆ. ನಾಚ್ಕೋಬೇಡ, ಪರವಾಗಿಲ್ಲ ಹೇಳೆ. ನಾಚಿಕೆ ಆಗತ್ತೆ. ನನ್ನ ಹತ್ರ ಏನೇ ನಾಚಿಕೆ? ಹೇಳೆ ಹೇಳೆ. ಕನ್ಸ. ಏನೋ ಶಿವರಾಮ, ಮತ್ತೆ ಬರೋದಿಲ್ಲ ನಿನ್ನ ಹತ್ರ ಅಂತ ನೆನ್ನೆ ದೊಡ್ಡದಾಗಿ ಹೇಳ್ಬಿಟ್ಟು ಹೋಗಿದ್ದೆ, ತಿರ್ಗಾ ಬಂದ್ಬಿಟ್ಟಿದ್ಯಲ್ಲ. ಹ್ಞೂ ಕಣ, ನೆನ್ನೆ ಹೋದ್ಮೇಲೆ ಆ ತಿಮ್ಮರಾಗಿ ಹೇಳಿ ಕಳಿಸ್ದೆ, ಎಲ್ಲೋ ಊರಿಗೆ ಹೋಗಿದ್ದಾನಂತೆ, ಬರಲೇ ಇಲ್ಲ. ಏನ್ ಮಾಡ್ಲಿ, ಟೈಮ್ ಪಾಸ್ ಮಾಡೋದಕ್ಕೆ ನೀನ್ ಇಲ್ದೆ ಇನ್ಯಾರಿದ್ದಾರೆ, ಅದಕ್ಕೆ ಬಂದ್ಬಿಟ್ಟೆ. ನೋಡು ನಾಚಿಕೆ. ಹೌದು, ನಾನು ಹೋದ್ಮೇಲೆ ಏನಾಯ್ತು? ಅದ ಯಾಕೆ ಹೇಳ್ತೀಯ, ನಮ್ ಪೂರ್ವಿ ಸೇವೆನೇ ಸೇವೆ. ಹೌದಾ? ಹ್ಞೂ ಕಣ. ತರಾವರಿ ತಿಂಡಿ ಮಾಡಿ ನಮ್ ಪೂರ್ವಿ ತಟ್ಟೆ ತುಂಬಾ ಜೋಡಿಸಿಟ್ಟಿದ್ಲು. ಚೆನ್ನಾಗಿತ್ತಾ? ಚೆನ್ನಾಗಿತ್ತು, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಕಳ್ಳ ಕಳ್ಳ, ನನ್ನ ಹತ್ರ ಸುಳ್ಳು ಹೇಳ್ತೀಯ? ಸುಳ್ಳ? ಇಲ್ಲಪ್ಪ. ನೆನ್ನೆ ಹೋದ್ಮೇಲೆ ಮತ್ತೆ ವಾಪಸ್ ಬಂದು ಇಡಕ್ ನೋಡ್ದೆ. ನೋಡ್ಬೇಕಾಗಿತ್ತು. ನೀನು ಭರತನಾಟ್ಯ ಏನು, ನಿನ್ನ ಯಕ್ಷಗಾನ ಏನು. ಪೂರ್ವಿ ಇಂಜೆಕ್ಷನ್ ಕೊಡೋವಾಗ ತಕತೈ 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 ತಕತೈ. ಏನ್ರಿ, ಏನ್ ಸಮಾಚಾರ? ಏನಿಲ್ಲ, ಕಾಂಪ್ರಮೈಸ್. ಕಾಂಪ್ರಮೈಸಾ? ಯಾವ್ದಕ್ಕೆ? ನಿನ್ನೆ ನಮ್ಮಿಬ್ಬರ ಮಧ್ಯೆ ಜಗಳ ಆಯ್ತಲ್ಲ, ನೀವು ನನ್ನನ್ನು ಚೆನ್ನಾಗಿ ಬೈದ್ ಬಿಟ್ರಿ. ಆಕ್ಚುಲಿ ನೀವು ನನ್ನನ್ನ ಸಾರಿ ಕೇಳಿ ಕಾಂಪ್ರಮೈಸ್ ಆಗ್ಬೇಕು. ಆದ್ರೆ ಹುಡುಗರು ಹಣೆ ಬರ ನೋಡಿ, ತಪ್ಪು ಮಾಡೋದೆಲ್ಲ ನೀವು, ಆದ್ರೆ ಆರೋಪ ಆಪಾದನೆ ಬರೋದು ನಮ್ಮ ಮೇಲೆ. ನಿನ್ನೆ ಏನಾಯ್ತು ಗೊತ್ತಾ? ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ ರೀ. ಓಹೋ, ಆಮೇಲೆ? ನಿಮ್ಮ ಹತ್ರ ಸಾರಿ ಕೇಳ್ಬೇಕು ಅಂತ ರಾತ್ರಿ ಎಲ್ಲ ಚಟಪಡಿಸ್ತಿದ್ದೆ, ಅದಕ್ಕೆ ಈ ರೋಸ್ ತಂದಿದ್ದೀನಿ. ಇದನ್ನ ತಗೊಂಡು ನನ್ ಕ್ಷಮಿಸ್ಬಿಡಿ. ಏನು ತಮಾಷೆನಾ? ಅಯ್ಯಯ್ಯೋ, 100% ಸೀರಿಯಸ್. ಆ ಜಗಳ ಗಿಗಳ ಮರ್ತು ನೀವು ನಗ್ನಗ್ತಾ ಇರ್ಬೇಕು ಪ್ಲೀಸ್ ರೀ. ಹಾ, ಹಾಗ್ ಬನ್ನಿ ದಾರಿಗೆ. ಓಕೆ, ಆದ್ರೆ ಈ ಹೂಗಿವೆಲ್ಲ ಬೇಡ. ಯಾಕೆ ಮೇಡಮ್? ಅದೆಲ್ಲ ಲವರ್ಸ್ ಕೊಡೋದು ಕಣ್ರಿ. ಹೌದಾ? ಹಾಗಾದ್ರೆ ನಾವು ಹಾಗೆ ಅನ್ಕೊಳ್ಳೋಣ. ಹಾ, ಏನ್ರಿ ಮಾತಾಡ್ತಾ ಇದ್ದೀರಾ? ಹೇಗಿದೆ ಮೈಗೆ? ಅಯ್ಯಯ್ಯೋ, ಮಿಸ್ಟೇಕ್ ಮಾಡ್ಕೋಬೇಡ್ರಿ, ಫ್ರೆಂಡ್ಲಿ ಆಗಿ ತಗೊಳ್ರಿ. ಸಂಪತ್, ಏನು ಅಲ್ಲಿ ನೋಡು, ಅಲ್ಲಿ ಎಲ್ಲೋ ಪೂರ್ವಿ ರೂಮ್ ಕಿಟಕಿ ಹತ್ರ. ಹೌದು, ಪೂರ್ವಿ ರೂಮ್ ಕಿಟಕಿ. ಏನೀಗ? ಅಯ್ಯೋ, ಸರಿಯಾಗಿ ನೋಡು, ಅಲ್ಲಿ ನಿಮ್ ಮ್ಯಾನೇಜರ್ ಪೂರ್ವಿಗೆ ಕಾಳು ಹಾಕ್ತಾ ಇದ್ದಾನೆ. ಕಾಳು ಏನು? ಕಾಳ? ಹಾಗಂದ್ರೇನು? ಬಿಸ್ಕೆಟ್ ಹಾಕ್ತಾ ಇದ್ದಾನೆ. ಬಿಸ್ಕೆಟ್. ಬಿಸ್ಕೆಟ್ ಹೊರಗಡೆಯಿಂದ ಒಳಗಡೆ ಹಾಕ್ತಿದ್ದಾನ? ಇಲ್ಲ, ಒಳಗಡೆಯಿಂದ ಹೊರಗಡೆ ಹಾಕ್ತಾ ಇದ್ದಾನೆ. ಅಯ್ಯೋ ಮುಟ್ಟಾಳ, ಅದನ್ನೆಲ್ಲ ನೀನು ಮಾಡಿದ್ರೆ ನಿನಗೂ ಗೊತ್ತಾಗಿರೋದು. ಸಂಪತ್ತ, ನಿಮ್ ಮ್ಯಾನೇಜರ್ ಪೂರ್ವಿಗೆ ಲವ್ ಮಾಡ್ತಾ ಇದ್ದಾನೆ. ಲವ್. ಹೌದಾ? ಇಬ್ರು ಲವ್ ಮಾಡ್ತಿದ್ದಾರ? ಇಲ್ಲ, ಫೈಟಿಂಗ್ ಮಾಡ್ತಾ ಇದ್ದಾರೆ. ಯಾವಾಗಲೇ ಬಾಂಡ್ಲಿ ನನ್ ಮಗನೇ ಹೇಳಕ್ ಬಂದ್ಬಿಟ್ಟ. ಅವರಿಬ್ರು ಯಾವಾಗ್ಲೂ ಜಗಳ ಆಡ್ತಿರ್ತಾರೆ, ಒಬ್ಬನ್ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಹೇಳಕ್ ಬಂದ್ಬಿಟ್ಟ. ಸುಮ್ನಿರ. ಸರಿ, ಕೊಡಿ. ತಗೊಳ್ಳಿ. ಅಂದ್ರೆ ಅವರಿಬ್ರು ಒಬ್ಬರನ್ನೊಬ್ರು ಲವ್ ಮಾಡ್ತಾ ಇದ್ದಾರಾ? ಪ್ರೀತಿ ಅಂದ್ರೆ ಏನ್ ಗೊತ್ತಾ? ಗೊತ್ತಿಲ್ಲಪ್ಪ. ಅಯ್ಯೋ ದಡ್ಡ, ಪ್ರೀತಿ ಅಂದ್ರೆ ಅದ್ರ ಮಜಾನೇ ಬೇರೆ, ಅದ್ರ ಸುಖನೇ ಬೇರೆ. ನಿನ್ಗೆಲ್ ಗೊತ್ತಾಗ್ಬೇಕು? ನಿನ್ ಶುದ್ಧ ಬ್ರಹ್ಮಚಾರಿ. ಬಾಂಡ್ಲಿ ಹಾಕಿ ನೋಡು.
ಇದು ಆ ತರ್ಲೆ ಕಾರು ಇಲ್ಲಿ ಯಾಕೆ ನಿಂತಿದೆ? ನಮ್ಮ ಎಸ್ಟೇಟ್ ಅಲ್ಲಿ ಏನಾದ್ರು ನುಗ್ಗಿದಾನ? ಹಲೋ ಹಲೋ. ವಾ ಕಿರಿಕ್ ಪಾರ್ಟಿ ಬಂದ್ರಿ. ಬನ್ನಿ. ಏನ್ ಸಮಾಚಾರ? ಏನ್ರಿ ನಮ್ಮ ಎಸ್ಟೇಟ್ಗೆ ನುಗ್ಗಿ ನನ್ನ ಏನ್ ಸಮಾಚಾರ ಅಂತ ಕೇಳ್ತೀರಾ? ಏನು ಇದು ನಿಮ್ಮ ಎಸ್ಟೇಟಾ? ಮತ್ತೆ ಎಲ್ರಿ? ಮತ್ತೆ ನಿಮ್ಮ ಹೆಸರಲ್ಲಿ ಒಂದು ಬೋರ್ಡೇ ಕಾಣಿಸ್ತಾ ಇಲ್ಲ. ಗೂಳಿ ತರ ನುಗ್ಗಿದ್ದು ಅಲ್ದೆ ಬಾಯಿಗೆ ಬಂದು ಮಾತಾಡ್ತೀರೇನ್ರಿ? ಯಾರೊಂದ್ ಗೂಳಿ ಅಂತ ಇದ್ದೀರಾ? ನೋಡಿ ಇದೆಲ್ಲ ಚೆನ್ನಾಗಿರಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತೊಳಿ ಅಷ್ಟೇ. ಏನ್ರಿ ಮಾಡ್ತೀರಾ? ದೂರ ಇರಿ. ನಮ್ಮ ಎಸ್ಟೇಟ್ ಒಳಗ್ ನುಗ್ಗಿ ನನ್ಗೆ ಜಬರ್ದಸ್ತ್ ಮಾಡ್ತೀಯಾ? ನೋಡ್ರೆ ನಾನು ಹುಡುಗಿರ ಮುಟ್ಟಲ್ಲ, ದೂರ ಇರಿ. ಇದ್ದೇ ಜಾಗದಲ್ಲಿ ಯಾವನಾದ್ರೂ ಹುಡುಗ ಇದ್ದಿದ್ರೆ ಇಷ್ಟೊತ್ತು 4 ಬಿಟ್ಬಿಟ್ಟು ಆಚೆ ತಗೊಬಿಡ್ತಾ ಇದ್ದೆ. ಏನ್ ಮಾಡ್ತೀಯಾ ನೀನ್ ಹುಡುಗಿ? ನೋಡ್ರಿ ನಾನು ಪಕ್ಕ ಆಂಜನೇಯನ್ ಭಕ್ತ, ಹುಡುಗಿರ ಮುಟ್ಟಲ್ಲ, ದೂರ ಇರಿ. ಅಯ್ಯೋ ಹೋಗ್ರೆ. ಅಷ್ಟೊಂದ್ ಧೈರ್ಯ ಇದೆಯಾ ನಿನ್ಗೆ? ಒಂದ್ ಗಿಡ ಮುಟ್ಟ ನೋಡೋಣ. ಒಂದ್ ಗಿಡನಾ? ಅಯ್ಯ ನಿನ್ನ ಅಜ್ಜಿಲೇ, ನೀನ್ ಯೋಗ್ತಿಗೆ ನಿಮ್ಮ ಎಸ್ಟೇಟ್ ಅಲ್ಲಿ ಒಂದ್ ಸೀಬೆಕಾಯಿ ಮರ ಇಲ್ಲ. ಈ ಗಿಡ ಮುಟ್ತೀನಿ. ಇದು ದೊಡ್ಡ ಮನ್ಸು ಮಾಡಿ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ನೀವಿಷ್ಟು ಕೇಳಬೇಕಾದ ಅಗತ್ಯನೇ ಇಲ್ಲ. ದೇವ್ರು ನನಗೆ ಕೊಟ್ಟಿದ್ದಾನೆ, ತಿರುಗಿ ಅದನ್ನು ದೇವರಿಗೆ ಕೊಡ್ತಾ ಇದ್ದೀನಿ. ದಾಸರು ಹೇಳಿದ್ದಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಹಾಗೆ ಖಂಡಿತ ಕೊಡ್ತೀನಿ. ತಾತ ಪೂರ್ವಿ, ನಾ ಇಲ್ಲಿದ್ದೀನಮ್ಮ. ನೀವ್ ಹೀಗ್ ಕೂತ್ಬಿಟ್ರೆ ಹೇಗ್ ತಾತ? ಹೊರಗಡೆ ಏನ್ ನಡೀತಿದೆ ಅಂತ ಗೊತ್ತಾ ನಿಮ್ಗೆ? ಸಮಾಧಾನ. ಆ ವಿಷಯ ಆಮೇಲೆ ಮಾತಾಡೋಣ. ಮೊದ್ಲು ಒಳಗಡೆ ಹೋಗಿ ಚೆಕ್ ಬುಕ್ ತಗೊಂಬ. ನಾನ್ ಏನ್ ಹೇಳಕ್ ಬರ್ತಿದೀನಿ ಅಂದ್ರೆ? ನನಗೆ ಗೊತ್ತು, ಆಮೇಲೆ ಮಾತಾಡೋಣ ಅಂತ ಹೇಳದ್ನಲ್ಲ. ಮೊದ್ಲು ಚೆಕ್ ಬುಕ್ ತಗೊಂಬ, ಹೋಗು. ಶ್ರೀಧರ್, ನೀವೇನು ಅನ್ಕೋಬೇಡಿ, ಅವಳ ಮೆಂಟಾಲಿಟಿನೇ ಹಾಗೆ. ಈ ತಾತಂಗ್ ಹೇಗ್ ಹೇಳೋದೋ ಗೊತ್ತಾಗಲ್ಲ. ಇವ್ರು ಸಂಪಾದನೆ ಮಾಡೋದೆಲ್ಲ ಬೇರೆಯವ್ರು ದಾನ ಮಾಡಕ್ಕೆ ಅಂತಾನೆ ಅನ್ಕೊಂಡಿದ್ದಾರೆ. ಯಾರ್ ಬರ್ತಾರೋ ಅವ್ರಿಗೆ ಧಾರಾಳವಾಗಿ ಕೊಟ್ಬಿಡೋದೆ. ಅಲ್ಲಿ ಎಸ್ಟೇಟ್ ಅಲ್ಲಿ ಕೇಳೋರೇ ಇಲ್ಲ. ಅವನ್ ಯಾವನೋ ನನ್ಗೆ ಬೈತಾನೆ. ಇರ್ಲಿ, ಇವತ್ತು ಅವನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ತಾತಂಗ್ ಹೇಳಿ. ತಗೊಳ್ಳಿ ತಾತ. ನಿಮ್ಗೊಂದ್ ವಿಷಯ ಹೇಳ್ಬೇಕು. ಆಮೇಲೆ ಹೇಳುವಂತೆ ಹೋಗಮ್ಮ. ತಗೊಳ್ಳಿ, ಇನ್ನೂ ಬೇಕಾದ್ರೆ ಕೇಳಿ, ಸಂಕೋಚ ಪಟ್ಕೋಬೇಡಿ. ದೇವಸ್ಥಾನದ ಕಾರ್ಯ ಸುಗಮವಾಗಿ ಸಾಗ್ಬೇಕು. ತುಂಬಾ ಸಂತೋಷ, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ನಾನಿನ್ ಹೋಗಿ ಬರ್ತೀನಿ. ಸರಿ, ಹೊರಡ್ ಬನ್ನಿ. ತಾತ ಆಯ್ತಾ? ನಿಮ್ ಸಮಾಜದ ಉದ್ಧಾರದ ಕೆಲ್ಸ ಆಯ್ತಾ? ಕೇಳಿದ್ದೆಲ್ಲ ಧಾರಾಳವಾಗಿ ಕೊಟ್ರಾ? ಊರ್ವಿ, ಸಮಾಜ ಸೇವೆ, ದೇವರ ಸೇವೆ ಅಂದ್ರೆ ಧಾರಾಳವಾಗಿ ಕೊಡ್ಬೇಕಮ್ಮ. ಅದಿರ್ಲಿ, ಈಗ ಹೇಳು ಏನಾಯ್ತು ಅಂತ. ನಮ್ಮ ಎಸ್ಟೇಟ್ಗೆ ಬೇಲಿ ಇಲ್ದಂಗಾಗಿದೆ. ಯಾರ್ಯಾರೋ ನುಗ್ತಿದ್ದಾರೆ. ಆ ಮ್ಯಾನೇಜರ್ ಏನ್ ಮಾಡ್ತಿದ್ದಾನೆ? ಕತ್ತೆ ಕಾಯ್ತಾ ಇದ್ದಾನ? ಆ ಪಕ್ಕದೂರಿನ ಜಮೀನ್ದಾರನ್ ಮಗ ಬೇಲಿ ಹಾರಿ ತೋಟಕ್ ನುಗ್ಗಿದ್ದಾನೆ, ಗೊತ್ತಾ? ಹೌದಾ? ಇವತ್ ಇವನ್ ಬರ್ತಾನೆ, ನಾಳೆ ಇನ್ನೊಬ್ಬ ಬರ್ತಾನೆ. ಆಮೇಲೆ ಹಸು, ಕರು, ದನ, ಹಂದಿ, ನಾಯಿ, ನರಿ ಎಲ್ಲ ಬರಕ್ ಶುರು ಆಗುತ್ತೆ. ಇದೇನ್ ಎಸ್ಟೇಟಾ ಇಲ್ಲ ಕಾಡ? ಅಷ್ಟೇ ತಾನೇ. ನಾನ್ ಮ್ಯಾನೇಜರ್ಗೆ ಹೇಳ್ತೀನಿ, ಎಲ್ಲ ಸರಿಪಡಿಸ್ತೀನಿ. ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ತಾತ ಏನ್ ಹೇಳ್ತಾ ಇದ್ದೀರಾ ನೀವು? ನಾನ್ ಹೇಳೋದ್ ಸ್ವಲ್ಪನೂ ತಲೆಗೆ ಹಾಕೊಳ್ತಾ ಇಲ್ವಲ್ಲ. ಅಲ್ಲ, ಒಂದ್ ರೀತಿ ನೀತಿ ಬೇಡ್ವಾ? ಏನ್ ತಿಳ್ಕೊಂಡಿದ್ದಾನ ಅವನು? ಮೊದ್ಲು ಬೇಲಿ ಹಾಕ್ಸಿ, ಯಾರು ಬರ್ದೇ ಇರೋ ಹಾಗೆ ಮಾಡಿ. ಅಯ್ಯೋ ದೇವ್ರೇ, ಸಣ್ಣ ಪುಟ್ಟದಕ್ಕೆಲ್ಲ ನೀನ್ ಯಾಕೆ ಆವೇಶ ಪಡ್ತೀಯ? ಏನಾಗುತ್ತೆ? ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ನೀ ಸುಮ್ನಿರು. ಹುಚ್ಚುಡುಗಿ, ನಗನಗ್ತಾ ಇರು. ಏನೋ ಏನ್ ಮಾಡ್ತಾ ಇದೀಯಾ? ಏನಿಲ್ಲ, ಹಾಗೆ ನೋಡ್ತಾ ಇದ್ದೆ. ಓ, ಏನ್ ನೋಡ್ತಾ ಇದೀಯಾ? ಪ್ರಕೃತಿ ಸೌಂದರ್ಯ ಎಲ್ಲ ಸವಿತಾ ಇದೆಯಾ? ತಮಾಷೆ ಮಾಡ್ಬಿಡಿ ಅಂಕಲ್, ಹಾಗೇನಿಲ್ಲ. ನನ್ನ ತನ್ನ ಸುಳ್ಳು ಹೇಳ್ತೀಯಲ್ಲ ನೀನು. ಏನೋ ಪೂರ್ವಿನ ಡವ್ ಹೊಡಿತಾ ಇದೆಯಾ? ಡವ್ವ? ಅಯ್ಯಯ್ಯೋ, ಹೀಗೆಲ್ಲ ತಮಾಷೆ ಮಾಡ್ಬಿಡಿ ಅಂಕಲ್, ಹಾಗೇನಿಲ್ಲ. ಸುಮ್ನಿರಯ್ಯ, ನಾನು ನಿನ್ನ ವಯಸ್ಸನ್ನ ದಾಟ್ಕೊಂಡೇ ಬಂದಿರೋನು, ನನಗೆ ಗೊತ್ತಿಲ್ವಾ? ಏನು ಡವ್ವ? ಅಂಕಲ್, ನಾನ್ ಹಿಂಗಿರ್ಲಿಲ್ಲಪ್ಪ. ನಾನು ಒಂದು ಹುಡುಗಿನ ಡವ್ ಹೊಡಿತಾ ಇದ್ದೆ. ನಿನ್ನ ಹಂಗೆ ಇಣಕ್ ಹಾಕೊಂಡು ಮನಸ್ಸಿನಲ್ಲೇ ಮಣ್ಗೆ ತಿನ್ಕೊಂಡಿರ್ಲಿಲ್ಲ. ನಾನ್ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿದ್ದೆ. ಹೌದಾ ಅಂಕಲ್?
ಮತ್ತೆ ನೀನ್ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ತಾ ಇದ್ರೆ ನೀನ್ ಪ್ರೀತಿಸೋದ್ ಹುಡುಗಿ ನಿನ್ ಕೈಗೆ ಸಿಗಲ್ಲ. ಈಗ ನಾನು ಏನ್ ಮಾಡ್ಲಿ ಅಂಕಲ್? ಹೋಗು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡು. ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಡು. ಅಯ್ಯೋ, ಹಾಗೇನಾದ್ರೂ ಹೋಗಿ ನಾನು ಅವಳಿಗೆ ಹೇಳಿದ್ರೆ ಅವಳು ನನ್ನ ಕೆನ್ನೆಗೆ ಚೆನ್ನಾಗಿ ಬಾರಿಸ್ಬಿಡ್ತಾಳ ಅಷ್ಟೇ. ಲವ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ಲೇಬೇಕು. ಒಂದ್ ಏಟಿಗೆ ಎದುರು ಬಿಟ್ಟು ಆ ಹುಡುಗಿನ ಮರ್ಚ್ ಬಿಡ್ತೀಯಾ? ನೀನ್ ಯಾವ ಸೀಮೆ ಇಲ್ಲವರಯ್ಯ? ಅಂಕಲ್, ಅದು ನೀನು ನನ್ನ ಮಾತು ಕೇಳಯ್ಯ. ಈ ಜಗಳದಲ್ಲಿ ಶುರು ಆಗತ್ತಲ್ಲ ಲವ್, ಅದು ಯಾವತ್ತೂ ಚೆನ್ನಾಗಿರುತ್ತೆ, ತುಂಬಾ ಸ್ವೀಟ್ ಆಗಿರುತ್ತೆ. ನಾನು ಹೀಗೆ ಏಟ್ ತಿಂದಿದ್ದೆ, ನನ್ನ ಕೆನ್ನೆಗೆ ಬಾರಿಸಿದ್ಲಲ್ಲ ಆ ಹುಡುಗಿಗೆ ಅಯ್ಯೋ ಪಾಪ ಅಂತ ಶುರುವಾಯ್ತು. ಇಬ್ರು ಹತ್ರ ಆದ್ವಿ, ಇಬ್ರು ಮದ್ವೆ ಆದ್ವಿ. ಅವರ್ಸಿದ ಹ್ಯಾಪಿ ಮ್ಯಾರಿಡ್ ಲೈಫ್. ಹೌದಾ? ಹಾ, ಹೋಗು ಒಂದೇಟ್ ತಿನ್ನು, ಆಮೇಲೆ ಆ ಹುಡುಗಿಗೆ ಅಯ್ಯೋ ಪಾಪ ಅನ್ಸುತ್ತೆ. ಆಗ ಅವಳು ಲವ್ ಮಾಡ್ತಾಳೆ. ಹಾಗಂತ ಆಯ್ತು ಬಿಡಿ, ನಾನು ಕೇಳ್ತೀನಿ. ನೀವು ಧೈರ್ಯ ಕೊಟ್ಮೇಲೆ ನಾನು ಕೇಳ್ತೀನಿ ಅಂಕಲ್. ಹೊರಟೋಗಿದ್ದಾಳಲ್ಲ ಅಂಕಲ್, ಏನ್ ಮಾಡೋದೀಗ? ಅದಕ್ಕೆ ಹೇಳೋದು ಟ್ರೈನು ಸ್ಟೇಷನ್ ಅಲ್ಲಿ ಇರುವಾಗಲೇ ಹತ್ಬೇಕು ಅಂತ, ಇಲ್ಲ ಅಂದ್ರೆ ಹೀಗೆ ಆಗೋದು. ಇಲ್ಲ ಅಂಕಲ್, ಈ ಸಾರಿ ನೀವು ಧೈರ್ಯ ಕೊಟ್ಟಿದ್ದೀರಲ್ಲ, ಕೇಳ್ತೀನಿ, ನೋಡ್ತಾ ಇರಿ. ವಯ್ಯಾರಿ ಒಕ್ಕಣ್ಣಿ ಮಲ್ಲಕ್ಕನ ಜರಿಯುವೆ ವಂಕಿನಾಗ ಮುರಿ ಚೆಚ್ಚಿಸಿ. ಏನಜ್ಜಿ, ಏನ್ ಸಮಾಚಾರ? ಏನ್ ಸಮಾಚಾರ ಅಂತ ನನ್ ಕೇಳ್ತಾ ಇದೆಯಲ್ಲ, ನನಗೆ ಅಡ್ಡ ಹಾಕಿದ್ದೆಲ್ಲ ಏನ್ ಸಮಾಚಾರ? ಅಲ್ಲ ಅಜ್ಜಿ, ನನಗ್ ತಿಳಿದಿರೋ ಹಾಗೆ ನಿನ್ಗೆ 70ರಿಂದ 75 ವರ್ಷ ಆಗಿರ್ಬಹುದು. ಅದಕ್ಕೆ ನಿನಗೇನು? ನನ್ಗೇನಿಲ್ಲ. ಈಗ 16 ವರ್ಷದ ಹುಡುಗಿ ತರ ಹೀಗೆ ಹೋಗ್ತಿದ್ಯಲ್ಲ, ಇದೆಲ್ಲ ಹೇಗ್ ಸಾಧ್ಯ? ಏನ್ ತಿಂತೀಯಾ? ಇಷ್ಟೊಂದ್ ಶಕ್ತಿ ಹೇಗ್ ಬಂತು? ಈ ಶಕ್ತಿ ಹಾಗೆಲ್ಲ ಬರೋದಲ್ಲ ಕಣೆ ಹುಡುಗಿ, ತಿಂದು ಉಂಡು ಬರೋದಲ್ಲ. ಈ ಒಡವೆ ಹಾಕೊಂಡ್ಮೇಲೆ ಶಕ್ತಿ ಬಂದಿದೆ. ಈಗ ನಿನ್ ಜೋಬ್ನಲ್ಲಿ ದುಡ್ಡಿದ್ರೆ ಹೀಗೆ ನುಲ್ಕೊಂಡು ಹೋಗ್ತೀಯ. ಅದೇ ದುಡ್ಡಿಲ್ದೆ ಹೋಗ್ಲಿ, ಆಗ್ಲೇ ಹೇಳ್ದಲ್ಲ 70-75 ವರ್ಷ ಹಾಗಾಗ್ಬಿಡ್ತೀಯ. ಈ ಒಡವೆಯಿಂದಾನೆ ಕಣೆ ಶಕ್ತಿ ಬಂದಿರೋದು. ಹ್ಞೂ, ಈ ಒಡವೆನ ಯಾರು ಹಾಕೊಂಡ್ರು 16 ವರ್ಷದ ಹುಡುಗಿ ಆಗ್ಬಿಡ್ತಾರೆ. ಅಜ್ಜಿ, ಈಗ 75 ವರ್ಷದವಳು ನೀನು. ಈ ಒಡವೆ ಹಾಕೊಂಡು 16 ವರ್ಷದ ಹುಡುಗಿ ಆಗ್ಬಿಟ್ಟಿದ್ಯಾ? ನಾನು ಚಿಕ್ಕವಳು. ಈ ಒಡವೆ ಹಾಕೊಂಡ್ರೆ ನಾನ್ ಹೇಗ್ ಕಾಣಿಸ್ಬೋದು? ಹಾಗೆಲ್ಲ ಹೇಳಕ್ ಆಗಲ್ಲಮ್ಮ, ಹಾಕೊಂಡ್ರೇನೆ ಗೊತ್ತಾಗೋದು. ಅಜ್ಜಿ, ನನ್ಗೆ ಯಾಕೋ ಕುತೂಹಲ ಆಗ್ತಾ ಇದೆ. ನಾನ್ ಈ ಒಡವೆ ಹಾಕೊಂಡ್ರೆ ಹೇಗ್ ಕಾಣ್ತೀನಿ? ಒಂದೇ ಒಂದ್ಸಲ ಹೀಗ್ ಹಾಕೊಂಡು ಹೀಗ್ ಕೊಟ್ಬಿಡ್ತೀನಿ. ಹೌದಜ್ಜಿ? ಹೌದಾ? ಹೀಗ್ ಹಾಕೊಂಡು ಹೀಗ್ ಕೊಟ್ಬಿಡ್ತೀಯಾ? ಹೀಗ್ ಹಾಕೊಂಡು ಹೀಗ್ ಕೊಟ್ಬಿಡ್ತೀನಿ. ಸರಿ ತಾನೆ? ತಗೋ 20 ಸಾವಿರನ್. ಇದು 20 ಸಾವಿರನ್. ತಗೋ ಇದು 75 ಸಾವಿರನ್. ವಜ್ರದ ನೆಕ್ಲೆಸ್ ಕಣೆ, ಬಡ್ಡಿ ದುಡ್ಡಿಂದು. ಶಕ್ತಿ ಬರ್ತಾ ಇದೆ ಅಜ್ಜಿ. ಹೌದೌದು. ಮತ್ತೆ ಅಜ್ಜಿ, ಒಂದೆರಡು ಹೆಜ್ಜೆ ನಡಿಲ್ಲ? ಹಿಡ್ಕೊ. ಅಜ್ಜಿ, ಇನ್ನೊಂದ್ ಚೂರ್ ನಡಿಲ್ಲ? ಚೂರ್ ಯಾಕೆ ನಡೀತೀಯ? ಜಾಸ್ತಿನೇ ನಡಿ. ಈ ಶಕ್ತಿ ಅಜ್ಜಿ. ಅಜ್ಜಿ, ಸಕ್ಕತ್ತಾಗಿದೆ. ಸಕ್ಕತ್ ಶಕ್ತಿ ಬಂದಿದೆ. ಓಡ್ಬೇಡ ಕಣೆ, ಯಾಕೆ ಓಡ್ತಾ ಇದ್ಯಾ? ಅಜ್ಜಿ, ಸಕ್ಕತ್ ಶಕ್ತಿ ಬಂದಿದೆ, ನಿಲ್ಲೋಕೆ ಆಗ್ತಾ ಇಲ್ಲ. ನೀನೇ ಬಂದು ಹಿಡಿದು ನಿಲ್ಸು. ಅಯ್ಯ, ಅದ್ರಲ್ಲಿ ಎಂತ ಶಕ್ತಿನೂ ಇಲ್ಲ. ಓಡ್ಬೇಡ್ವೆ, ನಿಂತ್ಕೊಳ್ಳೆ. ಅಯ್ಯ ಕಳ್ಳಿ, ನನ್ ನೋಡ್ವೆ ಎತ್ಕೊಂಡು ಹೋಗ್ಬೇಡ, ಕೊಡೆ. ಅಯ್ಯಯ್ಯೋ, ಯಾರನ್ನ ಕಾಪಾಡ್ರಪ್ಪ, ಹಿಡ್ಕೊಳ್ರಪ್ಪ ಕಳ್ಳಿನ. ಒಡವೆ ಕೊಡೆ. ಅಯ್ಯೋ, ನಿನ್ ಮನೆ ಹಾಳಾಗ. ಯಾಕೆ ಓಡ್ತಾ ಇದ್ದಲ್ ನೋಡಪ್ಪ, ದನ ಓಡ್ದಂಗೆ. ಅಯ್ಯೋ, ಬಿದ್ದೋಗ್ಬಿಟ್ಟೆ ಕಡೆ. ಬಡ್ಡಿ ದುಡ್ಡಲ್ಲಿ ಒಡವೆ ಮಾಡ್ತಿದ್ದು. ಅಯ್ಯೋ, ಯಾಕೆ ಒತ್ಕೊಂಡು ಹೋಗ್ತೀಯಾ? ಅಯ್ಯೋ 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 ಅಯ್ಯೋ, ನಿನ್ ಬನೆ ಹಾಳಾಗ. ಬಟ್ಟೆ ಕೈ ಕೊಟ್ಟು ಓಡೋಗ್ತಾ ಇದ್ದೀಯಲ್ಲೇ, ನಿನ್ ಸರ್ವನಾಶ ಆಗ. ಎಲ್ಲಿ ಹುಡುಗಲಪ್ಪ ನಾನೀ ಕಳ್ಳಿನ? ಅಯ್ಯೋ ಶಿವನೇ, ಇವಳಿಗೆ ಬರ್ಬಾರ್ದು ಬರ. ಆಪತ್ ಬಂದ್ ಚಾಪೆ ಸುತ್ಕೊಂಡು ಹೋಗ. ಇವಳಿಗೆ ಪ್ಲೇಗ್ ಬರ, ಇವಳಿಗೆ ವಾಂತಿ ಬೇದಿ ಬರ. ಅಲ್ಲ ನೋಡಪ್ಪ, ಯಾವಳ ಕಳ್ಳಿ ನನ್ ಒಡವೆನೆಲ್ಲ ಬಾಚ್ಕೊಂಡು ಓಡಾಗ್ತಾವಳೆ. ಹಿಡ್ಕೊಂಡ್ ಬಾರಪ್ಪ. ಸರಿ ಅಜ್ಜಿ, ನೋಡಿ ನೀವೇನು ಗಾಬರಿ ಪಡ್ಬೇಡಿ, ನಾನು ಹೋಗಿರ್ತೀನಿ, ನೀವು ಹಿಂದೆ ಬನ್ನಿ, ಸರಿನಾ? ಸರಿಪ್ಪ.
ಏಯ್ ಕಳ್ಳಿ ಯಾರೇ ಅವಳು ಅದೊಂಥರ ಮಾಡ್ತೀಯಾ? ನಿಂತ್ಕೊಳ್ಳಲೇ. ಏಯ್ ನಿಂಗೆ ಹೇಳ್ತಾ ಇರೋದು, ನಿಂತ್ಕೊಳ್ಳಲೇ. ಏಯ್ ಏಯ್ ನೀನಾ? ಓ ಆಕ್ಸಿಡೆಂಟ್ ಕೇಸು ಅಲ್ವೇ? ಆ ಅಜ್ಜಿ ಒಡವೆನೆಲ್ಲ ಕಿತ್ಕೊಂಡು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ಯಾ? ನಾನೇನೋ ದೊಡ್ಡ ಎಸ್ಟೇಟ್ ಓನರ್ ಮೊಮ್ಮಗಳು ಅನ್ಕೊಂಡ್ರೆ ಈ ರೀತಿ ಚಿಲ್ಲರೆ ಕೆಲಸ ಎಲ್ಲ ಮಾಡ್ತಿಯಲ್ಲ, ನಾಚಿಕೆ ಆಗಲ್ವ ನಿಂಗೆ? ಯಾರನ್ ಕಳ್ಳಿ ಅಂತಿದ್ಯಾ? ನೀನ್ ಕಳ್ಳ, ನಿನ್ ತಾತ ಕಳ್ಳ, ನಿಮ್ಮ ಅಪ್ಪ ಕಳ್ಳ. ಏಯ್ ಏನೇ ನನ್ನನ್ನೇ ಕಳ್ಳ ಅಂತಿದ್ಯಾ? ನೀನ್ ಕಳ್ಳಿ. ಆ ಅಜ್ಜಿ ಹತ್ರ ಒಡವೆ ಕತ್ಕೊಂಡು ಹೋದ್ರು ನೀನು, ನಾ ಅಪ್ಪನ ಯಾಕೆ ಕಳ್ಳ ಅಂತ್ಯಾ? ಯೋ ಅಲ್ಲೇನ್ ನಡೀತು ಅಂತ ಕೇಳ ಮೊದ್ಲು. ಏನೇನು ಏನು? ನನ್ನ ಒಡವೆನೆಲ್ಲ ಕದ್ಕೊಂಡ್ ಬಂದು ಇಬ್ರು ಇಲ್ಲಿ ಕೂತ್ಕೊಂಡ್ ಕ್ಯಾಕೆ ಹೊಡೆದು ನಗ್ತಾ ಇದ್ದೀರಾ. ನಿಮಗ್ ಬರ್ಬಾರ್ದು ಬರ. ಅಜ್ಜಿ ಅಜ್ಜಿ ಸಮಾಧಾನ ಮಾಡ್ಕೋ. ನೀನ್ ಮಾಡಿದ್ ತಪ್ಪಲ್ವಾ? ನಾನ್ ತಪ್ಪು ಮಾಡಿದ್ನ? ಹೋಗ್ತಾ ಇದ್ದವಳನ್ನ ಕರೆದು ನನ್ನ ಒಡವೆನೆಲ್ಲ ಬಾಚ್ಕೊಂಡು ಹೋದ್ಲಲ್ಲ ಚೆಂಬೇಲಿ. ಇವಳು ಸಪೋರ್ಟ್ ಬರ್ತಾ ಇದೆಯಲ್ಲ ಮೂದೇವಿ. ಅಲ್ಲ ಅಜ್ಜಿ, ನಿನಗ್ ಬುದ್ಧಿ ಬೇಡ್ವಾ? ಇಷ್ಟೊಂದು ಒಡವೆ ಹಾಕೊಂಡು ದಾರಿಲಿ ಹೋಗ್ತಾ ಇದೆಯಲ್ಲ, ಯಾರಾದ್ರೂ ಚೆನ್ನಾಗಿ ತದಕ್ಕೆ ಕಿತ್ಕೊಂಡು ಹೋಗಿದ್ರೆ ಆಗೇನ್ ಮಾಡ್ತಿದ್ದೆ? ಅದಕ್ಕೆ ನಾನು ಈ ಕೆಲಸ ಮಾಡಿದ್ದು. ಅದಕ್ಕೇನೆ ನೀನ್ ಈ ಕೆಲಸ ಮಾಡಿದ್ದು? ನನಗೆ ಬುದ್ಧಿ ಹೇಳಕ್ ಬರ್ತಾ ಇದೀಯಾ? ಏಯ್ ಈ ಬಡ್ಡಿ ದೇವಮ್ಮ ಅಂದ್ರೆ ಈ ಗುಡ್ಡಾನೆ ಗಡ 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 ಅಂತ ನಡುಗುತ್ತೆ ಕಣೆ. ನನ್ ಒಡವೆ ಕತ್ಕೊಂಡು ಹೋಗೋನು ಈ ಜಗತ್ನಲ್ಲಿ ಇನ್ನು ಯಾರು ಹುಟ್ಟಿಲ್ಲ. ಕೊಡೆ ಒಡವೆನಾ? ತಗೋ, ಯಾರಿಗ್ ಬೇಕು ನಿನ್ ಒಡವೆ? ಅಜ್ಜಿ ಇನ್ಮೇಲಾದ್ರೂ ಈ ರೀತಿ ಒಂದ್ ಗಾಡಿ ಒಡವೆ ಹಾಕೊಂಡು ಬೀದಿಲೆಲ್ಲ ಬರ್ಬೇಡ, ಗೊತ್ತಾಯ್ತಾ? ಹೋಗಲ್ಲ ಎಳೆ ನಿಂಬೇಕಾಯಿ. ನಿನ್ನ ಹತ್ರ ನಾನ್ ಬುದ್ಧಿ ಹೇಳಿಸ್ಕೋಬೇಕಾ? ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ತಗ. ಅಯ್ಯೋ ಇದೆಲ್ಲ ಬೇಕಿತ್ತಂದ್ರಿ ನಿಮ್ಗೆ? ಅಲ್ಲ ಆ ಅಜ್ಜಿನ ಯಾಕೆ ಸುಮ್ನೆ ಗೋಡೆ ಕೊಣಕ್ ಹೋಗಿದ್ರಿ? ಮತ್ತೆ ಬುದ್ಧಿ ಕಲ್ಸೋದ್ ಬೇಡ್ವಾ? ಅದಕ್ಕೆ ಆ ಮುದುಕಿಗೆ ಹಾಗೆ ಮಾಡಿದ್ದು. ಅಲ್ಲ, ಒಂದೇ ಕ್ಷಣದಲ್ಲಿ ನನ್ನನ್ ಕಳ್ಳಿ ಅನ್ಬಿಟ್ರಲ್ಲ ನೀವು. ಏನ್ ಸಮಾಚಾರ? ಅಯ್ಯೋ ನನಗೇನ್ರಿ ಗೊತ್ತಿತ್ತು ಆ ಅಜ್ಜಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ನೀವು ಈ ರೀತಿ ನಾಟಕ ಆಡಿದ್ರಿ ಅಂತ? ಇಡೀ ಪ್ರಪಂಚದಲ್ಲಿ ಈ ರೀತಿ ಬುದ್ಧಿ ಕಲ್ಸಕ್ಕೋಸ್ಕರ ನಾಟಕ ಆಡಿರೋದ್ರಲ್ಲಿ ನೀವೇ ಫಸ್ಟ್ ಕಣ್ರಿ. ಯು ಆರ್ ಸೋ ಗ್ರೇಟ್. ಗೊತ್ತಾಯ್ತಲ್ಲ, ನನ್ನ ಹೆಸರು ಪೂರ್ವಿ. ಪೂರ್ವಿ ತುಂಬಾ ಚೆನ್ನಾಗಿದೆ ಹೆಸರು. ರಂಗಿ, ರಂಗಿ, ಏ ರಂಗಿ, ಎಲ್ಲೇ ಇದೀಯಾ? ಬಾರೆ ಇಲ್ಲಿ. ಬಂದೆ ಬರೆ. ಏನೇ ಮಾಡ್ತಿದ್ಯಾ? ನೆಲ ಒರೆಸ್ತಾ ಇದ್ದೀನಿ. ಈಗ ಮನೆ ಒರೆಸೋದ್ ನೀನು? ಏನಾಯ್ತು? ಚೆನ್ನಾಗಿ ಒರೆಸಿದ್ದೀನಲ್ಲ. ತಲೆ ಏನ್ ಚೆನ್ನಾಗಿ ಒರೆಸಿದ್ಯಾ? ನೋಡ, ಅಲ್ಲಿ ನೀರು, ಇಲ್ಲಿ ನೀರು, ಎಲ್ಲ ಕಡೆ ನೀರು. ಈ ತರನ ಒರೆಸೋದು? ಆಯ್ತು, ಒರೆಸ್ತೀನಿ ಬಿಡಿ. ಗೊತ್ತಾಗ್ಲಿಲ್ಲ. ಮನೆ ಒರೆಸೋ ಊಟ ನಿಂದು, ನಾನೇ ಬಿದ್ದೋಗ್ತಾ ಇದೆ. ಛೇ, ನಾನಾಗಿದ್ದಕ್ ಪರವಾಗಿಲ್ಲ. ತಾತ ಶುಗರ್ ಪೇಷಂಟು, ಅವ್ರಿಗೇನಾರು ಹೀಗಾಗಿದ್ರೆ ಏನ್ ಗತಿ? ಅಷ್ಟ್ ವರ್ಷದಿಂದ ಕೆಲಸ ಮಾಡ್ತೀನಿ ಅಂತಾಳೆ, ಸ್ವಲ್ಪನ ಜವಾಬ್ದಾರಿನೇ ಇಲ್ಲ. ಛೇ ರೀ ಪೂರ್ವಿ ಅವ್ರೆ, ಪೂರ್ವಿ ಈ ನಿಮ್ಮ ಮುಖಕ್ಕೆ ಕೋಪ ಚೆನ್ನಾಗಿ ಕಾಣೋದಿಲ್ಲ ರೀ. ಮತ್ತೆ ಈ ನಿಮ್ಮ ಸುಂದರವಾದ ಮುಖಕ್ಕೆ ನಗು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ನನ್ನ ಮಾತು ಕೇಳಿ, ನೀವು ನಗೋದ್ರಿಂದ ನಿಮ್ಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಹೇಗೊಳ್ಳೇದು? ನೋಡಿ, ನೀವು ನಗೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ನಗೋದನ್ನ ನೋಡಿ ಬೇರೆಯವರೆಲ್ಲ ಸಂತೋಷವಾಗಿರ್ತಾರೆ. ನಗು ಅಂದ್ರೆ ಎಲ್ರಿಗೂ ಇಷ್ಟ ತಾನೆ? ಹೌದಾ? ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಹಾಗೇನೆ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ದೊಡ್ಡ ಹರಿಕತೆ ವಿದ್ವಾಂಸರಿಂದ ಕಥಾ ಕಾಲಕ್ಷೇಪ ನಡೆಯುತ್ತೆ. ನೀವು ಹಿರಿಯರು, ಮುಂದೆ ನಿಂತು ಎಲ್ಲಾ ಕಾರ್ಯಕ್ರಮಗಳನ್ನು ದಯವಿಟ್ಟು ನಡೆಸ್ಕೊಡ್ಬೇಕು. ಅಯ್ಯಯ್ಯೋ, ದಯವಿಟ್ಟು ಅನ್ನೋ ಪದ ಬಳಸಬೇಡಿ. ಬಂದು ಮಾಡಿ ಅಂತ ನೀವು ಆದೇಶ ಕೊಡಿ, ನಾನು ಖಂಡಿತ ಬರ್ತೀನಿ. ದೇವರ ಕೆಲಸ ಅಂದ್ರೆ ನಂಗೆ ತುಂಬಾ ಇಷ್ಟ. ಸತ್ಕಾರ್ಯ ಸತ್ಕರ್ಮಗಳಲ್ಲಿ ನಾವು ಯಾವತ್ತೂ ಇದ್ದೇ ಇರ್ತೀವಿ. ಸರಿ, ಹಾಗಿದ್ರೆ ನಾನು ಹೋಗಿ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಧಿಮಿಕಿಟ ಧಿಮಿಕಿಟ ಭಾಜ ಮೃದಂಗ
ಧಿಮಿಕಿಟ ಬಾಸ್ಯ ಮೃದಂಗ ಬ್ರಹ್ಮ ತಾಳಕರೆ ಗಜಾನನ ಬ್ರಹ್ಮ ತಾಳಕರೆ ಗಜಾನನ ತಾಂಡವ ನೃತ್ಯ ಕರೆ ಶಂಕರ ಪುತ್ರ ಶಂಕರ ಪುತ್ರ ಸುರನರ ಸ್ತೋತ್ರ ಶಂಕರ ಪುತ್ರ ಸುರನರ ಸ್ತೋತ್ರ ಮಧ್ಯೆ ಶಿವ ಗೌರಿ ಗಜಾನನ ತಾಂಡವ ನೃತ್ಯ ಕರೆ ಗಜಾನನ. ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞೆ ಮಹನೀಯರಾಗಿರ್ತಕ್ಕಂಥವರು ನಿರೂಪಣೆಯನ್ನು ಮಾಡಿ ಹೇಳಿದ್ದಾರೆ. ಋಣಾನುಬಂಧ ರೂಪೇಣ ಪಶು ಪತಿ ಸುತ ಆಲಯ ಅಂದರೆ ಋಣಾನುಬಂಧಕ್ಕನುಸಾರವಾಗಿ ನಾವು ಈ ಪ್ರಪಂಚದಲ್ಲಿ ಪತಿ ಪತ್ನಿ ಮಕ್ಕಳನ್ನ ಪಡಿತೇವೆ. ಒಂದು ಹೆಣ್ಣಿಗೆ ಉತ್ತಮನಾದ ಪುರುಷ ಸಿಕ್ಕಬೇಕಂದ್ರೆ ಆಕೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ಹಾಗೆ ಒಬ್ಬ ಗಂಡನಿಗೂ ಉತ್ತಮನಾದ ಹೆಂಡತಿ ಸಿಗಬೇಕಂದ್ರೆ ಆತನೂ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ಇವರಿಬ್ಬರಿಗೂ ಉತ್ತಮನಾದ ಮಕ್ಕಳಾಗಬೇಕಂದ್ರೆ ಅದು ದೈವಾನುಗ್ರಹವೇ ಸರಿ. ಈ ಮನುಷ್ಯನ ಜೀವನ ಬಹಳ ವಿಚಿತ್ರ. 10ಕ್ಕೆ ಬಾಲ್ಯ, 20ಕ್ಕೆ ಲೌಲ್ಯ, 30ಕ್ಕೆ ಸ್ತ್ರೀಲೌಲ್ಯ, 40ಕ್ಕೆ ಸೌಶೀಲ್ಯ, 50ಕ್ಕೆ ಪ್ರಾಬಲ್ಯ, 60ಕ್ಕೆ ಅರುಳು, 70ಕ್ಕೆ ಮರುಳು, 80ಕ್ಕೆ ಆಗು, 90ಕ್ಕೆ ಬಾಗು, 100ಕ್ಕೆ ಸಾಗು. ನೋಡಿ, ಈ 10ರಿಂದ 100ರವರೆಗೆ ಈ ಮನುಷ್ಯನ ಜೀವನವನ್ನ 4 ಭಾಗಗಳಾಗಿ ನಮ್ಮ ಹಿರಿಯರೇ ವಿಂಗಡಿಸಿದ್ದಾರೆ. ಬಾಲ್ಯ, ಯೌವನ, ಗೃಹಸ್ಥ, ವಾನಪ್ರಸ್ಥ. ಮನುಷ್ಯ ತನ್ನ ಬಾಲ್ಯದ ನಂತರ ಗೃಹಸ್ಥಾಶ್ರಮಕ್ಕೆ ಕಾಲಿಡಲೇಬೇಕು. ಗೃಹಸ್ಥಾಶ್ರಮವನ್ನ ಸ್ವೀಕರಿಸಿದ ನಂತರ ತನ್ನ ಕರ್ತವ್ಯಗಳನ್ನ ನಿಷ್ಠೆಯಿಂದ ಪರಿಪಾಲಿಸಲೇಬೇಕು. ಆದರೆ ಕೆಲವರು ನನಗೆ ಈ ಸಂಸಾರದ ಜಂಜಾಟವೇ ಬೇಡ ಅಂತ ಓಡ್ತಾರೆ. ಅಂಥವರಿಗೆ ಎಂದೆಂದಿಗೂ ಮುಕ್ತಿ ಇಲ್ಲ, ಮೋಕ್ಷ ಪ್ರಾಪ್ತಿ ಇಲ್ಲ ಅಂತ ನಮ್ಮ ಹಿರಿಯರೇ ಸಾರಿ ಹೇಳಿದ್ದಾರೆ. ಆದ್ರೆ ನೀವೆಲ್ಲರೂ ನನ್ನನ್ನ ಒಂದು ಪ್ರಶ್ನೆ ಕೇಳಬಹುದು. ನಾವು ಈ ಸಂಸಾರವೆಂಬ ಭವಸಾಗರದಲ್ಲಿ ಸಿಲುಕಿದಾಗ ಭಗವಂತನನ್ನ ಕಾಣುವುದು ಹೇಗೆ ಅಂತ. ಯಾಕೆ? ನಮ್ಮಲ್ಲಿ ಎಷ್ಟೋ ಜನ ಭಾಗವತೋತ್ತಮರಿಲ್ಲವೇ, ಶಿವಶರಣರಿಲ್ಲವೇ? ಅವರು ಸಂಸಾರದಲ್ಲೇ ಇದ್ದುಕೊಂಡು ಭಗವಂತನನ್ನ ಕಾಣಲಿಲ್ಲವೇ? ಹೇಗೆ ಎಂದು ನೀವುಗಳು ನನ್ನನ್ನ ಪ್ರಶ್ನಿಸೋದಾದ್ರೆ, ತಾವರೆ ಎಲೆಯು ಹೇಗೆ ನೀರಿಗೆ ಅಂಟಿಯೂ ಅಂಟದ ಹಾಗೆ ಇರುತ್ತದೆಯೋ, ಈ ಮಾನವನು ಕೂಡ ಸಂಸಾರವೆಂಬ ಭವಸಾಗರದಲ್ಲಿ ಸಿಲುಕಿದಾಗ ಆ ಸಂಸಾರದ ಜಂಜಾಟಗಳಿಗೆ, ವ್ಯಾಮೋಹಗಳಿಗೆ ಸಿಲುಕದೆ ತನ್ನ ಕರ್ತವ್ಯಗಳನ್ನಷ್ಟೇ ನಿಷ್ಠೆಯಿಂದ ಪರಿಪಾಲಿಸಬೇಕು. ಅಂಥವರಿಗೆ ಮಾತ್ರ ಮುಕ್ತಿ ಪ್ರಾಪ್ತಿಯಾಗಲು ಸಾಧ್ಯ. ಅದನ್ನೇ ಹಿರಿಯರು ನಿರೂಪಣೆಯನ್ನು ಮಾಡಿ ಹೇಳಿದ್ದಾರೆ. ಭಕ್ತಿಯೊಂದೇ ಮುಕ್ತಿ ಸಾಧನ, ಭಕ್ತಿಯೊಂದೇ ಮುಕ್ತಿ ಸಾಧನ, ಭಕ್ತಿಯೊಂದೇ ಮುಕ್ತಿ ಸಾಧನ. ಮನುಷ್ಯ ತನ್ನ ಬಾಲ್ಯದ ನಂತರ ಗೃಹಸ್ಥಾಶ್ರಮಕ್ಕೆ ಕಾಲಿಡಲೇಬೇಕು. ಗೃಹಸ್ಥಾಶ್ರಮವನ್ನ ಸ್ವೀಕರಿಸಿದ ನಂತರ ತನ್ನ ಕರ್ತವ್ಯಗಳನ್ನ ನಿಷ್ಠೆಯಿಂದ ಪರಿಪಾಲಿಸಲೇಬೇಕು. ಆದರೆ ಕೆಲವರು ನನಗೆ ಈ ಸಂಸಾರದ ಜಂಜಾಟವೇ ಬೇಡ ಅಂತ ಓಡ್ತಾರೆ. ಅಂಥವರಿಗೆ ಎಂದೆಂದಿಗೂ ಮುಕ್ತಿ ಇಲ್ಲ, ಮೋಕ್ಷ ಪ್ರಾಪ್ತಿ ಇಲ್ಲ ಅಂತ ನಮ್ಮ ಹಿರಿಯರೇ ಸಾರಿ ಹೇಳಿದ್ದಾರೆ. ಇವತ್ತೇನು ಜಗಳ ಆಡೋ ಮೂಡಲಿಲ್ವಾ? ಹಾಗೇನಿಲ್ಲ, ನಾನು ನಿನ್ನನ್ನ ತುಂಬಾ ಇಷ್ಟಪಡ್ತೀನಿ. ಹೌದಾ? ನಿಜವಾಗ್ಲೂ ನೀನ್ ನನ್ನನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ಯಾ ಪೂರ್ವಿ? ಯಾಕೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ? ಹಾಗೇನೂ ಇಲ್ಲ, ಸುಮ್ಮನೆ ಕೇಳಿದಷ್ಟೆ. ಐ ಲವ್ ಯು ಪೂರ್ವಿ. ಸಂಸಾರದ ಜಂಜಾಟವೇ ಬೇಡ ಅಂತ ಓಡ್ ಹೋಗ್ತಾರೆ. ಅಂಥವರಿಗೆ ಎಂದೆಂದಿಗೂ ಮುಕ್ತಿ ಇಲ್ಲ, ಮೋಕ್ಷ ಪ್ರಾಪ್ತಿ ಇಲ್ಲ ಅಂತ ನಮ್ಮ ಹಿರಿಯರೇ ಸಾರಿ ಹೇಳಿದ್ದಾರೆ.
ಯಾರು ನೀನು? ಗೊತ್ತಾಗ್ಲಿಲ್ವಾ? ನಾನು ಯಮಕಿಂಕರ. ಯಮಕಿಂಕರನ? ಇಲ್ಲಿಗೆ ಯಾಕೆ ಬಂದೆ? ನಿನ್ನನ್ ಕರ್ಕೊಂಡ್ ಹೋಗಕ್ ಬಂದಿದ್ದೀನಿ. ಯಾಕೆ? ಮುಗೀತಲ್ಲ ಆಯುಸ್ ನಿಂದು. ಯೋ, ಏನೇ ನೀನು? ನನ್ನ ಆಯುಸ್ ಮುಗ್ದಿದ್ಯಾ? ಓಕೆ, ನಾನು ಬರ್ತೀನಿ. ನೀನ್ ಯಾಕೆ ಬಂದಿದ್ಯಾ ಹೇಳು. ಹೋಗಿ ದೇವದೂತನ್ ಕಳ್ಸು, ನಾನು ಸ್ವರ್ಗಕ್ಕೆ ಹೋಗ್ಬೇಕು. ಸ್ವರ್ಗಕ್ಕ ಸಾಧ್ಯ ಇಲ್ಲ. ಯಾಕೆ? ಹೇಗ್ ಹೋಗ್ತ್ಯಾ? ನಿನಗ್ ಮೋಕ್ಷನೇ ಇಲ್ಲ. ನಿನ್ ಬದುಕು ಪರಿಪೂರ್ಣನೇ ಆಗಿಲ್ಲ. ಇನ್ ಹೇಗ್ ಸ್ವರ್ಗಕ್ಕೆ ಹೋಗ್ತ್ಯಾ? ಅಲ್ಲಯ್ಯ, ಎಷ್ಟು ದಾನ ಮಾಡಿದ್ದೀನಿ, ಎಷ್ಟು ಧರ್ಮ ಮಾಡಿದ್ದೀನಿ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದೀನಿ, ನನಗೆ ಸ್ವರ್ಗಕ್ಕೆ ದಾರಿ ಇಲ್ಲ ಅಂತಿದ್ಯಾ? ಇಷ್ಟೊಂದು ಪುಣ್ಯದ ಕೆಲಸ ಮಾಡಿದ್ದೀನಿ ನಾನು ಯಾಕಯ್ಯ ಸ್ವರ್ಗಕ್ಕೆ ಹೋಗ್ಬಾರ್ದು ಅಂತಿದ್ಯಾ? ನೀನ್ ಮಾಡಿದ ಪುಣ್ಯದ ಕೆಲಸ ಎಲ್ಲ ಪಾಪದ ಲೆಕ್ಕಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ನಿನ್ ಬದುಕು ಪರಿಪೂರ್ಣ ಆಗಿಲ್ಲ. ನೀನ್ ಎಲ್ಲಾ ಸುಖಾನು ಅನುಭವಿಸ್ಲೇಬೇಕು. ಆದ್ರೆ ನಿನಗ್ ಮದುವೆನೇ ಆಗಿಲ್ಲ. ಇನ್ ನಿನಗೆ ಸ್ವರ್ಗ ಎಲ್ಲಿ ಸಿಗತ್ತೆ? ನಿನಗ್ ಮೋಕ್ಷ ಎಲ್ಲಯ್ಯ ಸಿಗತ್ತೆ? ನೀವು ಹೊಟ್ಟೋಗು, ನೀವು ಹೊಟ್ಟೋಗು, ಹೋಗು, ಹೊಟ್ಟೋಗು, ಹೋಗು, ಹೋಗು, ಹೊಟ್ಟೋಗು, ಹೋಗು, ಹೊಟ್ಟೋಗು. ಬರೋದಿಲ್ಲ, ಬಿಟ್ಬಿಡು, ಏನಾಯ್ತು ತಾತ? ಏನಿಲ್ಲಮ್ಮ, ಕನಸು ಬಿತ್ತು ಅಷ್ಟೇ. ನೀನ್ ಯಾಕೆ ಬಂದೆ? ನೀನ್ ಕಿರ್ಚೋದ್ ಕೇಳಿ ನಾನು ಎದ್ ಬಂದೆ. ಆಯ್ತಾಯ್ತು, ನೀನ್ ಹೋಗಿ ಮಲ್ಕೊ. ಸರಿ, ನೀವ್ ಮಲ್ಕೊಳ್ಳಿ. ನೀರ್ ಕೊಡ್ಲಾ? ಬೇಡಮ್ಮ. ಸರಿ, ಮಲ್ಕೊಳ್ಳಿ. ಕಣ್ಕಾಣಲ್ವಾ ನಿಮ್ಗೆ? ನನ್ ತರಕಾರಿ ಎಲ್ಲ ಹಾಳಾಗೋಯ್ತಲ್ರಿ. ರೀ, ನಾನು ಸರಿಯಾಗಿ ಬರ್ತಾ ಇದ್ದೆ, ಡಿಕ್ಕಿ ಹೊಡೆದವ್ರು ನೀವು. ಸುಮ್ನೆ ಇರಿ, ನೆಪ ಹೇಳ್ಬೇಡಿ. ಬೇಕು ಅಂತ ನೀವೇ ಡಿಕ್ಕಿ ಹೊಡೆದಿದ್ದೀರಾ. ಹೌದು, ಬೇಕು ಅಂತಾನೆ ಡಿಕ್ಕಿ ಹೊಡೆದಿದ್ದೀನಿ. ಹಾ, ಛೇ, ಅನಾಮತಾಗಿ ಬಂದು ಡಿಕ್ಕಿ ಹೊಡೆದ್ಬಿಟ್ಟ. ಈ ಮನುಷ್ಯನ್ಗೆ ಡಿಕ್ಕಿ ಹೊಡೆಯೋ ರೋಗ ಇರ್ಬೇಕು. ಹೇಗಾದ್ರೂ ಮಾಡಿ ಅವ್ನ್ ಕಾಡ್ತಿಂದ ತಪ್ಪಿಸ್ಕೋಬೇಕು. ಇನ್ನೊಂದ್ಸಲ ಅವ್ನ್ ಡಿಕ್ಕಿ ಹೊಡಿಲಿ, ಗ್ರಹಚಾರ ಬಿಡಿಸ್ತೀನಿ. ಹಲೋ ಮೇಡಮ್. ಹಾ, ಓಹೋ, ಬನ್ನಿ ಬನ್ನಿ. ಹೀಗೆ ಅನಾಹುತ ಮಾಡ್ಬೇಕು ಅಂತ ಬಂದಿದ್ದೀರೋ? ನೋಡಿ, ನೀವ್ ಮಾಡಿರೋ ಕೆಲ್ಸಕ್ಕೆ ಡಬಲ್ ಕೆಲ್ಸ ನನ್ಗೆ. ಅಲ್ಲ ರೀ, ನೀವೇನೋ ನಿಮ್ ಪಾಡಿಗೆ ಡಿಕ್ಕಿ ಹೊಡೆದ್ಬಿಟ್ಟು ಬಂದ್ಬಿಟ್ರಿ. ಅದರಿಂದ ನನ್ನ ಮನಸ್ಸಿಗೆ ಏನೇನು ಅನಾಹುತ ಆಗಿದೆ ಅಂತ ಗೊತ್ತಾ? ಏನು? ಹೌದು ರೀ, ನಾನೆಲ್ಲೆಲ್ಲೋ ಹೋಗಿ ಬಂದ್ಬಿಟ್ಟೆ. ಯಾಕೋ ನಿಮ್ ಮಾತುಕತೆನೆ ಸರಿಯಾಗಿಲ್ವಲ್ಲ? ಅದು ಹಾಗೇನೆ. ನಿಮ್ಗೆ ನನ್ನ ಬಗ್ಗೆ ಏನ್ ಅನಿಸ್ತಾ ಇದೆ? ಸ್ವಲ್ಪ ಮುಂಚೆ ಬಂದಿದ್ರೆ ನಿಮ್ಗೆ ತಿಳಿದಿರೋದು. ಚೆನ್ನಾಗಿ ಬೈಕೊಳ್ತಾ ಇದ್ದೆ. ನಮ್ ಮ್ಯಾನೇಜರ್ ಸಾಹೇಬ್ರಿಗೆ ಒಂದ್ ಕನ್ನಡಕ ಕೊಡಿಸ್ಬೇಕು. ಇಲ್ಲ ಅಂದ್ರೆ ಡಿಕ್ಕಿ ಹೊಡಿಯೋ ಕಾಯಿಲೆ ಕಂಟಿನ್ಯೂ ಆಗ್ಬಾರ್ದಲ್ಲ, ಅದಕ್ಕೆ. ಸಾರಿ, ಮಿಸ್ಟೇಕ್ ಮಾಡ್ಕೋಬೇಡಿ. ಅದನ್ನು ಬಿಟ್ಟು ನಮ್ ಎಸ್ಟೇಟ್ ನ ಹಾಳ್ ಮಾಡ್ತಿದ್ದೀರಾ, ದುಡ್ಡನ್ನ ಪೋಲ್ ಮಾಡ್ತಾ ಇದ್ದೀರಾ, ವಿನಾಕಾರಣ ನನ್ ಜೊತೆ ಜಗಳ ಕಾಯ್ತೀರಾ. ಇಷ್ಟು ಸಾಕಾ? ರೇ, ಏನ್ರಿ ನೀವು? ಹಾ, ಭಯ ಪಡ್ಬೇಡಿ. ಸುಮ್ನೆ ತಮಾಷೆಗೆ ಹೇಳ್ದೆ. ನೀವೆಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಾ. ನೀವು ತುಂಬಾ ಒಳ್ಳೆಯವರು ರೀ. ರೇ, ನೀವಿದ್ದೀರಲ್ಲ, ನೀವು ನಗ್ತಾನೆ ಚುಡ್ತೀರಿ ಕಣ್ರಿ. ಅಲ್ರಿ, ನನ್ನನ್ನ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ. ನನ್ನ ಬಗ್ಗೆ ಇಷ್ಟೇನ ಅನ್ಸಿದ್ದು? ಹಾ, ಅದನ್ ಬಿಟ್ಟು ಇನ್ನೇನ್ ಅನ್ಸ್ಬೇಕು? ಅಲ್ಲ, ನಾನ್ ನಿಮ್ಗೋಸ್ಕರ ಎಷ್ಟು ಪ್ರಯತ್ನ ಪಟ್ಟೆ, ಅದಕ್ಕೆ ಪ್ರತಿಫಲ ಸಿಗೋದ್ ಬೇಡ್ವಾ? ಏನ್ ಪ್ರಯತ್ನ ಪಟ್ರಿ? ನೀವು ಬರೋ ದಾರಿ ಕಾಯ್ತಾ ಕೂತೆ, ನಿಮ್ಗೋಸ್ಕರ ರೋಸ್ ಕೊಟ್ಟೆ, ನಿಮ್ ನಗುಗೋಸ್ಕರನು ಕಾಯ್ತಾ ಕೂತೆ. ಆದ್ರೆ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಬೇಡ್ವಾ? ಏನ್ ಅರ್ಥ ಮಾಡ್ಕೋಬೇಕಾಗಿತ್ತು? ಅಲ್ಲ ರೀ, ಈ ಸಾಗರ್ ನಿಮ್ಮನ್ನ ತುಂಬಾ ಲವ್ ಮಾಡ್ತಾ ಇದ್ದಾನೆ, ಇಷ್ಟಪಡ್ತಾ ಇದ್ದಾನೆ ಅಂತ ನಿಮ್ಗನ್ಸಲ್ವಾ?
ನೋಡಿ, ನಾನಿವತ್ತು ಧೈರ್ಯ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ. ನಾವಿಬ್ರು ಮದುವೆ ಆಗೋಣವಾ? ಏನು ಮ್ಯಾನೇಜರ್ ಸಾಹೇಬ್ರು ಕನ್ಸ್ ಕಾಣ್ತಾ ಇದ್ದೀರಾ? ಮರ್ತ್ಬಿಡಿ. ಪೂರ್ವಿ, ತಿರ್ಕನ್ಗೆ ಅರಮನೆ ಕನ್ಸು. ಸಂಪತ್ತ, ಆವಾಗ್ಲಿಂದ ಮಾತಾಡ್ಕೊಂಡೇ ಬರ್ತಾ ಇದ್ದೀನಿ. ಒಳ್ಳೆ ಕೋಲೆ ಬಸವನಾಗೆ ತಲೆ ಬಗ್ಗಿಸ್ಕೊಂಡೇ ಬರ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ಏಯ್, ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಬಾಯಿ ಮುಚ್ಕೊಂಡು ಬಾರೋ, ಸಾಕು. ನಾನ್ ಬಾಯಿ ಮುಚ್ಕೊಂಡು ಬರೋದಿರ್ಲಿ, ನಿನ್ ಬಾಯಿಗೆ ಏನಾಗಿದೆ? ನಿನ್ ಬಾಯನ್ನು ಹೊಲ್ಕೊಂಡಿದ್ಯಾ? ಹೌದಪ್ಪ, ಹೊಲ್ಕೊಂಡಿದ್ದೆ. ನಿಂಗೆ ಯಾಕೆ ಸುಮ್ಮನೆ ಬಾ. ಕೋಪ ಮಾಡ್ಕೊಬಿಡುವ. ಇತ್ತೀಚೆಗೆ ಸಣ್ಣ ಪುಟ್ಟದಕ್ಕೆಲ್ಲ ನೀನು ಕೋಪ ಮಾಡ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ. ರಾತ್ರಿ ಏನಾದ್ರೂ ಕೆಟ್ಟ ಕನಸು ಬಿದ್ದಿತ್ತೇನಾ? ಹೂ ಕಡೋ, ಬಿದ್ದಿತ್ತು. ಅದಕ್ಕೇನೀಗ? ಸುಮ್ಮನೆ ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ. ಸುಮ್ಮನೆ ತಲೆ ತಿಂತಾನೆ. ಅಲ್ಲ ಇವನ ಏನಾಯ್ತಪ್ಪ ಇವನ್ಗೆ? ಲೋ ಸಂಪತ್ತ, ಏನಾಯ್ತು ನಿನ್ಗೆ? ನಮಸ್ಕಾರ ಬುದ್ಧಿ. ನಮಸ್ಕಾರ. ನಮಸ್ಕಾರ. ಏನ್ರಯ್ಯ, ಎಲ್ಲ ಮನೆ ಹತ್ರ ಬಂದಿದ್ದೀರಿ? ಏನ್ ಸಮಾಚಾರ? ಬುದ್ಧಿ, ಈ ವಾರದ ಬಟವಾಡೆ ಇನ್ನೂ ಬಂದಿಲ್ಲ. ಹೌದು ಬುದ್ಧಿ, ಅದಕ್ಕೆ ಎಲ್ರು ಮನೆ ಹತ್ರ ಬಂದ್ವಿ ಬುದ್ಧಿ. 2 ದಿನದಿಂದ ಮ್ಯಾನೇಜರೇ ಕಾಣ್ತಾ ಇಲ್ಲ ಬುದ್ಧಿ. ಬುದ್ಧಿ ಎಲ್ಲಿ ಹೋದ ಅವನು? ನಮಗೇನು ಗೊತ್ತಿಲ್ಲ ಬುದ್ಧಿ. ಹಾಗೆಲ್ಲ ಹೇಳ್ದೆ ಕೇಳ್ದೆ ಹೋಗೋನಲ್ಲ ಅವನು. ವಿಚಾರಿಸ್ತಿಂತಾಳೆ. ಉರ್ವಿ, ಏನ್ ತಾತ? ಏನ್ ತಾತ? ಸಾಗರ್ ಎಲ್ಲಿ? ಇವರೆಲ್ಲ ಅವ್ರ ಮನೆಗೆ ಹೊಟ್ಟು ಬಂದಿದ್ದಾರಂತೆ, ಬೀಗ ಹಾಕಿದ್ಯಂತೆ. ನಿನ್ಗೇನಾದ್ರು ಹೇಳ್ಬಿಟ್ಟು ಹೋದ್ನಾ? ಇಲ್ಲ ತಾತ. ಮ್ಯಾನೇಜರ್ಗೇನೋ ತೊಂದರೆ ಆಗಿರಬಹುದು ಅಂತ ಕಾಣುತ್ತೆ. ಬಟವಾಡೆ ಬಂದಿಲ್ಲ ಅಂತ ನೀವ್ಯಾರು ಗಾಬರಿ ಆಗ್ಬೇಡಿ. ನಿಮ್ ದುಡ್ಡು ನಿಮ್ಗೆ ಕೈ ಸೇರುತ್ತೆ. ನಮ್ ಪೂರ್ವಿ ನಿಮ್ ಬಟವಾಡೆ ಮಾಡ್ತಾಳೆ, ನೀವಿನ್ನು ಹೊರಡ್ಬೋದು. ಸರಿ ಬುದ್ಧಿ, ಸರಿ ಬುದ್ಧಿ. ಬಂದ್ರಲ್ಲ. ಪೂರ್ವಿ, ಸಾಗರ್ ಲೆಕ್ಕದ ಪುಸ್ತಕಗಳೆಲ್ಲ ಎಲ್ಲಿಟ್ಟಿರ್ತಾರೆ ಅಂತ ನಿಮ್ಗೆ ಗೊತ್ತು ತಾನೆ? ಗೊತ್ತು ತಾತ. ಹಾಗಾದ್ರೆ ಇವತ್ತೇ ಅವರಿಗೆಲ್ಲ ಬಟವಾಡೆ ಮಾಡ್ಬಿಡು. ಸರಿ. ಪಾಪ ನಮಗೋಸ್ಕರ 1 ವಾರ ಕಷ್ಟಪಟ್ಟಿರ್ತಾರೆ. ಇವತ್ತು ಸಂಜೆನೆ ಅವರಿಗೆಲ್ಲ ಬಟವಾಡೆ ಮಾಡ್ಬಿಡು. ಆಯ್ತು ತಾತ. ಪೂರ್ವಿ, ಅಂಕಲ್, ಏನ್ ನೀವು ಇಷ್ಟು ಲೇಟಾಗಿ ಬರ್ತಾ ಇದ್ದೀರಲ್ಲ? ತಾತನ್ ಜೊತೆ ಬರ್ಲಿಲ್ವಾ? ಇಲ್ಲಮ್ಮ, ಅವನು ನನ್ನ ಹತ್ರ ಕೋಪ ಮಾಡ್ಕೊಂಡು ಬಂದ್ಬಿಟ್ಟ. ದುರ್ವಾಸ್ ಮನೆ. ನಾನು ನಿನ್ನನ್ನು ನೋಡಕ್ಕೆ ಬಂದಿದ್ದು. ತಗೋ, ನಿನ್ಗೊಂದು ಲೆಟ್ರ್ ಇದೆ. ನನ್ನ ಹೆಸರ್ಗ? ಹ್ಞೂ, ನಿನ್ನ ಹೆಸರಿಗೇನೆ. ಸಾಗರ್ ಕೊಟ್ಟಿದ್ದಾನೆ. ಅವನು ನನಗೆಲ್ಲ ವಿಷಯ ಹೇಳ್ದ. ತಗೋ, ಬರ್ತೀನಿ. ಪ್ರಿಯೆ ಪೂರ್ವಿ, ನಿಮ್ಮನ್ನ ಪ್ರಿಯೆ ಅಂತ ಬಳಸಿದ್ದು ನಿಮ್ಗಿಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸಾರಿ, ಏನೋ ಗೊತ್ತಿಲ್ಲ, ಇಷ್ಟಪಟ್ಬಿಟ್ಟೆ. ಆದ್ರೆ ನಿಮಗೆ ನಾನು ಹಿಡಿಸ್ಲಿಲ್ಲ ಅಂತ ನನಗೆ ಗೊತ್ತಾಯ್ತು. ನಿಮಗಿಷ್ಟ ಇಲ್ಲ ಅಂದಮೇಲೆ ನಾನು ನನ್ನ ಪ್ರೀತಿನ ಎದೆನಲ್ಲಿ ಬಚ್ಚಿಟ್ಟುಕೊಂಡು ಇರೋಕೆ ಹೇಗೆ ಸಾಧ್ಯ ಹೇಳಿ? ನಿಮ್ಮ ಎದುರಿಗೆ ಇದ್ರೆ ನಾನು ನಿಮ್ಮನ್ನ ಪದೇ ಪದೇ ಪ್ರೀತಿಸ್ತಾ ಹೋಗ್ತೀನಿ. ಅದು ನಿಮಗೆ ಕಷ್ಟ ಆಗ್ಬೋದು. ಅದಕ್ಕೆ ನಿಮ್ಗೆ ತೊಂದರೆ ಮಾಡೋದು ಬೇಡ ಅಂತ ಕೆಲಸ ಬಿಟ್ಟು ಹೊರಟು ಹೋಗ್ತಾ ಇದ್ದೀನಿ. ಸಾರಿ. ಎಲ್ಲೇ ಇದ್ರು ನಿಮಗೆ ಒಳ್ಳೇದು ಬಯಸ್ತೀನಿ. ಲೋ ಸಂಪತ್ತ, ಏನೋ ಇದು? ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಯಾರ ಹತ್ರನೂ ಮಾತಾಡದೆ ಒಬ್ಬನೇ ಸಂಕಟ ಪಡ್ತಾ ಇದೆಯಲ್ಲೋ? ಮನಸ್ಸು ಬಿಟ್ಟು ಹೇಳು. ಅಲ್ವಾ ಸಂಪತ್ತ? ನಾನು ಎಷ್ಟು ವರ್ಷಗಳಿಂದ ನಿನ್ನ ಸ್ನೇಹಿತ. ನನ್ನ ಹತ್ರನೇ ಹೇಳ್ದೆ ಇದೆಯಲ್ಲ? ಒಂದು ನಗು ಇಲ್ಲ, ಒಂದು ಉತ್ಸಾಹ ಇಲ್ಲ, ಮುಖದಲ್ಲಿ ಕಳೆನೇ ಇಲ್ಲ, ಮಾತುಕತೆ ಎಲ್ಲ ಕಳ್ಕೊಂಡ್ ಬಿಟ್ಟಿದೆಯಲ್ಲ? ಹೇಳು, ಮಾತಾಡೋ. ಏನಾದ್ರೂ ಸಮಸ್ಯೆ ಇದ್ರೆ ಹೇಳೋ, ಬಗೆಹರಿಸೋಣ. ಆರೋಗ್ಯದ ಸಮಸ್ಯೆನಾ? ಹಣದ ಸಮಸ್ಯೆನಾ? ಏನಾದ್ರೂ ಏರ್ಪೇರ್ ಆಗಿದ್ಯಾ? ಯಾರಾದ್ರೂ ಏನಾದ್ರೂ ಅಂದ್ರೇನೋ?
ಹೋಗ್ಲಿ ಬಿಡ. ಇಷ್ಟೆಲ್ಲ ಕೇಳಿದ್ಮೇಲೂ ನೀನ್ ಮಾತಾಡ್ಲಿಲ್ಲ ಅಂದ್ಮೇಲೆ ನನ್ನ ಸ್ನೇಹಕ್ಕೆ ಮರ್ಯಾದೆ ಇಲ್ಲ ಅಂತ ಆಯ್ತು. ಇನ್ಮೇಲೆ ನಿನ್ನ ಸ್ನೇಹ ಮುಗೀತು. ಬರ್ತೀನಿ. ಶಿವರಾಮ್, ಅದೇನ್ ಹೇಳು. ನಾನು ಈಗಿಂದೀಗ್ಲೇ ಮದುವೆ ಆಗ್ಬೇಕು. ಪ್ರಭು, ನೀನಿಲ್ಲ ಅಂದ್ರೆ ನಾನ್ ನಿಜವಾಗ್ಲೂ ಬದುಕಿರೋಲ್ಲ. ನಾನು ಮಾತ್ರ ಇನ್ನೇನು ಪೂರ್ವಿ, ನೀನಿಲ್ಲ ಅಂದ್ರೆ ಇಡೀ ಪ್ರಪಂಚನೇ ನನಗೆ ಶೂನ್ಯ ಇದ್ದಾಗೆ. ದೇವ್ರೆಷ್ಟು ದೊಡ್ಡವನಲ್ವಾ, ನಮ್ಮಿಬ್ಬರನ್ನು ಒಂದ್ ಮಾಡಿ ನಮ್ ಪ್ರೀತಿಗೆ ಒಂದ್ ಅರ್ಥ ತಂದ್ಕೊಟ್ಟಿದ್ದಾನೆ. ಪೂರ್ವಿ, ನಾಳೆ ಯಾರಾದ್ರೂ ಬಂದು ಈ ನಿನ್ನ ಪ್ರಭುನ ಮರ್ತ್ ಬಿಡು ಅಂದ್ರೆ ನೀನ್ ನಿನ್ ಮನ್ಸನ್ನ ಬದಲಾಯಿಸ್ಕೊಳ್ಳಲ್ಲ ಅಲ್ವಾ? ನಾನು ನಿನ್ಗೆ ಇದೇ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೆ. ನಾಳೆ ಯಾರಾದ್ರೂ ಬಂದು ಪೂರ್ವಿನ ಮರ್ತ್ ಬಿಡು ಅಂದ್ರೆ ನೀನ್ ನನ್ನ ಮರ್ತ್ ಬಿಡಲ್ಲ ತಾನೆ? ಖಂಡಿತ ಮರೆಯಲ್ಲ. ನೀನು ನನ್ನ ಜೀವ ಪೂರ್ವಿ. ಪ್ರಭು, ನೀನೊಂದ್ಸಲ ನಮ್ಮ ಮನೆಗ್ ಬಾ, ನಮ್ ತಾತನ್ ಭೇಟಿ ಮಾಡಿಸ್ತೀನಿ. ಅವ್ರು ತುಂಬಾ ಒಳ್ಳೆಯವರು. ಹೌದು, ನಾನು ನಿಮ್ ತಾತನ ಬಗ್ಗೆ ಬಹಳ ಕೇಳಿದ್ದೆ. ಅವರು ತುಂಬಾ ಧರ್ಮವಂತರಂತೆ. ಹೌದು. ಆಹಾ, ಏನ್ ವೈಭೋಗ! ಪ್ರಪಂಚನೇ ತಿರುಗ್ತಾ ಇದೆ. ಯಜಮಾನ್ರು ಒಂದಿನ ಬಟವಾಡಿ ಮಾಡಕ್ ಕೊಟ್ರೆ ಹಿಂಗ್ ಮೆರಿತಾ ಇದ್ಯಲ್ಲ, ಇನ್ನು ಜೀವಮಾನ ಪರ್ಯಂತರ ಕೊಟ್ಟಿದ್ರೆ ನಿನ್ನ ಹಿಡಿದು ನಿಲ್ಸೋರೇ ಇಲ್ಲ ಅಮ್ಮಣ್ಣೆ. ಏ ಅಜ್ಜಿ, ಏನ್ ಮಾತಾಡ್ತಾ ಇದ್ಯಾ ನೀನು? ತಲೆ ಕೆಟ್ಟಿದ್ಯಾ ನಿಂಗೆ? ಬಟವಾಡಿ ನೀನೇ ಮಾಡ್ತಾ ಇದ್ಯಂತೆ, ಕೈ ತುಂಬಾ ದುಡ್ಡು ಓಡಾಡ್ತಾ ಇದೆಯಂತೆ. ಪರವಾಗಿಲ್ಲ ಸಂಪತ್ರಾಯ, ನಿನ್ನ ಮೇಲೆ ಒಳ್ಳೆ ಅಭಿಮಾನ ಇಟ್ಟಿದ್ದಾನೆ. ಮುಂಡ ಮುಚ್ಕೊಂಡು ಹೋಗ್ತಾನೆ. ಇದ್ರಲ್ಲಿ ತಪ್ಪೇನಿದೆ ಹೇಳಿ? ಆ ಮನೆ ಮ್ಯಾನೇಜರ್ ಹೇಳ್ದೆ ಕೇಳದೆ ಹೊರಟೋದ್ರೆ ಬಟ್ವಾಡಿನೆಲ್ಲ ಮನೆ ಯಜಮಾನಿ ತಾನೇ ಮಾಡ್ಬೇಕು. ಯಾರಪ್ಪ ಯಜಮಾನಿ? ಈ ಮೂದೇವಿನ ಮನೆ ಯಜಮಾನಿ. ಮತ್ತಿನ್ಯಾರು? ನಿನಗೆಲ್ಲೋ ತಲೆ ಕೆಟ್ಟಿದೆ. ಮನೆ ಕೆಲಸ ಮಾಡೋಳು ಯಜಮಾನಿ ಆಗೋಕ್ಕಾಗುತ್ತಾ? ಮನೆ ಕೆಲಸದವಳ? ಇಲ್ಲ, ಮನೆ ಯಜಮಾನಿನ. ಅಜ್ಜಿ, ಏನ್ ತಮಾಷೆ ಮಾಡ್ತಾ ಇದೀಯ ನೀನು? ಏನಯ್ಯ ನನಗೆ ರೋಪಾಗ್ತೀಯಾ? ನೀನು ಸಣ್ಣಲ್ಲಿ ಯಜಮಾನನು ಕಾರ್ ಓಡಿಸೋನು, ಹಾಗಂತ ನಿನ್ನ ಯಜಮಾನ್ರೇ ಅಂತ ಕರಿಯಕ್ಕಾಗುತ್ತಾ? ನೀನು ಖಾಲಿ ಪೋಲಿ ಡ್ರೈವರು, ಅವಳು ಮನೆ ಕೆಲಸದವಳು. ಆಹಾ ಆಹಾ, ಈಡು ಜೋಡು ಬಹಳ ಚೆನ್ನಾಗಿದೆ. ಬಾಯ್ ಮುಚ್ಕೊಂಡು ಹೋಗೋ. ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ಮ ಊತಾರ. ನೀನು ಸಂಪತ್ರಾಯರ ಮೊಮ್ಮಗಳಲ್ವಾ? ಹಾಗಾದ್ರೆ ನೀನು ಸಣ್ಣಳ್ಳಿ ಜಮೀನ್ದಾರ ಮಗ ಅಲ್ವಾ? ಅಲ್ಲ, ನಾನು ಅವ್ರ ಡ್ರೈವರ್. ನೀನು ನನಗ್ ಮೋಸ ಮಾಡ್ಬಿಟ್ಟೆ. ನೀನು ನನಗ್ ಮೋಸ ಮಾಡ್ದೆ. ನೀನ್ ಯಾಕೆ ನಿಜ ಹೇಳಲಿಲ್ಲ? ನೀನ್ ಯಾಕೆ ನಿಜ ಹೇಳಲಿಲ್ಲ? ನಾನು ನಿನ್ನ ಜಮೀನ್ದಾರ ಮಗ ಅನ್ಕೊಂಡಿದ್ದೆ. ನಾನು ನಿನ್ನ ಸಂಪತ್ರಾಯರ ಮೊಮ್ಮಗಳು ಅನ್ಕೊಂಡಿದ್ದೆ. ಇಲ್ಲ ಅಂದ್ರೆ ನಾನ್ ನಿನ್ನ ಪ್ರೀತಿಸ್ತಾನೆ ಇರ್ಲಿಲ್ಲ. ಪ್ರಭು, ಛೇ, ನನಗೆ ಮೋಸ ಆಗೋಯ್ತು. ನೀನು ನನಗ್ ಮೋಸ ಮಾಡ್ಬಿಟ್ಟೆ. ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋ ನನ್ನ ಆಸೆಗೆ ಕಣ್ಣೀರ್ ಹಚ್ಬಿಟ್ಟೆ. ನಾನು ನಿನ್ನ ತುಂಬಾ ಇಷ್ಟ ಪಡ್ತಿದ್ದೆ. ನೀನ್ ನನ್ಗೆ ಹೀಗ್ ಮೋಸ ಮಾಡಿದ್ದು ಸರಿನಾ? ಪ್ರಭು, ಪ್ರಭು, ಯೋಚನೆ ಮಾಡೋ ಸಂಪತ್ತ, ಇದು ಮದ್ವೆ ಆಗೋ ವಯಸ್ಸಲ್ಲ ಕಣೋ. ಯಾರೋ ಏನೋ ಮದ್ವೆ ಆಗದವ್ರಿಗೆ ಮೋಕ್ಷ ಸಿಗೋಲ್ಲ ಅಂತ ಅದನ್ನೇ ಗಂಭೀರವಾಗಿ ತಗೊಂಡು ನಿಜ ಅಂತ ಯಾಕೋ ಒಪ್ಕೋತೀಯ? ಅದ್ರ ಬಗ್ಗೆ ಚರ್ಚೆ ಮಾಡು, ವಾದ ಮಾಡು, 4 ಜನ ಬುದ್ಧಿವಂತರಿಗೆ ಕೇಳು. ಅದು ನಿಜ ಇಲ್ಲ ಕಣೋ, ಸುಳ್ಳು. ಹೌದು ಕಣ, ನೀನು ಮದುವೆ ಆಗಿದ್ಯಾ, ನಿನಗೆ ಮೋಕ್ಷ ಸಿಗುತ್ತೆ ಅನ್ನೋ ಖುಷಿಯಲ್ಲಿ ನೀನು ಮಾತಾಡ್ತಾ ಇದ್ಯಾ. ನನಗೆ ಮೋಕ್ಷ ಸಿಗದೆ ಇದ್ರೆ ನಿನಗೇನಂತೆ? ನನಗೆ ನನ್ನ ಮೋಕ್ಷದ ಚಿಂತೆ, ಅದಕ್ಕೆ ನಾನು ಮದುವೆ ಆಗಲೇಬೇಕು. ಲೋ, ಇದು ತಪ್ಪು ಕಣೋ, ಹೀಗೆ ಮಾಡಬೇಡ.
ನೀನ್ ಈ ವಯಸ್ಸಿನಲ್ಲಿ ಮದುವೆ ಆಗೋದು ಒಳ್ಳೇದಲ್ಲ ಕಣೋ. ನೀನೀಗ ಮದುವೆ ಆದ್ರೆ ಹೇಗಿರುತ್ತೆ ಗೊತ್ತಾ? ಹೇಗಿರುತ್ತೆ? ಒಂದು ಪುಸ್ತಕನ ಬೇರೆಯವ್ರು ಓದ್ಲಿ ಅಂತ ನೀನ್ ಕೊಂಡ್ಕೊಂಡಾಗತ್ತೆ. ನೀನ್ ಓದೋ ಸಂದರ್ಭದಲ್ಲಿ ಬಿಟ್ಬಿಟ್ಟೆ. ಲೋ, ಮದ್ವೆ ಆಗೋ ಜೀವನಕ್ಕೆ ಅನಿವಾರ್ಯ ಅಂದೆ, ನೀನ್ ಜನ್ಮದಿಂದ ಆಗೋದಿಲ್ಲ ಅಂದ್ಬಿಟ್ಟೆ. ಈಗ ನೀನ್ ಮದ್ವೆ ಆಗ್ತೀನಿ ಅಂದ್ರೆ ಏನು ಅರ್ಥ ಇಲ್ಲ. ನಿನ್ ಹೆಂಡತಿಯಾಗಿ ಬರೋಳು ನರ್ಸ್ ಆಗಿರ್ಬೇಕೆ ಹೊರತು ನಿನ್ ಹೆಂಡತಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ವಾದಗಳು ಬೇಡ. ನನಗೆ ಶಾಸ್ತ್ರೋಕ್ತವಾಗಿ ಮದುವೆ ಆಗಬೇಕು, ಮೋಕ್ಷ ಸಿಗಬೇಕು. ಅದಕ್ಕೆ ಎಷ್ಟು ದುಡ್ಡು ಖರ್ಚಾದ್ರೂ ಚಿಂತೆ ಇಲ್ಲ. ಅಲ್ವಾ? ಮೋಕ್ಷ ಕಂಡವ್ರು ಯಾರೋ? ನಾವು ಸತ್ ಮೇಲೆ ಏನಾಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಮೋಕ್ಷ ತಗೊಂಡು ಏನೋ ಮಾಡ್ತೀಯಾ? ಇಲ್ಲ ಕಣ, ನಾನು ಮದುವೆ ಆಗ್ಲೇಬೇಕು. ನಾನು ನರ್ಕಕ್ಕೆ ಹೋಗೋದಕ್ಕೆ ಇಷ್ಟಪಡಲ್ಲ. ಪ್ರತಿದಿನ ಪ್ರತಿ ರಾತ್ರಿ ಈ ಕಾರಣದಿಂದ ನಂಗೆ ನಿದ್ದೆನೆ ಬರ್ತಾ ಇಲ್ಲ. ನನ್ನ ಮನಸ್ಸನ್ನ ಕಾಡೋ ಈ ಚಿಂತೆಗೆ ಮದುವೆ ಒಂದೇ ಪರಿಹಾರ. ಏಯ್, ಸುಮ್ಮನೆ ಹೆಣ್ಣೋಡು ಅಷ್ಟೇ. ನನಗೊಂದು ಹೆಣ್ಣು ಬೇಕು, ಬಾಳ ದೀಪ ಬೆಳಗಬೇಕು. ಮಡದಿಯು ನನಗಾಗಿ ಮೋಕ್ಷವನ್ನು ತೋರಬೇಕು. ನಾಳೆ ಏನೇ ಆಗಲಿ, ಲೋಕ ಆಡಲಿ, ನನ್ನ ನೋಡಿ ನಗಲಿ. ನನಗೊಂದು ಹೆಣ್ಣು ಬೇಕು, ಬಾಳ ದೀಪ ಬೆಳಗಬೇಕು. ಮಡದಿಯು ನನಗಾಗಿ ಮೋಕ್ಷವನ್ನು ತೋರಬೇಕು. ಒಂದು ಕನ್ನೆಗೆಂದು ಮದುವೆ ದಲ್ಲಾಳಿ ಜನರ ಹಿಂದು ಮುಂದು ತಿರುಗಿ ನೊಂದು ಬೆಂದು ಪಾಪ. ತಮ್ಮಯ್ಯ ಎಂದೇ ನಾ ಬೇಡಿಕೊಂಡೆ, ತಮ್ಮಯ್ಯ ಎಂದೇ ನಾ ಬೇಡಿಕೊಂಡೆ. ಅವರ ಇವರ ಹತ್ತಿರ ನನಗೊಂದು ಹೆಣ್ಣು ಬೇಕು, ಬಾಳ ದೀಪ ಬೆಳಗಬೇಕು. ಮಡದಿಯು ನನಗಾಗಿ ಮೋಕ್ಷವನ್ನು ತೋರಬೇಕು. ನಾನೊಪ್ಪುತ್ತೇನೆ ಅಣ್ಣ ಮೆಳ್ಳಗಣ್ಣ ಕುಳ್ಳಿಗೂನಿಯನ್ನ, ಮದುವೆಯ ಆಸೆ ಬಿಟ್ಟು ಕೂತೋಳನ್ನ ನೆತ್ತಿ ನೆರ್ತೋಳನ್ನ. ಸುಖಕ್ಕೆಂದು ಆಗುತ್ತಿಲ್ಲ ಮದುವೆಯನ್ನ ಇವನ ನಂಬಿರಣ್ಣ. ಒಂಟಿಯಾಗಿ ಕಾಣಲಾರ ಸ್ವರ್ಗವನ್ನ ನಿಜ ಮುಕ್ತಿಯನ್ನ. ನನಗೊಂದು ಹೆಣ್ಣು ಬೇಕು, ಬಾಳ ದೀಪ ಬೆಳಗಬೇಕು. ಮಡದಿಯು ನನಗಾಗಿ ಮೋಕ್ಷವನ್ನು ತೋರಬೇಕು. ನಾಳೆ ಏನೇ ಆಗಲಿ, ಲೋಕ ಆಡಲಿ, ನನ್ನ ನೋಡಿ ನಗಲಿ. ನನಗೊಂದು ಹೆಣ್ಣು ಬೇಕು, ಬಾಳ ದೀಪ ಬೆಳಗಬೇಕು. ಮಡದಿಯು ನನಗಾಗಿ ಮೋಕ್ಷವನ್ನು ತೋರಬೇಕು.
ಮತ್ತೆ ಯಾಕೆ ಬಂದೆ ನೀನು? ನಿನ್ನ ಕರ್ಕೊಂಡು ಹೋಗಕ್ಕೆ ನಾ ಬರೋಲ್ಲ ಅಂದ್ಮೇಲೆ ಬರೋಲ್ಲ. ನಾ ಇಲ್ಲಿಂದ ಮಿಸ್ ಕಾಡಲ್ಲ. ಹೋಗು, ಹೊಟ್ಟೋ ಇಲ್ಲಿಂದ. ನೀನ್ ಬರಲ್ಲ ಅಂದ್ರೆ ಬಿಡೋರು ಯಾರು? ನಮ್ ಯಮದೇವ್ರ ಆಜ್ಞೆ ಆಗಿದೆ, ನೀನ್ ಕರ್ಕೊಂಡೇ ಹೋಗ್ತೀನಿ. ನಾನ್ ಸ್ವರ್ಗಕ್ಕೆ ಹೋಗ್ಬೇಕು. ನಿನ್ ಜೊತೆಯಲ್ಲಿ ಬಂದ್ರೆ ನನ್ನ ನರಕಕ್ಕೆ ಕಳಿಸ್ತೀನಿ. ನಾ ಬರೋಲ್ಲ ಅಂತ ಹೇಳಿಲ್ಲ. ಬರೋಲ್ಲ ಅಂದ್ರೆ ಬರೋಲ್ಲ. ಪರಿಪೂರ್ಣ ಬದುಕು ನಡೆಸಿದವರಿಗೆ ಮಾತ್ರ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ನಿನಗೆ ಪರಿಪೂರ್ಣತೆಯೇ ಇಲ್ಲ. ಇನ್ನು ಸ್ವರ್ಗ ಎಲ್ಲಿಂದ ಬರುತ್ತೆ? ನಿನಗೆ ನರಕವೇ ಗಟ್ಟಿ. ನಾ ಬರೋದಿಲ್ಲ. ಬಿಟ್ಬಿಡು. ನನ್ ಬಿಟ್ಬಿಡು. ನಾ ಬರೋಲ್ಲ. ಪಾಶ ಹಾಕಿ ಎಳಿತಾ ಇದ್ದಾನೆ. ನಾ ಬರಲ್ಲ ಅಂದ್ರು ಬಿಡಲ್ಲ ಅಂತಾನೆ. ಯಾರಿದ್ದಾರೆ? ಎಲ್ಲಿದ್ದಾರೆ? ನಿಮ್ಗೆ ಹುಚ್ಚಿಡ್ತಿದ್ಯಾ? ಇಲ್ಲ, ನೋಡಲ್ಲಿ ಇದಾನೆ, ನಗ್ತಾ ಇದ್ದಾನೆ. ಅವನು ಹೋಗೋನು. ಅಯ್ಯೋ ತಾತ, ಅಲ್ಲಿ ಯಾರು ಇಲ್ಲ. ಇದೆಲ್ಲ ನಿಮ್ ಭ್ರಮೆ. ವಾಸ್ತವಕ್ಕೆ ಬನ್ನಿ ತಾತ. ಯಾರು ಇಲ್ವಾ? ನಿಮ್ಗೇನೋ ಆಗಿದೆ. ಬೆಳಿಗ್ಗೆ ಡಾಕ್ಟರ್ನ ಕರೆಸ್ತೀನಿ. ಈಗ ಮಲ್ಕೊಳ್ಳಿ ತಾತ. ಡಾಕ್ಟರ್ನ ಕರೆಸ್ತೀಯಾ? ಮಲ್ಕೊಳ್ಳಿ ತಾತ. ನನಗೆ ಏನಾಗಿದೆ? ನಿಮ್ಗೇನೂ ಆಗಿಲ್ಲ, ಮಲ್ಕೊಳ್ಳಿ ತಾತ. ರಾತ್ರಿ ಆದ್ರೆ ಸಾಕು ಕಿಚ್ಚಾಡಕ್ ಶುರು ಮಾಡ್ತಾರೆ. ಏನಾಯ್ತು ತಾತನ್ಗೆ? ಆಯ್ತಾಯ್ತು, ಮುಗ್ದೇ ಹೋಯ್ತು. ಸ್ವಲ್ಪ ಉಜ್ಜಿ ಅಮ್ಮ. ನನಗೇನು ಆಗಿಲ್ಲ ಅಂದ್ರು ಸುಮ್ಮನೆ ಡಾಕ್ಟರ್ನ ಕರ್ಸಿದೆ. ಪಾಪ ಡಾಕ್ಟರ್ ತೊಂದರೆ ಆಯ್ತು. ಏನು ಆಗಿಲ್ಲ ಅಂದ್ರು ಯಾಕೋ ಹಿಂಗಾಗಿದೆಯಾ? ಒಂದ್ ತಿಂಗಳಿಂದ ನಾನ್ ನಿನ್ನ ಅವಸ್ಥೆನ ನೋಡ್ತಾನೆ ಇದ್ದೀನಿ. ಡಾಕ್ಟರ್ ಬಂದಿದ್ದಾರೆ. ಅವ್ರ ಮುಂದೆ ನಾನು ಬೈದ್ರೆ ನೀನ್ ದೊಡ್ಡವನಾಯ್ತು ಅಂತ ತಿಳ್ಕೊಂಡಿದ್ದಾನೆ. ಎಲ್ಲಿ ಬಾಂಡ್ಲಿ? ತಾತ ನೋಡಿ ಡಾಕ್ಟ್ರೆ, ತಲೆ ಇಲ್ದೆ ಹೆಂಗ್ ಮಾತಾಡ್ತಾ ಇದ್ದಾನೆ. ನಾವ್ ಮಾಡ್ತಾ ಇರೋದು ಯಾರಿಗೆ? ಇವ್ನು ಚೆನ್ನಾಗಿರ್ಲಿ ಅಂತ ತಾನೆ. ನನಗೇನಾಗಿದೆ? ನಾನು ಗುಂಡ್ ಕಲ್ಲಿದ್ದಾಗಿದ್ದೀನಿ. ಮತ್ತೆ ರಾತ್ರಿ ಯಾಕಪ್ಪ ಮಂಚಿದ ಮೇಲೆ ಹಾರಿ ಬೀಳ್ತೀಯಾ? ಕನಸು ಬಿದ್ದಿತ್ತಪ್ಪ. ಏನ್ ಮಾಡಕ್ಕಾಗುತ್ತೆ? ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ ಬಾಂಡ್ಲಿ. ಸ್ನೇಹಿತನಾಗಿದ್ಯಾ, ಹಾಗೆ ಇರ್ಬೇಕು. ಇಲ್ಲ ಅಂದ್ರೆ ನೀನ್ ಬಾಂಡ್ಲಿ ತಲೆ ಇರೋದು. ನೋಡು, ನನ್ ಕೋಪ ಬರ್ಸ್ಬಿಡ. ನನ್ ತಲೆ ವಿಷಯಕ್ಕೆ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಪಾಪ ಮನೆಯಲ್ಲಿ ಪೂರ್ವಿ ಒಬ್ಳೇ ಇರ್ತಾಳೆ. ನೀನ್ ಹೀಗ್ ರಾತ್ರಿ ಎಲ್ಲ ಕಿರ್ಚಾಡ್ತಾ ಇದ್ರೆ ಪಾಪ ಆ ಮಗು ಹೆದರ್ಕೊಳಲ್ವಾ? ನೀವೇ ಹೇಳಿ ಡಾಕ್ಟ್ರೆ. ರಾಯ್ರೆ, ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದೀನಿ. ಅದೇನು ಅಂತ ನಿಮಗೆ ಮಾತ್ರ ಗೊತ್ತಿರೋದು. ಅದನ್ನ ತೆಗೆದು ಹಾಕಿ, ಎಲ್ಲ ಸರಿ ಹೋಗುತ್ತೆ. ಹಾಗೆ ಹೇಳಿ ಡಾಕ್ಟ್ರೆ. ನನ್ ಮಾತೆ ಕೇಳಲ್ಲ ಅಂತಾರೆ ತಾತ. ಪೂರ್ವಿ, ಏನಮ್ಮ ನೀನು ನನ್ನ ಬಗ್ಗೆನೇ ಮಾತಾಡ್ತೀಯಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಬಾಂಡ್ಲಿ, ಡಾಕ್ಟರ್ನ ಕಾರ್ನಲ್ಲಿ ಅವರ ಕ್ಲಿನಿಕ್ ವರೆಗೂ ಬಿಟ್ಟು ಬಾ. ಬರ್ತೀನಿ ಡಾಕ್ಟ್ರೆ. ಗಟ್ಟಿ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ವಂತೆ. ಇವ್ನು ಯಾವಾಗ್ಲೂ ಹೀಗೆ ಡಾಕ್ಟ್ರೆ, ಒಂಥರ ತಿಕ್ಲ. ಡಾಕ್ಟ್ರೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಯಾಕೆ ಕಾರ್ ನಿಲ್ಸ್ಬಿಟ್ಟೆ? ನನ್ ಮೇಲೆ ಹತ್ತಿಸ್ಕೊಂಡು ಹೋಗು.
ಮುಂದೆ ನಿಂತ್ಕೊಂಡು ನನ್ ಕೈ ಬಿಡಲ್ಲ ಅಂತ ಪ್ರಮಾಣ ಮಾಡಿದೆ. ಏನಾಯ್ತು ನಿನ್ ಪ್ರಮಾಣ? ಅದೆಲ್ಲ ಮತ್ಬಿಡು. ಪ್ರಭು, ಎಷ್ಟು ಸುಲಭವಾಗಿ ಹೇಳ್ಬಿಟ್ಯೋ ನೀನು. ನಾನು ನಿನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಕಣೋ. ನನ್ ಮನ್ಸಲ್ಲೂ ನೀನೇ ಇದೆಯಾ, ಅರ್ಥ ಮಾಡ್ಕೊಳ್ಳೋ. ನಾನು ನಿನ್ನ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಏನ್ ಮಾಡೋದು, ದುರಾದೃಷ್ಟಕ್ಕೆ ನಾವಿಬ್ರು ಭಿಕಾರಿಗಳೇ. ನೀನು ಮನೆ ಕೆಲಸದವಳು, ನಾನು ಯಾರ್ದೋ ಮನೆ ಕಾರ್ ಡ್ರೈವರ್. ಹಾಗಿದಾಗೋಯ್ತಲ್ಲ, ನಾವಿಬ್ರು ಮದ್ವೆ ಆಗೋಣ. ಏನು ಮದ್ವೆನಾ? ನೋ ಚಾನ್ಸ್. ನಿನ್ ಪಾಡಿಗೆ ನೀನ್ ಮದ್ವೆ ಆಗ್ತೀನಿ, ನನ್ನ ಪಾಡಿಗೆ ನಾನು ಮದ್ವೆ ಆಗ್ತೀನಿ. ಪ್ರಭು, ಏನು ಹೇಳ್ತಿದ್ಯಾ ನೀನು? ನಾವಿಬ್ರು ಬೇರೆ ಬೇರೆ ಮದ್ವೆ ಆಗೋದಾ? ಹೌದು. ತಲೆ ಕೆಟ್ಟಿದ್ಯೇನೋ ನಿನಗೆ? ನನ್ನ ತಲೆ ಸರಿಯಾಗೇ ಇದೆ ಪೂರ್ವಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡೋ, ಈ ಪ್ರೀತಿ ಪ್ರೇಮ ಇದೆಲ್ಲ ಕೆಲ್ಸಕ್ಕೆ ಬರಲ್ಲ. ನಮ್ಮ ಜೀವನದಲ್ಲಿ ಶ್ರೀಮಂತರನ್ನ ಮದುವೆ ಆಗಬೇಕು ಅಂತ ಕನಸು ಕಟ್ಕೊಂಡು ನಮಗ್ ನಾವೇ ಮೋಸ ಮಾಡ್ಕೊಂಡಿದೀವಿ. ಅದಕ್ಕೆ ಶ್ರೀಮಂತರ ಮನೆ ಹುಡುಗನ್ ನೋಡಿ ನೀನ್ ಮದ್ವೆ ಆಗು, ಹಾಗೆ ಶ್ರೀಮಂತರ ಮನೆ ಹುಡುಗಿನ್ ನೋಡಿ ನಾನ್ ಮದ್ವೆ ಆಗ್ತೀನಿ. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಹಾಗಾದ್ರೆ ನಿನ್ನಿಷ್ಟ, ನಾನಿನ್ ಬರ್ತೀನಿ. ಪ್ರಭು, ಪ್ರಭು, ನಿಂತ್ಕೋ ಪ್ರಭು. ಏನ್ ಹೊರಟ್ಬಿಟ್ಟೆ? ಪ್ರೀತಿ ಪ್ರೇಮಕ್ಕೆ ಬೆಲೆನೇ ಇಲ್ವಾ? ನೋಡು ಪೂರ್ವಿ, ನಿನ್ ವಿಚಾರ ನನಗೆ ಗೊತ್ತಿಲ್ಲ. ನಾನ್ ಮದ್ವೆ ಆಗೋ ಹುಡುಗಿ ಹತ್ರ ದುಡ್ಡಿರ್ಬೇಕು ಅಂತ ಒಳ್ಳೆ ನನ್ ಮದ್ವೆ ಆಗೋದು. ನೀನ್ ಮದ್ವೆ ಆಗೋ ಹುಡುಗಿ ಹತ್ರ ಎಷ್ಟು ದುಡ್ಡಿರ್ಬೇಕು? ಎಷ್ಟು ಅಂದ್ರೆ, ನಾವಿಬ್ರು ನಮ್ಮಲ್ಲೇ ಮೋಸ ಹೋದ್ಮೇಲೆ ನನಗೂ ಹೆಚ್ಚಿನ ದುರಾಸೆ ಇಲ್ಲ. ನಾನೊಬ್ಬ ಕಾರ್ ಡ್ರೈವರ್. ಒಂದ್ ಕಾರ್ ತಗೊಂಡು ಟ್ಯಾಕ್ಸಿ ಹಾಕೊಂಡು ಓಡಿಸ್ತೀನಿ ಅಂದ್ರು ಹೆಚ್ಚು ಕಮ್ಮಿ ಅಂದ್ರು 5 ಲಕ್ಷ ರೂಪಾಯಿ ಬೇಕು. ಅಷ್ಟಿದ್ರೆ ಸಾಕು. ಅಷ್ಟು ದುಡ್ಡು ನನ್ನ ಹತ್ರ ಇದ್ರೆ ನನ್ನನ್ನೇ ಮದ್ವೆ ಆಗ್ತೀಯಾ? ಖಂಡಿತ. ಯಾಕೆಂದ್ರೆ ನೀನು ನಾನ್ ಪ್ರೀತಿಸಿದ ಹುಡುಗಿ. ಆದ್ರೆ ಅಷ್ಟೊಂದು ದುಡ್ಡು ನಿನ್ನ ಹತ್ರ ಇಲ್ಲಿಂದ ಬರೋಕ್ ಸಾಧ್ಯ? ಅದೆಲ್ಲ ನಿನಗ್ ಬೇಡ. ನಿಂಗೆ 5 ಲಕ್ಷ ರೂಪಾಯಿ ತಾನೇ ಬೇಕು, ಅದನ್ನ ನಾನ್ ಕೊಡ್ತೀನಿ. ಆದ್ರೆ ನಂಗೊಂದು ವರ್ಷ ಟೈಮ್ ಬೇಕು. ನೀನು ಹುಚ್ಚು ಸಾಹಸ ಕೈ ಹಾಕ್ತಾ ಇದೆಯಾ ಪೂರ್ವಿ? ಹೌದು, ಪ್ರೀತಿಗಾಗಿ ನಾನು ಎಂತ ಹುಚ್ಚು ಸಾಹಸಕ್ಕೆ ಕೈ ಹಾಕಕ್ಕೂ ರೆಡಿ. ಆದ್ರೆ ನಾನು ನಿನ್ ಹಾಗಲ್ಲ. ಸರಿ, ನಾನ್ ನಿಂಗೆ ಯಾವ್ದಕ್ಕೂ ಅಡ್ಡ ಬರಲ್ಲ. 1 ವರ್ಷ ಕಾಯ್ತೀನಿ. ಅಷ್ಟ್ರಲ್ಲಿ ನೀನು 5 ಲಕ್ಷ ತಂದ್ರೆ ನಮ್ಮಿಬ್ರು ಮದುವೆ. ಇಲ್ಲ ಅಂದ್ರೆ ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ಇದೇ ಮಾತಾ? ಹಾಗಾದ್ರೆ ಪ್ರಮಾಣ ಮಾಡು. ನಮ್ಮಿಬ್ಬರ ಪವಿತ್ರವಾದ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಾನು ನಿನ್ಗೋಸ್ಕರ ಕಾಯ್ತೀನಿ. ಆದ್ರೆ ಅಲ್ಲಿವರೆಗೂ ನಮ್ಮಿಬ್ರು ಭೇಟಿ ಇಲ್ಲ. ತಾತ, 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 ಊಟಕ್ ಬನ್ನಿ ಅಂತ ಕೆಲಸದವಳ ಕೈಲಿ ಹೇಳ್ ಕಳಿಸ್ದೆ. ಯಾಕೆ ಬರ್ಲಿಲ್ಲ? ಊಟ ಊಟ ಸರಿ, ನಡಿ. ಕೂತ್ಕೊಳ್ಳಿ ತಾತ. 1 ನಿಮಿಷ ಬರ್ತೀನಿ. ಪೂರ್ವಿ, ಏನ್ ತಾತ? ಶಿವರಾಮ್ ಜೊತೆ ಮಾತಾಡಬೇಕು.
ಇಲ್ಲಿ ಸ್ವಲ್ಪ ಬರ ಹೇಳು. ಸರಿ ತಾತ. ತಾತ ಹೇಳಿ ತಾತ. ಕರ್ದಿದ್ರೆ ನಾನು ಬರ್ತಾ ಇರ್ಲಿಲ್ವಾ? ಎಲ್ಲಿ ಹೋಗಿದ್ದೆ ಕತ್ತೆ ಬಡವಿ ನೀನು? 3 ಸಲ ಕರೆದಿದ್ದೀನಿ ನಿನ್ನ ಪತ್ತೆನೇ ಇಲ್ಲ. ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ, ನನ್ನ ಗಮನಿಸ್ಕೋತಾನೆ ಇಲ್ಲ. ಎಲ್ಲೋ ಯೋಚನೆ ಮಾಡ್ತಾ ಕೂತಿರ್ತೀಯ. ಏನು ಯೋಚನೆ ನಿಂದು? ಸರಿ, ಈಗ ಎಲ್ಲೋಗ್ಬೇಕು? ಬಾತ್ರೂಮ್ಗೆ ಹೋಗ್ಬೇಕು, ಕರ್ಕೊಂಡು ನಡಿ. ಸರಿ ತಾತ, ಬನ್ನಿ. ಹಾಳಾದ ಮುಪ್ಪು ಬೇರೆ ನನ್ನ ಮೇಲೆ ಜಾಳಿ ಮಾಡ್ತಿದ್ದೆ. ಈ ಮುಪ್ಪು ಯಾಕೆ ಬರ್ಬೇಕು? ನನ್ನ ಪ್ರಾಣ ಯಾಕೆ ತಿನ್ನಬೇಕು? ಕಳ್ಳನ ಮಗಂದು. ಏನಾಗ್ತಾ ಇದೆ ತಾತ? ಪೂರ್ವೇ ತಾತ, ತಾತ. ಡಾಕ್ಟ್ರೆ, ಇವನ್ಗೆ ಎಷ್ಟು ದಿವಸ ಮನಸ್ಸಿನ ಕಾಯಿಲೆ ಇದೆ ಅನ್ಕೊಂಡಿದ್ದೆ. ಆದರೆ ಇನ್ನು ಸುಮ್ಮನಿರೋದಕ್ಕಾಗೋದಿಲ್ಲ. ಯಾವುದಾದ್ರೂ ನರ್ಸಿಂಗ್ ಹೋಮ್ ಸೇರಿಸ್ಬಿಡೋಣವಾ? ರಾಯ್ರೆ, 1 ನಿಮಿಷ ಹೊರಗಡೆ ಮಾತಾಡೋಣ, ನಡೀರಿ. ಹೇಳಿ ಡಾಕ್ಟ್ರೆ, ಏನೋ ಮಾತಾಡಬೇಕು ಅಂದ್ರೆ? ಈಗ ನೀವು ಅವರನ್ನ ಯಾವ ಆಸ್ಪತ್ರೆ ತಗೊಂಡು ಹೋದ್ರೂ ಒಂದೇ. ಯಾಕೆ ಅಂದ್ರೆ ಇನ್ನು ಅವರು ತುಂಬಾ ದಿನಗಳ ಕಾಲ ಬದುಕಲ್ಲ. ಡಾಕ್ಟ್ರೆ, ಏನ್ ಹೇಳ್ತಾ ಇದ್ದೀರಾ? ಹೌದು ರಾಯ್ರೆ, ಸಂಪತ್ ರಾಯ್ರು ಅಬ್ಬಬ್ಬ ಅಂದ್ರೆ 1 ವಾರ ಅಷ್ಟೇ.
ಆಯ್ತು ಕಣೋ ಶಿವರಾಮ, ನನ್ನ ಬದುಕಿನ ಚರ್ಮಗೀತೆ ಆ ಭಗವಂತ ಬರ್ದಾಯ್ತು. ಶಿವರಾಮ, ಕೆಟ್ಟದಾಗಿರೋದು ಅಂದ್ರೆ ಮೋಕ್ಷ ಇಲ್ದಿರೋ ಸಾವು. ಯಾರಿಗೂ ಬರಬಾರ್ದು, ಯಾರಿಗೂ ಬರಬಾರ್ದು ಕಣೋ, ಯಾರಿಗೂ. ಏ ಸಂಪತ್ತ, ಅದೆಲ್ಲ ಮೂಢನಂಬಿಕೆ ಕಣೋ. ಅದನ್ನೆಲ್ಲ ನಂಬ್ಕೊಂಡು ನೀನು ಹಾಳಾಗ್ತಾ ಇದೀಯ. ಮನಸ್ಸಿನಿಂದ ಕಿತ್ತಾಕು ಅಂದ್ರೆ ನನ್ನ ಮಾತೇ ಕೇಳ್ತಾ ಇಲ್ವಲ್ಲ. ಹೇಗೋ ತೆಗೆದಾಕ್ಲಿ, ಸಾಕ್ಷಿ ಆಧಾರ ಇಲ್ಲದೆ ಹರಿಕತೆಯವ್ರು ಸುಮ್ಮನೆ ಹೇಳ್ಬಿಡ್ತಾರ? ಅಲ್ಲೋ ಶಿವರಾಮ, ನನಗೆ ಇಷ್ಟೊತ್ತಿಗೊಂದು ಮದುವೆ ಆಗಿದ್ದಿದ್ರೆ ನನ್ನ ಬದುಕಿಗೆ ಒಂದು ಪರಿಪೂರ್ಣತೆ ಸಿಕ್ತಿತ್ತಲ್ಲೋ. ನಾವೆಷ್ಟು ಪ್ರಯತ್ನ ಮಾಡಿದ್ವಿ. ಯಾರಾದ್ರೂ ಹೆಣ್ಣು ಕೊಡ್ತೀವಿ ಅಂತ ಹೇಳಿದ್ರ? ನಿನ್ನಿಂದ ಅದೆಷ್ಟು ಜನ ಸಹಾಯ ಪಡೆದವರಿದ್ರು. ಇಂಥ ಸಮಯದಲ್ಲಿ ನಿನ್ನ ಸಹಾಯಕ್ಕೆ ಯಾರಾದ್ರೂ ಬಂದ್ರ? ಈಗಲೂ ಹೇಳ್ತೀನಿ ಕೇಳೋ ಶಿವರಾಮ, ನಾನು ಸತ್ತ ಮೇಲೆ ನನ್ನ ಆಸ್ತಿಗೆ ವಾರಸ್ದಾರ ಇರಲ್ಲ ಕಣೋ. ಯಾರು ನನ್ನ ಮದುವೆ ಆಗ್ತಾರೋ ಅವ್ರಿಗೆ ನನ್ನ ಆಸ್ತಿನ ಬರ್ಕೊಡ್ತೀನಿ ಅಂತ ಹೇಳೋ ಶಿವರಾಮ. ಏನು ಶಿವರಾಮ, ನನಗೊಂದು ಮದುವೆ ಮಾಡಿಸೋ. ಸಂಪತ್, ಸಂಪತ್, ಅದೆಲ್ಲ ಆಗದೆ ಇರೋ ವಿಷಯ ಕಣೋ. ಆ ಆಸೆನೆಲ್ಲ ಬಿಟ್ಟು ಬಿಡು. ಶಿವರಾಮ, ಹೇಳೋ ಶಿವರಾಮ. ಏನು ಅದು ನಮ್ಮ ಪೂರ್ವಿ ಗೆಜ್ಜೆ ಶಬ್ದ ಅಲ್ವಾ? ಹೌದು, ಪೂರ್ವಿನೇ. ಪೂರ್ವಿ, ಪೂರ್ವಿ, ನನ್ನನ್ನ ಪೂರ್ವಿ ಯಾಕೆ ಮದುವೆ ಆಗ್ಬಾರ್ದು? ತಲೆ ಸರಿಗಿದೆಯೋ ನಿನ್ಗೆ? ಅವಳು ನಿನ್ನ ಮನೆ ಕೆಲಸದವಳಿರ್ಬೋದು. ಅವಳನ್ನ ನಿನ್ನ ಮೊಮ್ಮಗಳ ತರ ಸಾಕಿದ್ಯಾ, ಬೆಳೆಸಿದ್ಯಾ? ಅದಕ್ಕೆ ಪ್ರತ್ಯುಪಕಾರ ಅನ್ಕೊಂಡು ನಂಗೆ ಸಹಾಯ ಮಾಡಲಿ. ನೋಡೋ, ನನಗೆ ಅವಳಿಂದ ಯಾವ ಸುಖನೂ ಬೇಡ ಕಣೋ. ಶಾಸ್ತ್ರೋಕ್ತವಾಗಿ ಮದುವೆ ಆದರೆ ಸಾಕು. ಅವಳ ಕೊರಳಿಗೆ 3 ಗಂಟೆ ಹಾಕಿದ್ರೆ ಅಷ್ಟೇ ಸಾಕು ಕಣ. ಅದೇ ಮೋಕ್ಷಕ್ಕೆ ದಾರಿ. ಲೋ ಶಿವರಾಮ, ನನ್ನ ಆಸ್ತಿ ಎಲ್ಲ ಅವಳ ಹೆಸರಿಗೆ ಬರ್ಕೊಡ್ತೀನಿ ಕಣ. ಶಿವರಾಮ, ಶಿವರಾಮ, ಅವಳು ಹೇಗಾದರೂ ಒಪ್ಸಿ ನನಗೆ ಮದುವೆ ಮಾಡಿಸ್ಬಿಡೋ. ಹಿಂಗೆ ಪುಣ್ಯ ಬರುತ್ತೆ ಕಣ, ಹಿಂಗೆ ಪುಣ್ಯ ಬರುತ್ತೆ ಕಣ, ಪುಣ್ಯ. ಏನೋ ಮಾತಾಡ್ಬೇಕು ಅಂತ ಬರಕ್ ಹೇಳಿದ್ರಲ್ಲ, ಏನ್ ಹೇಳಿ? ಹೌದು ಕಣಮ್ಮ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಅದಕ್ಕೆ ನಾನು ನಿನ್ನನ್ನು ಬರೆಹೇಳಿದೆ. ಅದೇನ್ ಹೇಳಿ ಅಂಕಲ್? ಪೂರ್ವಿ, ನಮ್ಮ ಸಂಪತ್ತಿನ ಆರೋಗ್ಯ, ಅವನ ಪರಿಸ್ಥಿತಿ ಎಷ್ಟೊಂದು ಹದಗೆಟ್ಟಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಮೊನ್ನೆ ಡಾಕ್ಟರ್ ಬಂದು ಪರೀಕ್ಷೆ ಮಾಡಿ ನೋಡಿ ಅವನ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ, ಬದುಕಿದ್ರೆ ಇನ್ನೊಂದು ವಾರ ಬದುಕ್ಬೋದು ಅಂತ ಹೇಳಿದ್ರು. ಅದೆಲ್ಲ ನಂಗೂ ಗೊತ್ತು ಅಂಕಲ್. ತಾತನ್ಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಆದ್ರೆ ಏನ್ ಮಾಡೋದು, ಅದೆಲ್ಲ ನಮ್ ಕೈಲಿದ್ಯಾ? ಅದಕ್ಕೆ ಪರಿಹಾರ ನಿನ್ ಕೈನಲ್ಲೇ ಇದೆ. ಅದು ನಿನ್ನಿಂದಲೇ ಸಾಧ್ಯ. ನನ್ ಕೈಲಿದ್ಯಾ? ಹೌದು. ಅದೇನ್ ಹೇಳಿ ಅಂಕಲ್, ತಾತಂಗೋಸ್ಕರ ನಾನೇನ್ ಮಾಡಕ್ಕೂ ಸಿದ್ಧ. ಅದು ಪೂರ್ವಿ, ನಿನ್ ಸಂಪತ್ನ ಮದುವೆ ಆಗ್ಬೇಕು. ಏನಂಕಲ್ ತಮಾಷೆ ಮಾಡ್ತಾ ಇದ್ದೀರಾ? ಇಂಥ ಗಂಭೀರವಾದ ವಿಷಯದಲ್ಲಿ ತಮಾಷೆ ಮಾಡಕ್ಕಾಗತ್ತಾ? ಅಂದ್ರೆ ತಾತನ್ಗೆ ಈ ವಯಸ್ಸಿನಲ್ಲಿ ಮದ್ವೆ ಆಸೆ, ಅದು ನನ್ನನ್ ಮದ್ವೆ ಮಾಡ್ಕೋಬೇಕು ಅಂತ.
ಇಲ್ಲಮ್ಮ, ನಿನ್ನನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಅವನಿಗಿರಲಿಲ್ಲ. ನಾವು ತುಂಬ ಹೆಣ್ಣುಗಳನ್ನ ಹುಡುಕಿದ್ವಿ, ಆದರೆ ಯಾವ ಹೆಣ್ಣು ಸಿಗದೆ ಇದ್ದಾಗ ಅನಿವಾರ್ಯವಾಗಿ ನಿನ್ನನ್ನೇ ಕೇಳು ಅಂತ ಹೇಳ್ದ. ತಾತನ್ ಈ ವಯಸ್ಸಿನಲ್ಲಿ ಯಾಕಿಂತ ದುರಾಸೆ ಬಂತು ಅಂಕಲ್? ನಂಬಿಕೆನಮ್ಮ, ಅವನಿಗೆ ಮದುವೆ ಆಗಿ ಹೆಂಡತಿ ಜೊತೆ ಸುಖ ಅನುಭವಿಸ್ಬೇಕು ಅನ್ನೋ ಆಸೆ ಇಲ್ಲಮ್ಮ. ಮದುವೆ ಇಲ್ದವನ್ಗೆ ಮೋಕ್ಷ ಇಲ್ಲ ಅನ್ನೋ ನಂಬಿಕೆಗೆ ಕಟ್ಟಿಬಿದ್ದು ಈ ರೀತಿ ಆಗಿದ್ದಾನೆ. ಅವನು ಶಾಸ್ತ್ರೋಕ್ತವಾಗಿ ಮದುವೆ ಆದ್ರೆ ಮದುವೆ ಆದವಳಿಗೆ ತನ್ನ ಇಡೀ ಆಸ್ತಿನ ಬರ್ಕೊಡಕ್ ಸಿದ್ಧವಾಗಿದ್ದಾನೆ. ಎಷ್ಟ್ ಆಸ್ತಿ ಇದ್ರೆ ಏನ್ ಪ್ರಯೋಜನ ಅಂಕಲ್? ಅದನ್ನ ತಿನ್ನೋಕಾಗತ್ತಾ? ಅವ್ರಿಗಿನ್ನೋ ತಲೆ ಕೆಟ್ಟಿದೆ, ಆದ್ರೆ ನಿಮಗ್ ಬುದ್ಧಿ ಇಲ್ವಾ? ಪೂರ್ವಿ ನನ್ ಮಾತನ್ನ ನೀನ್ ಪೂರ್ತಿ ಕೇಳ್ತಿಲ್ಲ. ಅವನ ಆಸ್ತಿ ನಿಮ್ ಮಾತೇನಾರು ಕೇಳ್ಬಿಟ್ರೆ ನಾನ್ ದೊಡ್ಡ ಗುಂಡಿಗೆ ಬೀಳೋದ್ ಗ್ಯಾರಂಟಿ. ನಿಮ್ಮನ್ನೆಲ್ಲ ದೊಡ್ಡವರು ಅನ್ನಕ್ಕೆ ನಂಗೆ ನಾಚಿಕೆ ಆಗ್ತಿದೆ. ಛೇ ಪೂರ್ವಿ 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 ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಹೋಗೋ ಪಾಪಿ ನೀನು. ನಾನು ಮದುವೆ ಆಗಬೇಕು ಅಂತಿದ್ದೀನಿ. ನಾನು ಸ್ವರ್ಗಕ್ಕೆ ಹೋಗ್ಬೇಕು. ನನಗೆ ಮದುವೆ ಆಗಬೇಕು. ನಾನು ಎಳಿಬೇಡ, ನಾನು ಬರೋದಿಲ್ಲ. ಬಿಡು. ನಾನು ಬರೋದಿಲ್ಲ. ಬಿಡು, ನಾನು ಬರೋಲ್ಲ. ನಾನು ಬರೋಲ್ಲ. ಬಿಡು, ನನ್ನ ಎಳಿಬೇಡ. ನನ್ನ ಎಳಿಬೇಡ. ನಾನು ಬರೋಲ್ಲ ಕಣ. ನಾನು ಬರೋಲ್ಲ. ನಾನು ಬಿಡು. ಬರೋಲ್ಲ ಅಂದ್ರೆ ಬರೋಲ್ಲ. ಬರ್ಬೇಡ. ಬಿಡು. ಏನಾಗ್ತಿದೆ ತಾತ? ಡಾಕ್ಟರ್ ಕರ್ಸ್ಲ ತಾತ? ಪೂರ್ವೆ ನನ್ ಡಾಕ್ಟರ್ ಬೇಡ ಪೂರ್ವೆ. ನನ್ ಪಾಲಿನ ಡಾಕ್ಟರ್ ನೀನೇ ಪೂರ್ವೆ. ನನ್ ಬಿಟ್ಟು ಹೋಗ್ಬೇಡ ಪೂರ್ವೆ. ನನಗೆ ಮೋಕ್ಷಕ್ಕೆ ದಾರಿ ತೋರಿಸು ಪೂರ್ವೆ. ನಾನು ಸಾಯ್ತಾ ಇದ್ದೀನಿ ಪೂರ್ವೆ. ನನಗೆ ಮೋಕ್ಷ ತೋರಿಸು ಪೂರ್ವೆ. ನಿನ್ನ ಕಾಲ್ ಬೇಕಾದ್ರೆ ಹಿಡಿತೀನಿ ಪೂರ್ವೆ. ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬರಕ್ಕೆ ಹೇಳ್ದೆ. ತಾತನಿಗೆ ಮದ್ವೆ ಆದ್ರೆ ಅವ್ರಿಗೆ ಮೋಕ್ಷ ಸಿಕ್ಕು ನಿಜವಾಗೂ ಸ್ವರ್ಗಕ್ಕೆ ಹೋಗ್ತಾರಾ? ನಿಜವಾಗ್ಲೂ ಹೇಳ್ತಾ ಇದೀಯನಮ್ಮ? ಸಂಪತ್ತನ್ ಮದುವೆ ಆಗ್ತೀಯಾ? ಹೌದು. ಡಾಕ್ಟರ್ ಹೇಳ್ದ ಹಾಗೆ ಅವ್ರು ಹೆಚ್ಚು ದಿನ ಬದುಕೋಲ್ಲ ಅಂತ ನಾನ್ ಮದ್ವೆ ಆಗ್ತಾ ಇದ್ದೀನಿ. ಆದ್ರೆ ಅವ್ರ ಆಸ್ತಿನ ನನ್ನ ಹೆಸರಿಗೆ ಬರಿಬೇಕು. ಅವನ ಆಯಸ್ ಮುಗಿತಾ ಬಂತು. ಡಾಕ್ಟರ್ ಹೇಳ್ದಾಗೆ ಈಗಾಗಲೇ 2 ದಿವಸ ಕಳೆದು ಹೋಯ್ತು.
ಹಬ್ಬಬ್ಬ ಅಂದರೆ ಇನ್ನೊಂದು 4-5 ದಿವಸ ಬದುಕಬಹುದು. ನಾಳೆನೆ ಅವನೆಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರೆಯೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಈ ವಿಷಯ ಕೇಳಿ ಸಂಪತ್ಗೆ ಸಂತೋಷ ಆಗ್ಬೋದು. ಬರ್ತೀನಿ. ಸಂಪತ್, ಸಂಪತ್, ನೋಡಯ್ಯ, ಸಬ್ ರಿಜಿಸ್ಟ್ರಾರ್ ಬಂದಿದ್ದಾರೆ. ನೀನು ಹೇಳ್ದಾಗೆ ನಿನ್ನ ಎಲ್ಲ ಆಸ್ತಿನೂ ಲಾಯರು ಪೂರ್ವಿ ಹೆಸರಿಗೆ ಬರೆದಿದ್ದಾರೆ. ಒಂದ್ಸಾರಿ ಓದೋದಕ್ಕೆ ಹೇಳೇನೋ? ಬೇಡ, ನನ್ನ ಎಲ್ಲ ಆಸ್ತಿನೂ ಪೂರ್ವಿ ಹೆಸರಿಗೆ ಬರೆದಿದ್ರೆ ಕೊಡು, ನಾನು ಸೈನ್ ಮಾಡ್ತೀನಿ, ಆಮೇಲೆ ರಿಜಿಸ್ಟರ್ ಮಾಡಿಸು. ಹೇಳು. ನಿಧಾನ ನಿಧಾನ, ಮೆಲ್ಲಿಗೆ. ಶಿವರಾಮ, ಶಿವರಾಮ, ಏನೋ ಸಂಪತ್ತ? ಎಲ್ಲೋ ಮದುವೆ ಹುಡುಗಿ ಇನ್ನೂ ಬರಲೇ ಇಲ್ಲ. ಏನು ಅವಸರ? ಶೃಂಗಾರ ಮಾಡ್ಕೊಳ್ತಾ ಇದ್ದಾಳೆ, ಬರ್ತಾಳೆ, ಇರು. ಬೇಗ ಬರೋಕೆ ಹೇಳೋ. ಇವತ್ತು ಸೋಮವಾರ ಬೆಳಿಗ್ಗೆ 7:30 9 ರಾಹುಕಾಲ ಬರೋದಕ್ಕೆ ಮುಂಚೆ ಶುಭ ಕಾರ್ಯ ಮುಗಿಸ್ಬೇಕು ಕಣೋ. ಬೇಗ ಕರಿಯೋ. ಆಯ್ತು, ಕರಿತೀನಿ. ಮಾಮ ಪೂರ್ವಿ, ಅಲ್ಲಿ ಕೂತ್ಕೋ. ಪುರೋಹಿತ್ರೆ, ತಗೊಳ್ಳಿ. ಪುರೋಹಿತ್ರೆ, ಶುಭ ಕಾರ್ಯ ಪ್ರಾರಂಭ ಮಾಡಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬಗ್ನಾಮಿ ಶುಭಗೆ ತ್ವಂ ಜೀವಾ ಶರದಾ ಶತಂ. ಪೂರ್ವಿ, ಹೇಳಿ ಅಂಕಲ್. ತಗೊಮ್ಮ ಬಿಗದ್ಕೆ. ಇವತ್ತಿಂದ ಈ ಇಡೀ ಆಸ್ತಿಗೆ ನೀನೇ ಒಡತಿ. ಶಿವರಾಮ್ ಅಂಕಲ್, ತಾತ ನಿಜವಾಗ್ಲೂ 2-3 ದಿನದಲ್ಲಿ ಸಾಯ್ತಾರಲ್ವಾ? ಪೂರ್ವಿ, ಯಾಕಮ್ಮ ಅನುಮಾನ? ನೀನೇ ನೋಡ್ದಿಯಲ್ಲ, ಬಾಯಿಗೆ ಹಾಕಿದ ನೀರು ನುಂಗೋಕ್ಕೂ ಅವನ ದೇಹದಲ್ಲಿ ಶಕ್ತಿ ಇಲ್ದಾಗಿದೆ. ಡಾಕ್ಟ್ರೇ ಹೇಳಿದಾರಲ್ಲ ಅವನು ಬದುಕೋಲ್ಲ ಅಂತ.
ನೀನು ಸುಮ್ಮನೆ ತಲೆ ಕೆಡ್ಸ್ಕೋಬೇಡಮ್ಮ. ತಗೋ ಇಟ್ಕೋ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಮ್ಮ. ಮಾತ್ರೆ ಕೊಟ್ರೆ ಬದುಕ್ಬಿಟ್ರೆ ಬೇಡ ಬೇಡ, ಮಾತ್ರೆ ಕೊಡೋದು ಬೇಡ. ತಾತ, ಏನ್ ಮಾಡ್ತಾ ಇದ್ದೀರಾ? ಪೂರ್ವೇ ಪೂರ್ವೇ ಪೂರ್ವೇ, ಏನ್ ಮಾಡ್ತಾ ಇದ್ದೀನಿ ಅಂತ ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ಮಂಚಕ್ಕೆ ಹೂವು ಹಾಕಿ ಶೃಂಗಾರ ಮಾಡ್ತಾ ಇದ್ದೀನಿ. ಅದೇ ಯಾಕೆ ಅಂತ? ಯಾಕೆ ಅಂದ್ರೆ ನಾವಿಬ್ರು ಹೊಸದಾಗಿ ಮದುವೆ ಆಗಿರೋ ಮಧು ಮಕ್ಕಳಲ್ವಾ? ಇವತ್ತು ನಮ್ಮಿಬ್ಬರದು ಪ್ರಥಮ ರಾತ್ರಿ ಅಲ್ವಾ? ಅದಕ್ಕೆ ಪ್ರಸ್ತುತ ಏರ್ಪಾಡು ನವ ಚೈತನ್ಯ ತಂದ ಮಾರ್ಪಾಡು. ತಾತ, ತಲೆ ಕೆಟ್ಟಿದ್ಯಾ ನಿಮ್ಗೆ? ಈ ರೀತಿ ಎಲ್ಲ ಯೋಚನೆ ಮಾಡಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಪೂರ್ವೇ, ಇದರಲ್ಲಿ ನಾಚಿಕೆ ಪ್ರಶ್ನೆ ಎಲ್ಲಿ ಬಂತು? ನಾವಿಬ್ರು ಹೇಳಿ ಕೇಳಿ ಗಂಡ ಹೆಂಡತಿರು ಜೊತೆಯಲ್ಲೇ ಮಲ್ಗೋದು ದಾಂಪತ್ಯ ಧರ್ಮ ಅಲ್ವಾ? ತಾತ, ಏನ್ ಮಾತಾಡ್ತಿದ್ದೀರಾ ನೀವು? ಮದ್ವೆಗ್ ಮುಂಚೆ ಹೇಳಿದ್ದೇನು, ಈಗ ನಡ್ಕೊಳ್ತಿರೋದೇನು? ಪೂರ್ವೇ, ಏನೋ ಹೇಳ್ಬಿಟ್ಟೆ, ಅದನ್ನೆಲ್ಲ ಮರ್ತು ಬಿಡು. ಭಾವನೆಗಳು ಬದಲಾವಣೆ ಆಗೋದು ಸಹಜ ತಾನೆ. ಇವತ್ತೊಂದು ದಿನ ಅಷ್ಟೇ ಪೂರ್ವೇ. ಎಷ್ಟೊಂದು ನಾಚ್ಕೋತೀಯ ನೀನು. ಇವತ್ತಾದ್ಮೇಲೆ ನಿನ್ನ ಡಿಮ್ಯಾಂಡು ಮಾಡಲ್ಲ, ಕಮ್ಯಾಂಡು ಮಾಡಲ್ಲ. ನಾಳೆಯಿಂದ ಈ ಆಸ್ತಿಗೂ ನನಗೂ ಒಡತಿ ಆಗೋಳು ನೀನೇ ಅಲ್ವಾ? ಅಯ್ಯ ಹಾಲ್ ಬೇರೆ ಚಲ್ಬಿಟ್ಟಿಲ್ಲ ಪೂರ್ವಿ. ಅಪಶಕುನ ಹೋಗ್ಲಿ ಬಿಡು, ಅತ್ಲಾಗೆ ಹೋಗ್ಲಿ ಬಿಡು. ಅಯ್ಯ ಯಾಕೆ ಸಿಟ್ ಮಾಡ್ಕೋತೀಯ ಪೂರ್ವಿ? ಇಲ್ಲಿ ಕೇಳು, ದಾಂಪತ್ಯ ಸುಖ ಸಂತೋಷ ಅನುಭವಿಸಿದ್ರೇನೆ ಮೋಕ್ಷ ಅಂತ ಜ್ಞಾನಿಗಳು ಹೇಳ್ತಾರೆ, ಗೊತ್ತಾ? ಅವತ್ತು ನೀನು ಹರಿಕತೆ ಕೇಳಕ್ ಬಂದಿರ್ಲಿಲ್ವಾ? ಅವರು ಏನ್ ಹೇಳಿದ್ರು ಹರಿಕತೆ ವಿದ್ವಾಂಸರು, ಪರಿಪೂರ್ಣತೆ ಇಲ್ದವರಿಗೆ, ಮದುವೆ ಆಗದೆ ಇರೋರಿಗೆ ಮೋಕ್ಷನೂ ಇಲ್ಲ, ಸ್ವರ್ಗನೂ ಇಲ್ಲ ಅಂತ ಹೇಳಲಿಲ್ವಾ? ನನಗೆ ಮೋಕ್ಷನೂ ಬೇಕು, ಸ್ವರ್ಗನೂ ಬೇಕು. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀನು ಸಹಕರಿಸು ಪೂರ್ವೇ. ಬಾ 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 ಪೂರ್ವೇ ಪೂರ್ವಿ, ಬೇಡ. ಯಾಕೆ ಹಿಂಗ್ ತಕರಾರು ಮಾಡ್ತೀಯ? ಇಲ್ಲ ಅನ್ಬೇಡ ಪೂರ್ವಿ, ಇದು ನನ್ನ ಮೋಕ್ಷದ ದಾರಿಯ ಕೊನೆ ಹಂತ.
ನಿನ್ನ ತಮ್ಮಯ್ಯ ಅಂತೀನಿ. ನಡಿ ಮಂಚದ ಮೇಲೆ ಮಧು ಚಂದ್ರಕ್ಕೆ ನಡಿ ನಡಿ. ಬರು ನೋಡು ಹಿಂಗೆಲ್ಲ ಚೆನ್ನಾಗಿರುತ್ತೆ. ನಡಿ ಅಂದ್ರೆ ನಡಿಬೇಕು. ನಿನ್ನ ಮದುವೆ ಆಗಿದ್ದ ಉದ್ದೇಶ ನೆರವೇರಿಸಲಿಲ್ಲ ಅಂದ್ರೆ ಹೆಂಗೆ? ನಿನ್ನ ಮೈನಲ್ಲಿ ಶಕ್ತಿ ಇದೆ ಅಂತ ನನ್ನ ಆಟ ಆಡಿಸ್ತಾ ಇದ್ಯಾ? ಅದೆಲ್ಲ ಬಿಟ್ಬಿಡು. ನೀವೇನಾ ನನ್ನ ಸಾಕಿ ಸಲ್ವಿ ತಾತ? ನಿಮ್ಮ ತಾತ ಅಂತ ಕೂಗಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಎಲ್ಲಿಗೆ ಹೋಗ್ತಾ ಇದ್ಯಾ? ನಿನ್ನ ಹೆಸರಿಗೆ ಕೋಟಿ ಕೋಟಿ ರೂಪಾಯಿ ಆಸ್ತಿ ನಾನು ಬರ್ದಿಲ್ಲ. ಯಾಕೆ ಬರ್ದೆ? ನೀನು ನನ್ನ ಹೆಂಡತಿ ಅಂತ ಬರ್ದೆ. ಹೆಂಡತಿ ಆದ ಮೇಲೆ ನೀನು ನನಗೆ ಸಹಕರಿಸಬೇಕು. ನಡಿ ಮಂಚಕ್ಕೆ. ಬೇಡ ತಾತ. ಬಿಡಲ್ಲ. ಕೈ ಬಿಡಿ ತಾತ. ಬಿಡಲ್ಲ. ಆಗ್ಲಿ ಕೂಕೋ. ಎಲ್ರಿಗೂ ಭಕ್ಷಿಸ್ಕೊಟ್ಬಿಟ್ಟು ಮನೆ ಕಳ್ಸ್ಕೊಟ್ಬಿಟ್ಟಿದ್ದೀನಿ. ಯಾರು ಬರೋದಿಲ್ಲ. ತಾತ ಕೈ ಬಿಡಿ ತಾತ. ಹಿಡಿದ ಮೇಲೆ ಬಿಡೋದಿಲ್ಲ. ನಿಮ್ ಕೈ ಮುಗಿತೀನಿ ತಾತ. ಕೈ ಮುಗಿಬೇಡ. ನೀನ್ ನಂಗೆಲ್ಲ ಗೊತ್ತಿಲ್ಲ. ತಾತ ಬಿಟ್ಬಿಡಿ ತಾತ. ನಡಿ ನಡಿ. ನನ್ ಬಿಟ್ಬಿಡಿ ತಾತ. ತಾತ ಒಳ್ಳೆ ಮಾತಿಂದ ಬಿಡಿ ನಡಿ. ತಾತ. ಕೈ ಬಿಡಿ ತಾತ. ಏನ್ ಹೇಳಿದ್ರು ಕೇಳೋದಿಲ್ಲ. ಕೇಳೋದಿಲ್ಲ ಅಂದ್ಮೇಲೆ ಕೇಳಲ್ಲ. ಪೂರ್ವಿ ಪೂರ್ವಿ ನಿಂತ್ಕೊಳ್ಳೆ. ನಿಂತ್ಕೊಳ್ಳೆ ಪೂರ್ವಿ. ಅಯ್ಯಯ್ಯೋ, ನನ್ನ ಉದ್ದೇಶನ ನೆರವೇರಿಸಿಲ್ವಲ್ಲಪ್ಪ ಇವಳು. ನನಗೆ ಮೋಕ್ಷನೂ ಇಲ್ದಂಗಾಯ್ತು, ಸ್ವರ್ಗನೂ ಇಲ್ದಂಗಾಯ್ತು. ನನ್ನ ಆಸ್ತಿ ಎಲ್ಲ ಇವಳು ಬರ್ಕೊಟ್ಟೆ. ಇವಳು ಇಂಥ ಮೋಸ ಮಾಡ್ಬಿಟ್ಲಲ್ಲ ಈ ಪೂರ್ವಿ. ಎಂಥ ಮೋಸ ಮಾಡ್ಬಿಟ್ಲು ಇವಳು. ಪೂರ್ವಿ, ಪೂರ್ವಿ, ಬನ್ನಿ ಅಂಕಲ್. ಅಲ್ಲ ನಿಮ್ಮ ಹತ್ರ ಮಾತಾಡ್ಬೇಕು. ಅರ್ಜೆಂಟಾಗಿ ಬನ್ನಿ ಅಂತ ಫೋನ್ ಮಾಡಿದೆಯಲ್ಲ, ಏನ್ ಸಮಾಚಾರ? ಅಂಕಲ್, ನಿಮ್ ಸ್ನೇಹಿತರು ನನಗೆ ಮೋಸ ಮಾಡ್ಬಿಟ್ರು. ಅವ್ರಲ್ಲಿ ಮನುಷ್ಯತ್ವನೇ ಇಲ್ಲ. ಯಾಕಮ್ಮ, ಏನಾಯ್ತು? ರಾತ್ರಿ ಹಾಲ್ ತಗೊಂಡು ನಾನು ಅವ್ರ ರೂಮ್ಗೆ ಹೋಗಿದ್ದೆ. ಅವರಲ್ಲಿ ಮಂಚಕ್ಕೆ ಹೂ ಹಾಕಿ ಶೃಂಗಾರ ಮಾಡ್ತಿದ್ರು. ಯಾಕೆ? ಅವರು ನನ್ನ ಜೊತೆ ಪ್ರಸ್ತಾವ ಮಾಡ್ಕೋಬೇಕಂತೆ. ಅಯ್ಯೋ ಪಾಪಿ, ಅವನ್ಗೇನ್ ಬಂತು ಕೇಡ್ಗಾಲ, ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ. ಈಗ ಎಲ್ಲಿದ್ದಾನಮ್ಮ ಅವನು? ಅವ್ರ ರೂಮಲ್ಲೇ ಇದ್ದಾರೆ. ರಾತ್ರಿ ನನ್ನನ್ನು ಹಿಡಿಯೋಕ್ ಬಂದಾಗ ಹೇಗೋ ತಪ್ಪಿಸ್ಕೊಂಡು ರೂಮ್ ಚಿಲ್ಕ ಹಾಕಿದ್ದೀನಿ. ಸದ್ಯ ಏನು ಅಪಚಾರ ಆಗಿಲ್ವಲ್ಲ. ನಡಿ, ಆಯೋಗ್ಯನ್ಗೆ ನಾನ್ ಬುದ್ಧಿ ಹೇಳ್ತೀನಿ. ಬಾ. ಏ ಸಂಪತ್, ಅಲ್ವೋ ಎಂತ ಕೆಲಸ ಮಾಡಕ್ ಹೊರಟಿದೆಯಲ್ಲೋ? ಅಲ್ವೋ, ಈ ವಯಸ್ಸಿನಲ್ಲಿ ನಿನಗೆ ಪ್ರಸ್ತಾವ ಬೇಕಾಗಿತ್ತೇನೋ? ಅಲ್ವೋ, ಅವಳು ಬೇಡ ಬೇಡ ಅಂದ್ರೂ ಅವಳ ಮೇಲೆ ಹಲ್ಲೆ ಮಾಡಕ್ ಹೊರಟಿದೆಯಲ್ಲೋ? ಅಲ್ಲ ಕಣೋ, ಅವಳು ನಿನ್ ಮದ್ವೆ ಆಗಿದ್ದಕ್ಕೆ ನೀನು ಅವಳಿಗೆ ಚಿರುರುಣಿ ಆಗಿರ್ಬೇಕು. ಮಾತಾಡೋ, ಯಾಕೆ ಗರ ಬಡ್ದವ್ರಂಗ್ ಕೂತಿದೀಯ? ಮಾತಾಡೋ. ಲೋ ಪಾಪ, ಮಗು ಅಳ್ತಾ ಇದೆ ಕಣೋ, ಎದ್ದೇಳೋ, ಸಮಾಧಾನ ಮಾಡೋ. ಏ ಸಂಪತ್ತ, ಪಾಪಿ ನನ್ ಮಗನೆ, ಮಾತಾಡೋ ಮಾತಾಡೋ. ಸಂಪತ್ತ, ಸಂಪತ್ತ, ಸಂಪತ್, ಸಂಪತ್, ಸಂಪತ್ತ ಹೋಗ್ಬಿಟ್ಲಲ್ಲಪ್ಪ, ನನ್ನ ಆತ್ಮ ಸ್ನೇಹಿತ ಹೊರಟೋಗ್ಬಿಟ್ಲಲ್ಲಪ್ಪ. ಅಯ್ಯೋ ಸಂಪತ್ತ, ಇಲ್ಲ ಸಂಪತ್ತ ಬಿಟ್ಟು ಹೊರಟೋದ.
ಹೊಟ್ಟೋದಲ್ಲಪ್ಪ. ನನ್ನ ಆತ್ಮ ಸ್ನೇಹಿತ ಹೊಟ್ಟೋದಲ್ಲಪ್ಪ. ನಾನಿಲ್ಲಿ ಯಾರಿಗೆ ತಪ್ಪು ತಾತ್ಕರಿಲಿ. ಅಯ್ಯೋ ದೇವ್ರೆ. ಸತ್ ಮೇಲೆ ಸ್ವರ್ಗ ಸಿಗುತ್ತೋ ನರಕ ಸಿಗುತ್ತೋ ಅಂತ ಯಾರೂ ನೋಡ್ದವ್ರಿಲ್ಲ. ಆದರೆ ಇರೋವಾಗ ಸ್ವರ್ಗ ನರಕ ಮೋಕ್ಷ ಅಂತ ಮನುಷ್ಯ ಪಡಬಾರ್ದು ಪಡ್ತಾನೆ. ಆದರೆ ಅವನೊಂದು ನಂಬಿಕೆ ಇಟ್ಕೊಂಡಿದ್ದಾನೆ. ಸ್ವರ್ಗ ಅಂತಿದ್ರೆ ಅದು ಅವನಿಗೆ ಸಿಗಲಿ ಅಂತ ನಾನು ಅವನಿಗೆ ಹಾರೈಸ್ತೀನಿ. ಪೂರ್ವಿ ನಡಿಯಮ್ಮ, ಜನ ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಮ್ಮರೇ, ನಿಮ್ಗೆ ಪತ್ರ ಬಂದೈತೆ. ನಡಿಯಮ್ಮ, ಜನ ಆಚೆ ಕಾಯ್ತಾ ಇರ್ತಾರೆ. ಸಂಪತ್ತಿನ ಅಗಲಿಕೆಯಿಂದ ನೊಂದ ಜನರಿಗೆ ಸಾಂತ್ವನ ಹೇಳಿ ಅವನ ಹೆಸರಲ್ಲಿ ವಸ್ತ್ರದಾನ ಅನ್ನದಾನ ಏರ್ಪಾಟ್ ಮಾಡಿದೆ. ಅದು ನಿನ್ನ ಕೈನಲ್ಲೇ ನಡೀಬೇಕು. ಅಂಕಲ್, ಅದನ್ನೆಲ್ಲ ನೀವೇ ಮುಂದುವರಿಸ್ತಾ ಇರಿ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ. ಅಷ್ಟೊಂದು ಜನ ಕಾಯ್ತಾ ಇದ್ದಾರಲ್ಲ ಆಚೆ. ಅದಕ್ಕೆ ನೀವಿದ್ದೀರಲ್ಲ, ಪ್ಲೀಸ್ ಬರ್ತೀನಿ. ಹಾಂ. ಚೀಟಿ ನೋಡಿ ಓಡೋಡಿ ಬಂದೆ. ನಾನೇ ಬರೋಣ ಅನ್ಕೊಂಡಿದ್ದೆ, ಆದರೆ ಆ ಪರಿಸ್ಥಿತಿಲಿ ಅಲ್ಲೆಲ್ಲ ಬಂದರೆ ಚೆನ್ನಾಗಿರಲ್ಲ ಅನ್ನಿಸ್ತೆ. ಅದಕ್ಕೆ ಚೀಟಿ ಕಳಿಸ್ದೆ. ತುಂಬಾ ಒಳ್ಳೇದಾಯ್ತು. ಪ್ರಭು, ನೀನು ಗೊತ್ತಾ, ನಾನೀಗ ಕೋಟ್ಯಾಧಿಪತಿ. 100 ಎಕರೆ ಎಸ್ಟೇಟು, ಆಳು ಕಾಳು, ಬ್ಯಾಂಕಲ್ಲಿ ಲಕ್ಷ ಲಕ್ಷ ದುಡ್ಡು. ನೀನ್ ಕೇಳಿದ್ದು ಬರೀ 5 ಲಕ್ಷ, ಆದ್ರೆ ಈಗ ನಾನು ಕೋಟಿಗಟ್ಟಲೆ ದುಡ್ಡಿರೋ ಶ್ರೀಮಂತೆ. ಗೊತ್ತಾಯ್ತು, ಅದಕ್ಕೆ ಮದುವೆ ಫಿಕ್ಸ್ ಮಾಡ್ಕೊಂಡೇ ಬಂದಿದ್ದೀನಿ. ಹೌದಾ ಪ್ರಭು, ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಮಾತುಗಳಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ನಿನ್ ಸಂತೋಷನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ ಪೂರ್ವಿ. ಮದುವೆ ಕಾರ್ಡ್ ಕೂಡ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ, ನೋಡು.
ಮರ್ತಿದ್ಯಾ? ಅದು ಹೇಗೆ ಮರೆಯೋಕೆ ಸಾಧ್ಯ? ಒಂದ್ ವೇಳೆ ಮರ್ತಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಮತ್ತೆ ಪೂರ್ವಿ ಅಂತ ಇರ್ಬೇಕಾದ ಜಾಗದಲ್ಲಿ ಪಾರಿಜಾತ ಅಂತ ಇದೆ. ಹೌದು, ಅದು ನಾನು ಮದ್ವೆ ಆಗ್ತಾ ಇರೋ ಹುಡುಗಿ ಹೆಸರು. ಏನೋ ಬಗೊಳ್ತಿದ್ಯಾ ನೀನು? ನೀನ್ ನನ್ನನ್ನ ಮದ್ವೆ ಆಗ್ತೀನಿ ಅಂತ ನನಗ್ ಮಾತು ಕೊಟ್ಟಿದ್ದೆ. ನೀನು ಮಾತು ಕೊಟ್ಟಿದ್ದೆ, ಆದ್ರೆ ಮೊದಲು ಮಾತು ಮುರಿದವಳು ನೀನು. ಈ ತಿಂಗಳು 25ನೇ ತಾರೀಕು ನನ್ನ ಮದುವೆ. ನೀನು ಬಂದು ಹರ್ಸಿದ್ರೆ ನನಗೆ ಸಂತೋಷ ಆಗುತ್ತೆ. ಬರ್ತೀನಿ. ಪ್ರಭು, ಪ್ರಭು, ನನ್ ಮಾತು ಕೇಳು. ನಿನ್ನನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಆದ್ರೆ ನನಗೆ ಆಸಕ್ತಿ ಇಲ್ಲ. ಇದು ಮೋಸ, ಅನ್ಯಾಯ. ನಿನಗ್ ದುಡ್ಡು ಬೇಕಾಗಿತ್ತು, ಅದಕ್ಕೆ ನಾನ್ ಮದ್ವೆ ಆದೆ. ಈಗ ನನ್ನ ಹತ್ರ ಸಾಕಷ್ಟು ದುಡ್ಡಿದೆ. ನಾನ್ ಕೇಳಿದ್ದು ಬರೀ 5 ಲಕ್ಷ. ನಾನ್ ನಿನ್ಗೆ 50 ಲಕ್ಷ ಕೊಡ್ತೀನಿ. ಸಾರಿ, ನನಗೆ ಆಸೆ ಇದೆ, ಆದ್ರೆ ದುರಾಸೆ ಇಲ್ಲ. ಹಾಗಾಗಿ ಗಂಡ ಸತ್ತೋಳನ ಮದ್ವೆ ಆಗೋದ್ರಲ್ಲಿ ನನಗೆ ಆಸಕ್ತಿ ಇಲ್ಲ. ಪ್ರಭು, 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 ಬಿಡಿ ಅಂಕಲ್, ನಾನ್ ಸಾಯ್ಬೇಕು. ಯಾಕೆ ಸಾಯ್ಬೇಕು? ನಾನು ಜೀವನದಲ್ಲಿ ಸೋತೋಗ್ಬಿಟ್ಟೆ. ಯಾರಮ್ಮ ಹೇಳಿದ್ದೀನಿ ಸೋತೆ ಅಂತ? ನಾನ್ ಹೇಳ್ತಾ ಇದ್ದೀನಿ, ನಾನ್ ನನ್ ಪ್ರೀತಿ ಪ್ರೇಮ ಎಲ್ಲ ಕಳ್ಕೊಂಡ್ಬಿಟ್ಟೆ. ನಾನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ಪ್ರಭುನ. ಅವನೇ ನನ್ನನ್ನು ದೂರ ಮಾಡ್ಬಿಟ್ಟ. ಏ ದಡ್ಡಿ, ನಿನ್ಗೇನು ಅರ್ಥ ಆಗಲ್ವಾ? ನೀನು ಅವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ, ಆದ್ರೆ ಅವನು ನಿಂದೆ ಆಸ್ತಿ ಅಂತ ತಿಳ್ಕೊಂಡು ನಿನ್ನ ಹಿಂದೆ ಇರೋ ಆಸ್ತಿನ ಪ್ರೀತಿಸ್ತಿದ್ದ. ಯಾವಾಗ ನಿಂದಲ್ಲ ಅಂತ ಗೊತ್ತಾಯ್ತೋ ನಿನ್ನನ್ನ ಮರ್ತು ಬಿಟ್ಟ. ಇನ್ನು ಅದೇ ನಿಜವಾದ ಪ್ರೀತಿ ಅಂತ ತಿಳ್ಕೊಂಡು ನೀನೇ ಯಾಕೆ ಶಿಕ್ಷಿಸ್ಕೊಳ್ತಾ ಇದೀಯಾ? ಈಗ್ಲಾದ್ರೂ ಕಣ್ಬಿಡು, ನಿಜವಾದ ಪ್ರೀತಿ ಯಾವುದು ಅಂತ ಅರ್ಥ ಮಾಡ್ಕೋ. ಆಗೋಯ್ತು ಅಂಕಲ್, ಅರ್ಥ ಮಾಡ್ಕೊಳಕ್ ಏನು ಉಳ್ದಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನ್ ಸಾಯ್ಬೇಕು. ಪೂರ್ವಿ, ಮತ್ತೆ ಸಾಯ್ತೀನಿ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಪ್ರೀತಿನ ಸ್ವಲ್ಪ ಅರ್ಥ ಮಾಡ್ಕೋ. ನೋಡು, ಅಲ್ಲಿದೆ ನಿನ್ ಪ್ರೀತಿ. ಸಾಗರ್ಗೆ ಗೊತ್ತಿತ್ತು ನೀನು ಮನೆ ಕೆಲಸದವಳು ಅಂತ. ಆದ್ರೂ ಅವನು ನಿನ್ನನ್ನು ಇಷ್ಟಪಡ್ತಿದ್ದ, ಪ್ರೀತಿ ಮಾಡ್ತಿದ್ದ. ಆದ್ರೂ ನೀನು ಅವನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ನಿನಗೆ ನಿಜವಾದ ಪ್ರೀತಿ ಬೇಕು ಅಂದ್ರೆ ಹೋಗು, ಆ ಪ್ರೀತಿನ ಪಡ್ಕೋ ಹೋಗು.